ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವಾದ ಸ್ವಾಗತವನ್ನು ಕೋರ್ತಾ ಶುಭ ಸಂಜೆಯನ್ನು ಹೇಳ್ತಾ ಇದ್ದೀನಿ. ಕಾಂಚಿಟ್ಟೆ ಅರಣ್ಯ ಲೋಕದ ಅನನ್ಯ ಯಾತ್ರೆಯ 2ನೇ ಕಂತಲ್ಲಿ ನಾವಿದ್ದೀವಿ. ಕಳವೆ ಕ್ಲಬ್ ಹೌಸ್ ವತಿಯಿಂದ ನಡೀತಾ ಇರುವಂತಹ 5ನೇ ಕಾರ್ಯಕ್ರಮ ಇದು. ಅರಣ್ಯ ಲೋಕದ ಅನನ್ಯ ಯಾತ್ರೆಯ 2ನೇ ಕಂತು. ಎಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರತಿಕ್ರಿಯೆಗಳಾಗಿರ್ಬೋದು, ಪ್ರಶ್ನೋತ್ತರಗಳಾಗಿರ್ಬೋದು, ಒಂದು ರೀತಿಯಲ್ಲಿ ಇದಕ್ಕೆ ಪ್ರೋತ್ಸಾಹವನ್ನು ತುಂಬ್ತಾ ಇದೆ. ಇವತ್ತು ಮತ್ತೊಂದು ವಿಶೇಷ ಇದಕ್ಕೆ ಜೊತೆಯಾಗಿದೆ. ನಮ್ಮ ತಂಡ ಅಂದರೆ ಕಳವೆ ಕ್ಲಬ್ ಹೌಸ್ ಈಗ 1000 ಸದಸ್ಯರನ್ನು ಒಳಗೊಂಡಂತಹ ರೂಮ್ ಆಗಿದೆ, ಕ್ಲಬ್ ಹೌಸ್ ಆಗಿದೆ. ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಂದರೆ ಸದಸ್ಯರು ಮತ್ತು ಈಗ ಕೇಳ್ತಾ ಇರುವಂತಹ ಶ್ರೋತೃಗಳೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಗುಂಪಿನ ಬಗ್ಗೆ ಹೇಳೋದಾದರೆ, ಈ ಗುಂಪಲ್ಲಿ ಕೃಷಿಕರು, ಇಂಜಿನಿಯರ್, ರಿಟೈರ್ಡ್ ಪೋಸ್ಟ್ ಮಾಸ್ಟರ್, ನಿವೃತ್ತ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರಜ್ಞರು, ಪ್ರಾಂಶುಪಾಲರು, ಗಾಯಕ ಗಾಯಕಿಯರು, CEO, ಡೈರೆಕ್ಟರ್, ಸಾಹಿತಿಗಳು, ಕೃಷಿ ವಿಜ್ಞಾನಿಗಳು, ಪ್ರವಾಸೋದ್ಯಮಿ, ಲೇಖಕರು, ಪತ್ರಕರ್ತರು, ಛಾಯಾಗ್ರಾಹಕರು, ನಿಸರ್ಗದ ವಿಧೇಯ ವಿದ್ಯಾರ್ಥಿಗಳು, ಫೀಲ್ಡ್ ಬಯಾಲಜಿಸ್ಟ್, ಸೀನಿಯರ್ ಸಬ್ ಎಡಿಟರ್, ಆರ್ಟಿಸ್ಟ್, ಅಕ್ಷರ ಪ್ರೇಮಿಗಳು, ಇತಿಹಾಸ ತಜ್ಞರು, ಬ್ಯಾಂಕರ್ಗಳು, ಅರಣ್ಯಾಧಿಕಾರಿಗಳು, ಹೀಗೆ ಎಲ್ಲ ಕ್ಷೇತ್ರ, ನಾನಾ ಕ್ಷೇತ್ರ, ಅಂದರೆ ಈ ಥರದ ಒಂದು ಕ್ಷೇತ್ರ ಇಲ್ಲಪ್ಪ ಅನ್ನೋ ಹಾಗಿಲ್ಲ, ಎಲ್ಲ ಕ್ಷೇತ್ರದ ಸದಸ್ಯರು ಇಲ್ಲಿದ್ದಾರೆ. ಹಾಗಾಗಿ ಇದೊಂದು ವೈಶಿಷ್ಟ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದೊಂದು ಸಂಭ್ರಮದ ವಿಷಯ. ಶಿವಾನಂದ ಕಳವೆ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಅರಣ್ಯ ಲೋಕದ ಅನನ್ಯ ಯಾತ್ರೆ ಏನಿದೆ, ಅದು ನಿಜಕ್ಕೂ ಅವರು ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ತಾವು ಹುಟ್ಟಿ ಬೆಳೆದು ಕಂಡಂತಹ ಪಶ್ಚಿಮ ಘಟ್ಟಕ್ಕೆ. ಅದೊಂದು ನಿಜಕ್ಕೂ ಅನನ್ಯವಾದಂತಹ ಘಟ್ಟವೇ ಅದು. ಆದರೆ ಇತ್ತೀಚೆಗೆ ಬಗೆ ಬಗೆಯ ವಿಪ್ಲವಗಳಿಂದ ತತ್ತರಿಸ್ತಾ ಇದೆ. ಕೆಲವು ಹಸಿಯಾದ, ಇನ್ನೂ ಹಲವು ಮಾಗಿದ ಗಾಯಗಳನ್ನು ಸ್ಮಾರಕಗಳ ಥರ ಅಡಗಿಸಿಟ್ಕೊಂಡಿದೆ. ಇಲ್ಲಿನ ಪ್ರತಿ ಹುಲ್ಲಿನೆಸಳು, ಬರಿಗಾಲಲ್ಲಿ ನಡೆದಾಡಿದಂತಹ ಜೀವಗಳು ಕಂಡುಕೊಂಡ ಅನುಭವದ ದಾರಿಗಳು, ಪ್ರತಿ ಹೂ, ಎಲೆ, ಕಾಯಿ, ಮೊಗ್ಗು, ಹನಿ, ಇಬ್ಬನಿಗಳಾಗಿ ಮೈದೆಳೆದು ನಿಂತಿರುವಂತಹ ಪರಿ ಇವತ್ತಿಗೂ ನಮ್ಮೆಲ್ಲರಿಗೂ ಅಚ್ಚರಿಯನ್ನು ಉಂಟು ಮಾಡಿಸುತ್ತೆ ಮತ್ತು ಕೆಲವೊಮ್ಮೆ ಬೆರಗು ಹುಟ್ಟಿಸುತ್ತೆ. ಈ ಘಟ್ಟ ಕೇವಲ ಪ್ರವಾಸಿ ಆಕರ್ಷಣೆ ಮಾತ್ರ ಅಲ್ಲ, ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ವೈಶ್ವಿಕ, ಆಧ್ಯಾತ್ಮಿಕ ಎಲ್ಲಕ್ಕಿಂತ ಮಿಗಿಲಾಗಿ ಜೀವನ ಪ್ರೀತಿಯ ಘಟನಾವಳಿಗಳು ನಡೆದಂತಹ ಮತ್ತು ಈಗ ನಡೀತಾ ಇರೋ ಹಾಗೆ ಭವಿಷ್ಯದಲ್ಲಿ ನಡೆಯುವ ರಂಗಮಂಚವೂ ಹೌದು. ಆ ರಂಗಮಂಚದ ಮೇಲೆ ನಿಂತ್ಕೊಂಡು ನೆರೆದಿರುವಂತಹ ಶ್ರೋತೃಗಳಿಗೆಲ್ಲ, ಅಂದರೆ ನಮ್ಮಗಳಿಗೆಲ್ಲ ಕಣ್ಮುಂದೆ ಚಿತ್ರ ಕಟ್ಕೊಳ್ಳೋ ಹಾಗೆ ಸೂತ್ರಧಾರ, ಜಾದೂಗಾರರೂ ಆಗಿ ಕಾನಿಗೆ ಕರೆದೊಯ್ಯುವಂತಹ ಶಿವಾನಂದ ಕಳವೆ ಸರ್ ಅವರು ನಿಜಕ್ಕೂ ಅನನ್ಯ ಯಾತ್ರೆಯ ನಾವೆಯನ್ನು ಅತ್ಯಂತ ಸಮತೋಲನದಿಂದ ಎಲ್ಲೂ ಕೂಡ ಅದು ತನ್ನ ತಾಳ ತಪ್ಪದ ಹಾಗೆ ಕರೆದೊಯ್ತಾ ಇದ್ದಾರೆ. ಈ ನಾವೇ ಈಗಷ್ಟೇ 1000 ಸದಸ್ಯರನ್ನು ಹೊಂದಿದೆ ಅಂತ ಹೇಳಿದೆ ನಾನು. ಮತ್ತೂ ವಿಶೇಷವಾಗುತ್ತೆ ಇವತ್ತಿನ ಕಾರ್ಯಕ್ರಮ. ಇದು ಪರಿಸರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ. ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಕ್ಲಬ್ ಹೌಸ್ ಅಂತ ಅನ್ಸಿದ್ರೂ ಇಲ್ಲಿ ಅರಣ್ಯ ಯೋಜನೆ, ನಾಗಬನ, ಬೆತ್ತ, ಮುಳ್ಳು, ಫೋಟೋಗ್ರಫಿ, ವಿಜ್ಞಾನ, ಹೀಗೆ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಸಾರಭರಿತ ಕಾರ್ಯಕ್ರಮ ಅಂದರೆ ಖಂಡಿತ ತಪ್ಪಾಗಲ್ಲ. ಕಾನ ಸುತ್ತುತ್ತಾ ಸಿದ್ಧಿಗಳು, ಕೀಟಶಾಸ್ತ್ರಜ್ಞರು, ವಿಜ್ಞಾನಿಗಳು ಮುಂತಾದವ್ರ ಜೊತೆ ಒಡನಾಡ್ತಾ ಸಾಗುವಂತಹ ಕಳವೆ ಸರ್ ಅವರು ಕಾನಿನೊಳಗಡೆ, ಅದೇ ಆ ಪೊದೆಯ ಹಿಂಭಾಗದಲ್ಲಿರುವಂತಹ ಅಪರೂಪದ ಮರ ಇದೆಯಲ್ಲ, ಅದರ ಪರಿಚಯವನ್ನು ತಣ್ಣಗೆ ಮಾಡಿಕೊಡ್ತಾರೆ. ಎಲ್ಲ ಮೂಲೆಗಳನ್ನು ತಡಕಿ ಬರೋದಕ್ಕೆ ಅನುವು ಮಾಡಿಕೊಡ್ತಾರೆ. ಬಹುಮುಖ್ಯ ಅಂಶಗಳ ದಾಖಲೆಗಳನ್ನು ನಮ್ಮ ಮುಂದೆ ಪೇರಿಸಿಡ್ತಾರೆ. ತಮ್ಮ ಮಾತುಕತೆಯ ಜೀವನ ಪಾಠ ಹೇಳಿಕೊಟ್ಟವರ ಪಟಗಳನ್ನು ನಮ್ಮ ಮುಂದೆ ತಂದು ತೂಗು ಹಾಕ್ತಾರೆ. ಹಾಗಾಗಿ ಆ ಎಲ್ಲ ಪಟಗಳನ್ನು, ಜೀವನ ಪಾಠಗಳನ್ನು ನಾವು ಕೂಡ ಕೇಳೋಣ. ಮುಂದಿನ ಸಮಯ ಕಳವೆ ಸರ್ ಅವರದ್ದು. ಇನ್ನೊಂದು ಅರ್ಚನಾ, ಇವತ್ತು ಆನಂದ ತೀರ್ಥ ಪ್ಯಾಟಿಯವರು ಇದ್ದಾರೆ, ಅವರು ಕೂಡ ಬರ್ತಾರೆ. ಈಗ ಅನೇಕರು ಆಗಮಿಸಿದ್ದಾರೆ ನಮ್ಮ ಜೊತೆಗೆ. ಅಶೋಕ್ ಭಟ್ ಅಂತ ACF ಸಾಹೇಬರು ಬಂದಿದ್ದಾರೆ, ವೆಂಕಟೇಶ್ ಅಂತ ಇದ್ದಾರೆ, ಪ್ರಮೋದ್ ಅಂತ ಅವರು ಈ ಹೋಮ್ ಸ್ಟೇಯನ್ನು ನಡೆಸ್ತಾರೆ, ತುಂಬಾ ಚೆನ್ನಾಗಿ ರೆಸಾರ್ಟ್ ಅನ್ನ ನಡೆಸ್ತಾ ಇದ್ದಾರೆ, ಅವರಿದ್ದಾರೆ. ಓಂಕಾರ ಮೂರ್ತಿ ಒಳ್ಳೆ ಫೋಟೋಗ್ರಾಫರ್ ಇದ್ದಾರೆ, ರಾಮಚಂದ್ರ ಹೆಗಡೆ ಅವರು ಇದ್ದಾರೆ, ಸೌಮ್ಯ ಇದ್ದಾರೆ. ಈಗ ಅನೇಕರು
ಇದ್ದಾರೆ, ಡಾಕ್ಟರ್ ಗುರು ಇದ್ದಾರೆ, ಲಾವಣ್ಯ ಇದ್ದಾರೆ, ಅನೇಕರು ಬಂದಿದ್ದಾರೆ, ಇನ್ನೂ ಒಂದಷ್ಟು ಬರ್ತಾ ಇದ್ದಾರೆ, ಜಾಯಿನ್ ಆಗ್ತಾರೆ. ಹಾ, ಅವರು ಆಕ್ಚುಲಿ ಅವ್ರಿಗೆ ಹೇಳಿದೆ ನಾನು, ಅವರೇ ನನಗೆ ಈ ಕ್ಲಬ್ ಓಪನ್ ಮಾಡಿ ಅಂತ ಹೇಳಿದವರು ಸಮುದ್ರಿತ ಅವರು. ನೀವೆಲ್ಲ ಅವತ್ತು ಹೇಳಿದ್ರೆ ಕಾರಣಕ್ಕಾಗಿ ಇವತ್ತು ಕಳವೆ ಕ್ಲಬ್ ಈ ಹಂತಕ್ಕೆ ತಲುಪಿದೆ. ಇವತ್ತು ನಮ್ಮ ಕಾಂಚಿಟ್ಟೆ ಕಂತು 2 ಅರಣ್ಯ ಲೋಕದ ಅನನ್ಯ ಯಾತ್ರೆ ಬಂದಿದ್ದ ಎಲ್ಲರನ್ನು ಆತ್ಮೀಯವಾಗಿ ನಾನು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ಜೊತೆಗೆ ಶ್ರೀಯುತ ಸತ್ಯನಾರಾಯಣ್ ಸರ್ ಇದ್ದಾರೆ. ಇವತ್ತು ನಮ್ಮ ಈ ಕಳವೆ ಕ್ಲಬ್ 1000 ಸದಸ್ಯರನ್ನ ದಾಟಿದೆ. ಇಂತಹ ಹೊತ್ತಿನಲ್ಲಿ ನಮಗೆಲ್ಲ ಖುಷಿಯ ಕ್ಷಣಗಳು. ಅರಣ್ಯಕ ಕ್ಲಬ್ ಕೂಡ ಈಗಾಗಲೇ ಈ ದಾಪುಗಾಲನ್ನ ದಾಟಿ ಅನೇಕ ಉತ್ತಮ ಕಾರ್ಯಕ್ರಮ, ಪರಿಸರದ ಕಾರ್ಯಕ್ರಮ ನಡೆಸ್ತಾ ಇದೆ. ನಾವಿಬ್ರು ಕೂಡ ಒಂದೇ ಮನೆಯಲ್ಲಿ ಇದೀವಿ. ಹೇಳೋದಕ್ಕೆ ಒಂದ್ ಕಡೆ ಕಳವೆ ಕ್ಲಬ್ ಇದೆ, ಇನ್ನೊಂದ್ ಕಡೆ ಅರಣ್ಯಕ ಕ್ಲಬ್ ಇದೆ. ಪರಸ್ಪರ ಕೊಡುಕೊಳ್ಳುವಿಕೆ ಇದ್ದೇ ಇದೆ. ಶ್ರೀಯುತ ಸತ್ಯನಾರಾಯಣ್ ಸರ್ ಅವರು ನಮ್ಮ ಈ ಸಂಭ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕು ಅಂತ ತೀರಾ ತಡವಾಗಿ ವಿನಂತಿಸ್ಕೊಂಡ್ವಿ. ತಮ್ಮ ಕಾರ್ಯ ಬಾಹುಳ್ಯದ ನಡು ಅವರು ನಮ್ಮ ಜೊತೆಗೆ ಇವತ್ತು ಜಾಯಿನ್ ಆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಒಂದೆರಡು ಮಾತುಗಳನ್ನು ಹೇಳ್ಬೇಕು ಅಂತ ಶ್ರೀಯುತರಲ್ಲಿ ಕೇಳ್ಕೊತೀನಿ. ಸತ್ಯನಾರಾಯಣ್ ಸರ್. ಸರ್ ನಮಸ್ಕಾರ. ನಾನು 2 ಮಾತಲ್ಲಿ ತಮ್ಮ ಬಗ್ಗೆ ಹೇಳ್ಬಿಟ್ರೆ ನನ್ನ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡದ ಹಾಗೆ ಅಂತ ನನ್ನ ಭಾವನೆ ಸರ್. ಯಾಕಂತಂದ್ರೆ ಇಲ್ಲೆಲ್ಲ ಶ್ರೋತೃಗಳು ಬಹಳಷ್ಟು ಜನ ಇದ್ದೀರಾ. ಅರಣ್ಯದ ಕುರಿತು ಪರಿಸರವಾದ ಅಥವಾ ಪರಿಸರದ ಕಾಳಜಿ ಹೀಗೆ ಸಾಕಷ್ಟು ಜನ ಇದ್ದೇವೆ ನಾವು. ಪ್ರತಿಯೊಬ್ಬ ಕಾಮನ್ ಪೀಪಲ್ ಅಂತ ನಾವೇನು ಅಂದ್ಕೊಳ್ತೀವಿ, ಫಾರೆಸ್ಟ್ ಅಂತಂದರೆ ಅದು ನಮಗೆ ಒಂದು ಜೀವನಾಡಿ, ನಮಗೆ ಅದು ಒಂದು ಪ್ರಾಣವಾಯುವನ್ನು ಕೊಡುವಂಥದ್ದು. ಅದಿದ್ದರೆ ಮಳೆ ಬರ್ತದೆ, ಕಾಡು ಹಾಳಾದರೆ ನಮ್ಮ ಜೀವನ ಹಾಳಾಗ್ತದೆ. ಈ ಥರದ್ದು ಪ್ರತಿಯೊಬ್ಬ ನಾಗರಿಕರಿಗೂ ಅದರ ಅರಿವಿದೆ. ಆದರೆ ಅರಣ್ಯವನ್ನು ನಾವು ಹೇಗೆ ಏನು ವಾಯು ಮಾಲಿನ್ಯ ಆಗಿರ್ಬೋದು, ಜಲಮಾಲಿನ್ಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಾವು ಅರಣ್ಯವನ್ನು ಸಾಕಷ್ಟು ಹಾಳು ಮಾಡಲಿಕ್ಕೆ ಹೊರಟಿದ್ದೇವೆ. ಇಂಥ ಸಂದರ್ಭದಲ್ಲಿ ಒಂದು ತಮ್ಮ ಬರವಣಿಗೆಗಳ ಮೂಲಕ, ತಮ್ಮ ಮಾತುಗಳ ಮೂಲಕ, ತಮ್ಮ ಶಿಬಿರಗಳ ಮೂಲಕ ಅರಣ್ಯದ ಕುರಿತು ಒಂದು ಪ್ರಾಮಾಣಿಕ ಮತ್ತು ಸ್ವಾಭಾವಿಕ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಕಳವೆಯವರು. ಸರ್ ಬಗ್ಗೆ ನಾನು ಸಾಕಷ್ಟು ಮಾತಾಡಲಿಕ್ಕಿದೆ. ಯಾಕಂದರೆ ಕರ್ನಾಟಕದಲ್ಲಿ ಒಂದು ರಂಗದಲ್ಲಿ ಕೆಲವು ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ. ಅದು ಯಾವುದೇ ರಂಗ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಅಥವಾ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು. ಅದರಲ್ಲಿ ಒಂದು ಪ್ರಾಮಾಣಿಕತೆ ಅಥವಾ ಒಂದು ಬದ್ಧತೆ, ಹೀಗೆ ಒಂದು ಏನು ಅದರ ಒಂದು ಇಂಪ್ರೂವ್ಮೆಂಟ್ಸ್ಗೆ ಅಥವಾ ಅದರ ಡೆವಲಪ್ಮೆಂಟ್ಸ್ಗೆ, ಗ್ರೋತ್ಗೆ, ಅವೇರ್ನೆಸ್ಗೆ ದುಡಿಯುವಂಥ ಸಾಕಷ್ಟು ವ್ಯಕ್ತಿತ್ವಗಳಿದ್ದಾವೆ. ಸೊ ಇಂತಹ ವ್ಯಕ್ತಿತ್ವಗಳಲ್ಲಿ ಅರಣ್ಯ ಅಂತ ಬಂದರೆ, ಕಾಡು ಅಂತ ಬಂದರೆ, ಪರಿಸರ ಅಂತ ಬಂದರೆ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಶ್ರೀಯುತ ಕಳವೆ ಅವ್ರದ್ದು. ಅವರ ಒಂದು ನಾವು ಬೇರೆ ಒಂದು ವಿಚಾರಗಳಲ್ಲಿ ಮಾತನಾಡೋರನ್ನು ಭಾಳ ಚೆನ್ನಾಗಿ ಕೇಳಿದ್ದೀವಿ. ಮಾತನಾಡೋರನ್ನ ಅಥವಾ ಸಂಬಳಕ್ಕೆ ದುಡಿಯೋರನ್ನ. ಈಗ ನಾವು ಕೂಡ ಅಷ್ಟೇ ಸ್ಯಾಲರಿಗೆ ದುಡಿತಾ ಇದ್ದೀವಿ ಅಂಥೇಳಿ ನಾವು ಅಂದ್ಕೊಂಡ್ರೆ ಒಂದು ಸಾರ್ವಜನಿಕ ಸೇವೆ ಅದು ಪೂರ್ತಿ ಆಗೋದಿಲ್ಲ. ನಮ್ಮ ಒಂದು ಬದ್ಧತೆ ಒಂದು ಅಥವಾ ನಮ್ಮದು ಏನು ಸೇವೆ ಇದೆ, ನಮ್ಮ ಒಂದು ರಂಗದ ಆಚೆಗೆ ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಕಳವೆ ಸರ್ ಅವರು ವೃತ್ತಿಪರ, ಅವರು ಪತ್ರಕರ್ತರಾಗಿದ್ದಂಥವ್ರು. ಅವರಿಗೆ ಈ ಅರಣ್ಯ ಅಥವಾ ಈ ಅರಣ್ಯದಿಂದ ಅವ್ರಿಗೇನು ಲಾಭ ಇರಲಿಲ್ಲ. ಅವರು ಆ ಒಂದು ಭಾಗದಲ್ಲಿ ಶಿರಸಿಯಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಮತ್ತು ಈ ನಾಡಿನಾದ್ಯಂತ ಓಡಾಡಿದ್ದಕ್ಕೆ, ದೇಶಾದ್ಯಂತ ಓಡಾಡಿದ್ದಕ್ಕೆ ಕಾಡಿನ ಒಂದು ಮಹತ್ವ ಏನು, ಅದರ ಒಂದು ಉಪಯುಕ್ತತೆ ಏನು ಅಂತಕ್ಕಂಥದ್ದು ಅವರಿಗೆ ಅರಿವಾಯಿತು. ಮತ್ತು ಅದನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯರೂಪಕ್ಕೆ ತರೋಂಥ ಕೆಲಸಗಳು ಅವ್ರು ಮಾಡಿದ್ರು. ಅವರು ಕೇವಲ ಮಾತನಾಡಲಿಲ್ಲ. ಅದಕ್ಕೆ ಉದಾಹರಣೆಯಾಗಿ ತಾವುಗಳು ನೋಡ್ಬೋದು, 100 ಪುಸ್ತಕಗಳು, ಅಂಕಣಗಳು, ಅವರ ಒಂದು ಬರವಣಿಗೆಯಲ್ಲಿ ಮೂಡಿ ಬಂದಂತಹ ಒಂದು ಪುಸ್ತಕಗಳನ್ನು ಆಗ್ಬೋದು, ಅಥವಾ ಕಾರ್ಯಕ್ರಮಗಳು, ಶಿಬಿರಗಳು, ಮತ್ತು ಕಾನ್ಮನೆಯನ್ನು ತಾವೆಲ್ಲ ಗಮನಿಸ್ಬೋದು. ಅವರು ಒಂದು ಏನೋ ಒಂದು ಕಾರ್ಯರೂಪಕ್ಕೆ ತರುವಂಥ ಮನೋಭಾವ ಹೊರದಿದೆ. ಅದಕ್ಕೆ ಸಾಕಷ್ಟು ಜ್ವಲಂತ ಸಾಕ್ಷಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಅದರ ಒಂದು ಹೊಸ ರೂಪ ನಮ್ಮ ಕಳವೆ ಕ್ಲಬ್ ಹೌಸ್. ಯಾಕೆ ಈ ಕಳವೆ ಕ್ಲಬ್ ಹೌಸ್ ನಮಗೆ ಭಾಳ ಮುಖ್ಯ ಆಗ್ತದೆ, ಅಥವಾ ಯಾಕೆ ನಮಗೆ ಇದರ ಅನಿವಾರ್ಯತೆ ಇದೆ ಅಂತಂದರೆ, ಈ ಮತ್ತು ಈ ಪೀಳಿಗೆ ಏನಿದೆ, ಇದೊಂದು ಟ್ರಾನ್ಸ್ಫಾರ್ಮೇಷನ್ ಹಂತದಲ್ಲಿದೆ ಅಂತ ನನ್ನ ಅಭಿಪ್ರಾಯ. ಯಾಕಂತಂದರೆ
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಬೆಳವಣಿಗೆ ಆಯಿತು, ಈ ಸೋಷಿಯಲ್ ಮೀಡಿಯಾಗಳು ಬಂದು ಹೆಚ್ಚು ಯುವ ಪೀಳಿಗೆ ಇವತ್ತು ಆ ಸೋಷಿಯಲ್ ಮೀಡಿಯಾದಲ್ಲಿ ಕಾಳಜಿಗಳನ್ನು ಬಿಟ್ಟು ಇನ್ನೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಪರಿಸರ ಕಾಳಜಿ ಅಥವಾ ಇನ್ನೊಂದು ಒಂದು ಸಂಸ್ಕೃತಿ, ಸಂಸ್ಕಾರ, ಇತಿಹಾಸ, ಹೆರಿಟೇಜ್ ಅಂತ ನಾವೇನು ಕರಿತೀವಿ, ಅದನ್ನು ಬಿಟ್ಟು ಉಳಿದೆಲ್ಲವನ್ನೂ ಮಾಡ್ತಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಥರದ್ದೊಂದು ಕಳವೆ ಕ್ಲಬ್ನ ಅಗತ್ಯತೆ, ಅನಿವಾರ್ಯತೆ ನಿಜವಾಗ್ಲೂ ಈ ಪರಿಸರದ ಒಂದು ಉಳಿವಿಕೆಗೆ ಅಗತ್ಯ ಇತ್ತು ಅಂತ ನಾನು ಗಮನಿಸ್ಕೊಂಡಿದ್ದೀನಿ. ಅದನ್ನು ಸಾಕಾರ ಕೂಡ ಮಾಡಿದ್ದಾರೆ ಸರ್ ಅವರು. ಅವರ ಒಂದು ಟಾಕ್ಸ್ ನಾನು ರೀಸೆಂಟಾಗಿ ಒಂದು 21 ತಿಂಗಳಿಂದ ನಾನು ಪ್ರತಿಯೊಂದು ಟಾಕ್ಸ್ ನೋಡ್ತಾ ಇದ್ದೀನಿ. ಅವರ ಮಾತುಗಳಲ್ಲಿ ಬಹಳಷ್ಟು ಪರಿಸರ ಕಾಳಜಿ ಇದೆ, ಬದ್ಧತೆ ಇದೆ. ಅಂಥವ್ರನ್ನ ನಾವು ಸಾಕಷ್ಟು ಅವ್ರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗ್ತದೆ. ಈ ಕಳವೆ ಕ್ಲಬ್ ಇನ್ನೂ ಸಾಕಷ್ಟು ಜನಕ್ಕೆ ರೀಚ್ ಆಗಬೇಕಾಗಿದೆ. ಏನಕ್ಕೆ ನಮ್ಮಗಳ ಕೆಲಸ ಏನಂತಂದರೆ, ಈ ಒಂದು ಕಾರ್ಯಕ್ರಮಗಳಲ್ಲಿ ಅವರ ಒಂದು ಜ್ಞಾನವನ್ನು, ಅವರ ಒಂದು ಅನುಭವವನ್ನು ನಾವು ಕೇಳಿ ಸುಮ್ಮನೆ ಆಗಿಬಿಟ್ರೆ ಅದರಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಸ್ಪ್ರೆಡ್ ದ ವರ್ಡ್ ಅಂತ ಒಂದು ಸೇಯಿಂಗ್ ಇದೆ. ವರ್ಡ್ ಯಾವಾಗಲೂ ಒಂದು ಒಳ್ಳೆಯದು ಸ್ಪ್ರೆಡ್ ಆಗಬೇಕು, ಒಳ್ಳೆಯದು ಎಲ್ಲ ಕಡೆಯಿಂದ ಹರಿದು ಬರಲಿ ಅಂತೇಳಿ ನಾವು ಕೇಳಿದ್ದೀವಿ. ಹಾಗೆ ಆ ಒಳ್ಳೆಯದನ್ನು ನಾವು ಕೇಳಿ ಸುಮ್ಮನಾಗದೆ ಇಂಥ ವಿಷಯಗಳನ್ನು ನಾವು ಸ್ಪ್ರೆಡ್ ಮಾಡೋಣ. ನೋಡಿ, ಅವರ ಒಂದು ಕಾರ್ಯವ್ಯಾಪ್ತಿ ಕೇವಲ ಪರಿಸರಕ್ಕೆ ಅಷ್ಟೇ ಉಳಿಯಿಲ್ಲ, ಇತಿಹಾಸದ ಬಗ್ಗೆ ಎಷ್ಟು ಎಲೆಮರೆಕಾಯಿ ಅಂತ ಇತಿಹಾಸದ ಪುಟಗಳಲ್ಲಿ ಎಲ್ಲೂ ಕೂಡ ದಾಖಲಾಗದೆ, ಎಲ್ಲಿ ಕೂಡ ಒಂದು ನೆಲೆಗೆ ಕಾಣಿಸ್ಕೊಳ್ದಿರ, ಮುಖ್ಯವಾಹಿನಿಗೆ ಬರ್ದಿರ ನಮ್ಮ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ವ್ಯಕ್ತಿಗಳನ್ನು, ಘಟನೆಗಳನ್ನು ಅವರು ಎಷ್ಟು ಸಂಶೋಧನೆ ಮಾಡಿದ್ದಾರೆ, ಎಷ್ಟು ಅರ್ಥಕೊಂಡಿದ್ದಾರೆ, ಅದನ್ನು ಕೂಡ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ಜ್ಞಾನ ಭಂಡಾರದ ಅಗತ್ಯತೆ ನಮಗಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಈ ಸಂದರ್ಭದಲ್ಲಿ ನನಗೆ 2 ಸಂಗತಿಗಳು ಇವತ್ತು ನಡೆದ ಸಂಗತಿಗಳು ನನಗೆ ನೆನಪಾಗ್ತದೆ. ನಾನು ಬೆಳಗ್ಗೆ 2 ಗಂಟೆಗೆ ಹೊರಟು ರಾತ್ರಿ ಸ್ಕಂದಗಿರಿಗೆ ನಾನು ನನ್ನ ಕುಟುಂಬದವರು ಟ್ರೆಕ್ಕಿಂಗ್ ಹೋಗಿದ್ವಿ. ಇವತ್ತು ಟ್ರೆಕ್ಕಿಂಗ್ ಹೋದಾಗ ಒಂದು ನಾಯಿ ಕೆಳಗಡೆಯಿಂದ ಫುಟಿಲ್ಸಿಂದ ಹಿಡಿದು ನಮ್ಮ ಜೊತೆಗೆ ಕೊನೆಯವರೆಗೂ ಮೇಲಿನ ತುದಿವರೆಗೆ ಬಂತು. ಜೋರಾದ ಮಳೆ, ಸಿಕ್ಕಾಬಟ್ಟೆ ಬಿರುಸಾದ ಗಾಳಿ. ಇವತ್ತು ಅದು ಎಲ್ಲೂ ಕೂಡ ನಮ್ಮನ್ನು ಬಿಡದಿರೋದ್ರ ಜೊತೆಲಿ ಬಂತು. ಯಾಕೆ ಬಂತು ಅಂತಂದಾಗ ಅಲ್ಲಿ ಗೈಡ್ ಹೇಳ್ತಾ ಇದ್ರು, ಸರ್ ಅದು ಯಾರೇ ಬರಲಿ, ಟ್ರೆಕ್ಕರ್ಸು ಯಾರು ಹೈಕರ್ಸ್ ಇರ್ತಾರೋ ಅವ್ರ ಫ್ರೆಂಡ್ಲಿ, ಅದು ಜೊತೆಲೇ ಬರುತ್ತೆ, ಸ್ನೇಹ ಸಂಪಾದನೆ ಮಾಡುತ್ತೆ. ಮೇಲೆ ಲಾಸ್ಟಲ್ಲಿ ಏನು ಅವರು ತಂದಿರ್ತಾರೆ ಆಹಾರ, ಅದನ್ನು ನಿರೀಕ್ಷೆ ಮಾಡುತ್ತೆ. ಸರ್ ನೀವು ಅದನ್ನು ನೀವು ಹೇಗೆ ಬೇಕಾದರೂ ಹ್ಯಾಂಡಲ್ ಮಾಡಿ ಸರ್, ಅದು ನಿಮಗೆ ಒಂದು ಚೂರು ಕೂಡ ರಿಟಾಲಿಯೇಟ್ ಮಾಡಲ್ಲ ಅಂತ. ಆಶ್ಚರ್ಯ ಆಯ್ತು ನನಗೆ. ಅಂದರೆ ಡಾಗ್ ಫೀಡರ್ಸ್ ಕೂಡ ನಾಯಿಗಳನ್ನ ಹತ್ರ ಕರೆದು ಮುಟ್ಲಿಕ್ಕೆ ಯೋಚನೆ ಮಾಡ್ತಾರೆ, ಅಥವಾ ಮುಟ್ಟಿದ್ರೆ ಅದು ರಿಟಾಲಿಯೇಟ್ ಮಾಡ್ತದೆ, ಭಯ ಇರ್ತದೆ. ಇರಲಿ ನೋಡೋಣ ಅಂಥೇಳಿ ನನ್ನ ಮಗ, ಅವನು 10 ವರ್ಷದ ಮಗ, ಅವನು ಆ ನಾಯಿನ ಇಟ್ಕೊಂಡ. ಅವನು ಯೂಶ್ವಲಿ ನಾಯಿಗಳ ಹತ್ರ ಬರಲ್ಲ. ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ ಊರಲ್ಲಿ, ಅದು ಇಷ್ಟು ಅವನನ್ನು ಪ್ರೀತಿ ಮಾಡ್ತದೆ ಅಂದರೆ, ಆದರೂ ಕೂಡ ಅವನು ಅದರ ಹತ್ರ ಹೋಗಲ್ಲ. ಅಂಥವನು ಪ್ರಯೋಗ ಮಾಡೋ ಉದ್ದೇಶ ಇಟ್ಕೊಂಡು ಆ ನಾಯಿನ ಸ್ವಲ್ಪ ಮುಟ್ದ, ಮತ್ತೆ ಅದನ್ನು ತಿರುಗಿ ಹಾಕೊಂಡ, ಮುದ್ದಾಡ್ದ, ಕೀಟ್ಲೆ ಮಾಡ್ದ, ಕಿವಿ ಹಿಂಡ್ದ, ಏನು ಮಾಡಿದ್ರು ಕೂಡ ಅದು ಏನೂ ರಿಟಾಲಿಯೇಟ್ ಮಾಡಲಿಲ್ಲ. ಮೇಲ್ಗಡೆ ಹೋದಾಗ ಆ ನಾಯಿ ಇವನು ಕೊಟ್ಟ ಬಿಸ್ಕೆಟನ್ನು ತಿಂತಾಯಿತ್ತು. ಅವರು ಗೈಡ್ ಹೇಳಿದ್ರು, ಸರ್ ಅದಕ್ಕೆ ನೆಲದ ಮೇಲೆ ಹಾಕ್ಬಿಡಿ ಸರ್, ತಿನ್ನೋದಿಲ್ಲ, ಅದು ಬಾಯಿಗೆ ಕೊಡಬೇಕು ಅಂತ. ಇವನು ಭಾಳ ಕಷ್ಟಪಟ್ಟು ಬಾಯಿಗೆ ತಿನ್ನಿಸ್ದ. ಕೆಳಗಡೆ ಅಪ್ಪಿ ಬಿದ್ದಂಥ ಬಿಸ್ಕೆಟ್ನ ಅದು ಮುಟ್ಲೇ ಇಲ್ಲ. ಅದು ಅಂದರೆ ಯಾವುದೇ ಒಂದು ಜೀವಿಗೆ ಸ್ವಚ್ಛತೆ ಇದೆ, ಅದೊಂದು ಹೈಜೀನ್ ಅನ್ನೋ ಒಂದು ಇದು ಇದೆ, ಅರಿವಿದೆ. ಕೆಳಗಡೆ ಕಲ್ಲಿನ ಮೇಲೆ ಬಿದ್ದರೂ ಕೂಡ ಅದು ಬಿಸ್ಕೆಟ್ ಏನು ಹಾಳಾಗಿರಲಿಲ್ಲ. ಬಟ್ ಸ್ಟಿಲ್ ಆ ನಾಯಿಗೆ ಅಭ್ಯಾಸ ಈ ರೀತಿಯಾಗಿದೆ, ನೆಲದ ಮೇಲಿರುವಂಥದ್ದನ್ನ ಅದು ಸ್ವೀಕಾರ ಮಾಡೋದಿಲ್ಲ ಹಾಗೆ ಅಂತ. ಅಂದರೆ ಪರಿಸರದಲ್ಲಿ ಎಲ್ಲ ಒಂದು ಏನು ಜೀವರಾಶಿ ಇದೆ, ಅವುಗಳಿಗೆ ಅವುಗಳದ್ದೇ ಆದಂತಹ ಒಂದು ಸ್ವಂತಿಕೆ ಇದೆ, ವಿಶೇಷತೆ ಇದೆ, ವೈಶಿಷ್ಟ್ಯತೆ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಮತ್ತೊಂದೇನಾಯಿತು, ನನ್ನ ಮಗ ಎಲ್ಲ ಬಿಸ್ಕೆಟ್ಸು ಅದು ಇದೆಲ್ಲ ತಿನ್ನಿಸಿ ಕೊನೆಗೆ ಕೆಳಗಡೆ ಬಿದ್ದಂಥ ಏನು ಪ್ಲಾಸ್ಟಿಕ್ ಬ್ಯಾಗ್ ಇತ್ತು, ಅದನ್ನ ತೆಗೆದು ಒಳಗಡೆನೇ ಹಾಕ್ಕೊಂಡೆ. ನಾನು ಕೇಳಿಲ್ಲ ಅವ್ನಿಗೆ ಯಾಕೆ ಹಾಕ್ಕೊಂಡೆ ನೀನು ಅಂತ. ಅಲ್ಲಿ ಬೇರೆಯವ್ರು ಬಂದಿದ್ದಂಥವ್ರು ಕೂಡ ಹೇಳ್ತಾ ಇದ್ದ, ಅಂಕಲ್ ಅದನ್ನು ನೀವು ಬ್ಯಾಗಲ್ಲಿ ಹಾಕ್ಕೊಳ್ಳಿ ಹಾಗೆ ಅಂತ. ಅಂದರೆ ನಾವು ಅವ್ನಿಗೆ ಹೇಳ್ಕೊಡದೇ ಇದ್ರೂ ಕೂಡ ಅವನಿಗೆ ಒಂದು ಸ್ಪಷ್ಟತೆ ಇದೆ, ಈ ಪರಿಸರಕ್ಕೆ ನಾವು ಬಂದು ಇಲ್ಲಿ ಪ್ಲಾಸ್ಟಿಕ್ಕನ್ನು ನಾವು ಡಿಸ್ಪೋಸ್ ಮಾಡಬಾರ್ದು ಹಾಗೆ ಅಂತ. ಅವನು ಬಹುಶಃ ನನ್ನ ಜೊತೆಲಿ ಕೇಳಿಸ್ಕೊಂಡಿರ್ಬೋದು, ಅಥವಾ ಇನ್ನೆಲ್ಲ ಅವನಿಗೆ ಅದರ ಅರಿವು ಬಂದಿರ್ಬೋದು. ಬಟ್ ಅದು ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ ಅವನು, ಕೇಳ್ಕೊಂಡು ಸುಮ್ಮನೆ ಆಗಿಲ್ಲ. 10 ವರ್ಷದ ಮಗು ಅವನು. ಈ 2 ಸಂಗತಿಗಳು ನನಗೆ
ಇವತ್ತಿನ ಪರಿಸರದ ವಿಶೇಷತೆಗಳು ನನಗೆ ಅಲ್ಲಿ ಬಿದ್ದಂಥ ಮಳೆ ಆಗಿರ್ಬೋದು ಅಥವಾ ನಾವು ಟ್ರೆಕ್ಕಿಂಗ್ ಮಾಡಿದ್ದು ವಿಶೇಷ ಅನಿಸ್ಲಿಲ್ಲ. ಇಂಥ ಒಂದು ಸಣ್ಣ ಸಣ್ಣ ಅಂಶಗಳು ನಮ್ಗಳನ್ನು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ನನ್ನ ಯಾಕಂತಂದರೆ ಪರಿಸರ ಅಂತಕ್ಕಂಥದ್ದು ಅದೊಂದು ನಿರ್ಜೀವ ವಸ್ತು ಅಲ್ಲ. ಅದಕ್ಕೆ ಒಂದು ನಮಗಿಂತ ಹೆಚ್ಚಿನ ಒಂದು ಜೀವನ್ಮುಖಿ ಶಕ್ತಿ ಇದೆ. ಅದನ್ನು ನಾವು ಅರ್ಥಕೊಳ್ಳಿಕ್ಕೆ ಒಬ್ಬರು ಮೀಡಿಯೇಟರ್ ಬೇಕು, ಒಬ್ಬರು ಏಜೆಂಟ್ ಬೇಕು, ಒಂದು ವಾಹಕ ಬೇಕು. ಅಂಥ ವಾಹಕ ನಮ್ಮ ಕಳವೆ ಸರೋವರು. ಅಂಥವ್ರನ್ನ ನಾವು ಅವರ ಸಿಗ್ನಿಫಿಕೆನ್ಸನ್ನು ನಾವು ಅರ್ಥಕೊಂಡು ಒಂದು ಅಡ್ವರ್ಟೈಸ್ಮೆಂಟ್ಗೆ ಲಕ್ಷ ತಗೊಂಡು ಆ್ಯಕ್ಟ್ ಮಾಡ್ತಾರೆ ಯಾರು ಸೆಲೆಬ್ರಿಟೀಸು. ಭಾಳ ವಿಚಿತ್ರ ಅನಿಸಿದ್ದು ನನಗೆ ಅಂದರೆ, ಮೊನ್ನೆ ಒಂದು ಕಾಲೇಜ್ನವರು ಒಬ್ಬ ಸೆಲೆಬ್ರಿಟಿನ ಕರೀಲಿಕ್ಕೆ ಹೋಗಿದ್ರು. ಸರ್, ನೀವು ಬಂದು ಮೋಟಿವೇಶ್ನಲ್ ಸ್ಪೀಚ್ ಮಾಡಬೇಕು ನಮ್ಮ ಕಾಲೇಜ್ಗೆ. ಆ ಕಾಲೇಜಿನ ವ್ಯವಸ್ಥಾಪಕರು ಏನು ಓನರ್ ಅಂತ ಕರಿತೀವಿ, ನನಗೆ ಆತ್ಮೀಯರವರು, ಅವರು ಮಾತನಾಡ್ತಾ ಹೇಳ್ತಾಯಿದ್ರು, ಸರ್, ಇವತ್ತು ನಮ್ಮ ಯುವಜನ ಯಾರನ್ನ ಸೆಲೆಬ್ರಿಟಿ ಅಂತ ಕರೀತಾ ಇದೆ, ಯಾರನ್ನ ಮಾದರಿ ಅಂತ ಭಾವಿಸ್ತಿದ್ದಾರೆ. ನಾವು ಅವ್ರಿಗೆ ಹೋಗಿ ನೀವು ಮೋಟಿವೇಶ್ನಲ್ ಸ್ಪೀಚ್ ಮಾಡಬೇಕು, ಒಂದು ಆನ್ಲೈನ್ ಅಂತ ಕೇಳ್ಕೊಂಡಾಗ ಅವರು ಮನೇಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತನಾಡ್ಬೋದಾಗಿತ್ತು, 10 ನಿಮಿಷ ಮಾತನಾಡ್ಬೋದಾಗಿತ್ತು. ಅವರು ನನ್ನ ಪಬ್ಲಿಕ್ ರಿಲೇಷನ್ ಆಫೀಸರ್ ಇದ್ದಾರೆ, ಅವರು ನನ್ನ PA ಇದ್ದಾರೆ, ಅವ್ರಿಗೆ ಮಾತನಾಡಿದೀನಿ ಅಂತ ಹೇಳಿದ್ರು. ಯಾಕೆ ಅವರು PAಗೆ ಮಾತನಾಡಬೇಕು ಅಂತಂದರೆ, ಅದು ಪೇಯ್ಡ್ ಸರ್ವಿಸ್ ಹಾಗೆ ಅಂತ. ಆಯ್ತು ಸರ್, ಮಾಡ್ತಾರೆ, ಆನರರಿ ಮಾಡ್ತಾರೆ ನಮ್ಮ ಸರ್ ಅವರು. ಬಟ್ ಅವ್ರದ್ದು ಕೂಡ ಸಿಕ್ಕಾಬಟ್ಟೆ ಖರ್ಚಿರುತ್ತಲ್ಲ ಸರ್, ಹಾಗಾಗಿ ತಾವೇನು ಇದು ಮಾಡ್ತೀರಾ ಅಂತ ಹೇಳಿದ್ರೆ, ಇದು ಇಲ್ಲ ಸರ್, ಮಿನಿಮಮ್ ಇಷ್ಟಿದೆ ಅಂಥೇಳಿ ಹೇಳಿದ್ರು ಅಂತ ನನ್ನ ಹತ್ರ ಹೇಳ್ಕೊಂಡು ಅವರು ಭಾಳ ಆಶ್ಚರ್ಯಪಡ್ತಾಯಿದ್ರು. ಯುವಜನ ಇವತ್ತು ಸೆಲೆಬ್ರಿಟಿಗಳು ಯಾರು ಸೆಲೆಬ್ರಿಟಿಗಳನ್ನ ಅಂಥೇಳಿ ಕರಿಬೇಕು ಅನ್ನೋದು ಒಂದು ಉದಾಹರಣೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ನಡುವಿನ ಸೆಲೆಬ್ರಿಟಿ ಕಳವೆ ಸರ್ ಅವರು. ಇಂಥ ಕ್ಲಬ್ ನಮ್ಮ ಅರಣ್ಯಕ ಕ್ಲಬ್ ಕೂಡ ಇದೆ. ಕಳವೆ ಸರ್ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಸ್ತಾ ಇರ್ತಕ್ಕಂಥ ಕ್ಲಬ್ ಅದು. ಅವರ ಗೈಡೆನ್ಸಲ್ಲೇ ನಾವು ನಡೆಸ್ತಾ ಇದ್ದೇವೆ. ಅದರ ಕಾರ್ಯವ್ಯಾಪ್ತಿ ಕೂಡ ಅಷ್ಟೇ. ವಾರಕ್ಕೊಮ್ಮೆ ನಾವು ಇಂತಹ ಒಬ್ಬ ರಿಸೋರ್ಸ್ ಪರ್ಸನ್ ಅವ್ರನ್ನ ಕರೆಸಿ ಕಾರ್ಯಕ್ರಮಗಳನ್ನ ಅವ್ರ ಮುಖಾಂತರ ಮಾತನಾಡಿಸುವಂಥದ್ದು, ಇಂಥ ಕೆಲಸಗಳನ್ನ ಮಾಡ್ತಾಯಿದ್ದೇವೆ. ಇಲ್ಲಿ ನಮ್ಮ ಒಂದು ಅದರದ್ದು ರಿಸಲ್ಟ್ಸ್ ಏನಿದೆ ಅದು ಒಂದು ದಿವಸಕ್ಕೆ ಅಥವಾ ಅದನ್ನು ಪರ್ಸೆಂಟೇಜಲ್ಲಿ ಕೋಶಿಯಲ್ಲಿ ನಾವು ಅದನ್ನು ಅಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ 4 ಜನಕ್ಕೆ ಅದರಿಂದ ಸ್ವಲ್ಪ ಪ್ರೇರೇಪಣೆ ಅಥವಾ ಮೋಟಿವೇಶನ್ ಆದರೆ ಡೆಫಿನೆಟ್ಲಿ ನಾವು ಮಾಡೋವಂಥ ಕೆಲಸ ಇದಾಗುತ್ತೆ. ಈ ಮಾತು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ, ನೆರೆಹೊರೆಯವ್ರಿಗೆ, ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಕಳವೆ ಸರ್ ಅವ್ರ ಬಗ್ಗೆ ಮಾತನಾಡಿಸಿ. ನಿಮ್ಮ ಕಾರ್ಯಕ್ರಮಗಳಲ್ಲಿ ಅವ್ರ ಪುಸ್ತಕಗಳನ್ನು ಪ್ರೆಸೆಂಟ್ ಮಾಡಿ. ಆ ಗೌರಿಯ ಆತ್ಮಕತೆ ಅಂತ ಒಂದು ಪುಸ್ತಕ ಇದೆ. ಅದೊಂದು ಮನುಷ್ಯ ಮತ್ತು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ನನಗೆ ಆ ಶಬ್ದ ಕೇಳಿದ ತಕ್ಷಣ ಬಹಳ ಇರಿಸುಮುರುಸಾಗ್ತದೆ. ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಆಗೋದು ಸಾಧ್ಯನೇ ಇಲ್ಲ, ಯಾವ ಕಾರಣಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ನಾಗರಾವು ಹೊರ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಮನೇಲಿ ಬಂದರೂ ಕೂಡ ಯಾರನ್ನು ಕಚ್ಚಿರೋ ಉದಾಹರಣೆ ಇಲ್ಲ. ಅದು ಅನ್ಲೆಸ್ ಅಂಟಿಲ್ ನಾವು ಅದರ ಸವಾಸಕ್ಕೆ ಹೋಗಿದೆ. ಸೊ ಹಾಗಿದ್ದಾಗ ಸಂಘರ್ಷಕ್ಕೆ ಪ್ರಶ್ನೆ ಇಲ್ಲ. ನಾವು ಮನುಷ್ಯ ಅದಕ್ಕೆ ಅನಾನುಕೂಲ ಮಾಡಿದಾಗ ಮಾತ್ರ ಅದು ಮಾಡ್ತದೆ. ಅಂಥ ಒಂದು ಅನನ್ಯ ಸ್ನೇಹ ಸಂಬಂಧವನ್ನು ಗೌರಿಯ ಆತ್ಮಕಥೆಯಲ್ಲಿ ಸರ್ ತೋರಿಸಿದ್ದಾರೆ. ದಯಮಾಡಿ ಅಂಥ ಪುಸ್ತಕಗಳನ್ನು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಪ್ರೆಸೆಂಟ್ ಮಾಡಿ. ಈ ಒಂದು ಏನು ಕಳವೆ ಕ್ಲಬ್ ಇದೆ, 1,000 ಜನನ ಭಾಳ ಅತಿ ವೇಗದಲ್ಲಿ ಅದು ರೀಚ್ ಆಗಿದೆ. ಇದನ್ನು ದಯವಿಟ್ಟು ಸ್ಪ್ರೆಡ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪ್ರೆಡ್ ಮಾಡಿ, ಸಾಕಷ್ಟು ಜನ ಅದನ್ನು ಕೇಳ್ಕೊಳ್ಳಿ. ಅದರಿಂದ ಅವರು ಕೂಡ ಪ್ರೇರೇಪಣೆ ಆಗಲಿ ಅಂತ ಹೇಳ್ತಾ ಇವತ್ತು ನನಗೆ ಕಾರ್ಯಕ್ರಮಕ್ಕೆ ಸರ್ ಅವ್ರು ಕರೆಸಿದ್ದಾರೆ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಮಯ ಜಾಸ್ತಿ ತೊಗೊಂಡೆ ನಾನು, ಬಟ್ ಹೇಳಬೇಕು ಅನ್ಸೋದನ್ನು ಹೇಳಲೇಬೇಕು. ಆವಾಗ ಆ ಫ್ಲೋಗೆ ಅರ್ಥ ಇರ್ತದೆ ಅಂತ ನಾನು ಭಾವಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಶಿವಾನಂದ್ ಸರ್ ಅವರಿಗೆ ಶುಭಾಶಯ. 1000 ಜನ 1,00,000 ಜನ ಆಗುತ್ತೆ ಸರ್. ತಾವು ಇದೇ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ, ತಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ ಅಂತ ಹೇಳ್ತೀವಿ ಸರ್. ಸರ್, ತಮ್ಮ ಆಶಯ, ಶುಭಾಶಯಗಳು, ತಮ್ಮ ಅನುಭವಗಳು ಅತ್ಯಂತ ಖುಷಿ ಕೊಡ್ತು. ತಮ್ಮ ಏನು ಕಾರ್ಯ ಒತ್ತಡದ ನಡುವೆಯೂ ನಮ್ಮ ಜೊತೆ ಬಂದು ಮಾತಾಡಿದಿರಿ. ಸಾಧ್ಯವಾದಷ್ಟು ಹೊತ್ತು ಇವತ್ತು ಕೂಡ ನಮ್ಮ ಜೊತೆ ಇರಿ ಅಂತ ಹೇಳ್ತಾ, ಅರ್ಚನಾ ವಿಶ್ವಾಸ್, ನಾನು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀನಿ, ಕಥೆಗಳನ್ನ ಮುಂದುವರಿಸ್ತಾ ಇದ್ದೀನಿ. ಸೇರಿದ ಎಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅನೇಕರು ಆಗಮಿಸಿದ್ದಾರೆ. ಸ್ನೇಹಿತ ನರೇಂದ್ರ ದೇರ್ಲಾ ಈಗಷ್ಟೇ ಆಗಮಿಸಿದ. ಅನೇಕರು ಬಂದ ಎಲ್ಲರಿಗೂ ಕೂಡ ಈ ಕಾಡಿನ ಯಾತ್ರೆಗೆ ಒಂದು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಥೆಗಳು ಹೇಗೆ ಹುಟ್ಟುತ್ತವೆ ಕಾಡಲ್ಲಿ ಅನ್ನೋದಕ್ಕೆ ಒಂದು ಘಟನೆ ಹೇಳ್ಬೇಕು ನಿಮಗೆ. ಈಗ ಸುಮಾರು 10-12 ವರ್ಷಗಳ ಹಿಂದೆ ನಮ್ಮ ಸೊಪ್ಪಿನ ಬೆಟ್ಟ ಅಂತಿರುತ್ತೆ ಮಲೆನಾಡಲ್ಲಿ. ಅಲ್ಲಿ ಗೇರು ಗಿಡಗಳಿರ್ತವೆ. ಏಪ್ರಿಲ್ ತಿಂಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಬಿಡುವಿನ ವೇಳೆಯಲ್ಲಿ ಏನಪ್ಪ ಕೆಲಸ ಅಂದ್ರೆ,
ಆ ಬೆಟ್ಟದಲ್ಲಿರೋ ಗೇರು ಬೀಜವನ್ನು ಕೊಯ್ಯೋ ಕೆಲಸ. ನಾನು ಅದನ್ನೇ ಮಾಡ್ತಾ ಇದ್ದೆ. ಸಂಜೆ ಸುಮಾರು 4-5 ಗಂಟೆ ಹೊತ್ತು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲೆಲ್ಲೋ ಹಕ್ಕಿಗಳು ಏನೋ ಗಲಾಟೆ ಮಾಡ್ತಾ ಇರೋ ಸದ್ದು ಕೇಳ್ತು. ಕೆಳಗಡೆ ಸ್ವಲ್ಪ ದೂರ ನಿಧಾನಕ್ಕೆ ಹೋಗಿ ನೋಡಿ ಏನೋ ಆಗಿದೆ ಅಂತ ಗೊತ್ತಾಯ್ತು. ಏನಾಗಿದೆ ಅಂತ ನೋಡ್ತೀನಿ, ಈ 3-4 ಕಾಗೆಗಳು ಸೇರ್ಕೊಂಡು ಹಾರ್ನ್ ಬಿಲ್ ಅನ್ನ, ಮಂಗಟ್ಟೆ ಪಕ್ಷಿಯ ಮರಿಯೊಂದನ್ನ ಒಂದು ಕೌಲು ಮರದ ಮೇಲೆ ಕೂಡಿಸ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ಮಂಗಟ್ಟೆ ಪಕ್ಷಿ ಏನ್ ಮಾಡಿದೆ, ಅದರ ತಂದೆ ಮತ್ತು ಇನ್ನೊಂದಿಷ್ಟು ದೊಡ್ಡ ದೊಡ್ಡ ಹಕ್ಕಿಗಳು ಅದನ್ನ ಹಾರೋದಕ್ಕೆ ಕಳಿಸ್ತಾ ಇದ್ವು. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಾಟ ಕಳಿಸ್ತಾ ಇದ್ವು. ಆಗಷ್ಟೇ ರೆಕ್ಕೆ ಬಲಿತ ಮಂಗಟ್ಟೆ ಹಕ್ಕಿ ಅದು. ನಿಮ್ಗೆ ಗೊತ್ತಿರ್ಬೇಕು, ಮಂಗಟ್ಟೆ ಹಕ್ಕಿಯ ವಿಶೇಷ ಏನಪ್ಪಾ ಅಂದ್ರೆ, ತಾಯಿ ಹಕ್ಕಿ ಒಂದು ಮರದ ಪೊಟರೆಯಲ್ಲಿ ತತ್ತಿ ಇಟ್ಟು ಕಾವು ಕೊಡ್ತಾ ಕೂತ್ರೆ ಅದಕ್ಕೆ ರೆಕ್ಕೆನೇ ಇರೋದಿಲ್ಲ, ಹೊರಗಡೆಯಿಂದ ಸೀಲಾಗಿರ್ತದೆ. ಗಂಡು ಹಕ್ಕಿ ದಿವಸ ಹಣ್ಣನ್ನ, ಬೇರೆ ಬೇರೆ ಹಣ್ಣುಗಳನ್ನ ದೂರ ದೂರ ಕೊಡೋ ಕೆಲಸ ಮಾಡ್ತಾ ಇರ್ತದೆ. ಹೇಗೆ ಮರಿಗೆ ರೆಕ್ಕೆ ಬರುತ್ತೋ ಹಾಗೆ ತಾಯಿಗೂ ರೆಕ್ಕೆ ಬರಬೇಕು ವಾಪಸ್ ಬರುವಾಗ. ಯಾರಾದ್ರೂ ಅದ್ರ ಹೊರಗಡೆ ಹಾರಾಡ್ತಾ ಇರೋ ಗಂಡು ಹಕ್ಕಿಯನ್ನ ಸಾಯಿಸ್ಬಿಟ್ರೆ ಒಳಗಡೆ ಇದ್ದ ಗೂಡ್ನಲ್ಲಿರೋ ಎಲ್ಲ ಹಕ್ಕಿಗಳು ಕೂಡ ಸತ್ತೋಗ್ತದೆ. ಇಂತಹ ಅವಘಡವನ್ನ ತಪ್ಪಿಸ್ಕೊಂಡು ಹೇಗೋ ನಮ್ಮ ಬೂದು ಮಂಗಟ್ಟೆ ಮರಿಯಾಗಿ ರೆಕ್ಕೆ ಬಲ್ತು ನಮ್ಮ ಬೆಟ್ಟದ ಹಾರಾಟ ಮಾಡ್ತಾ ಇತ್ತು. ಪ್ರತಿ ವರ್ಷ ಅದಿರೋದೆ, ಅದು ವಿಶೇಷ ಅಲ್ಲ. ನಮ್ಮ ಸೊಪ್ಪಿನ ಬೆಟ್ಟದ ನೇರಳೆ ಮರದಲ್ಲಿ ಅದ್ರ ಗೂಡಿರೋದು, ಅದು ಮರಿ ಹಾಕೋದು, ಅದ್ರ ಕೆಳಗಡೆ ರಾಮಪತ್ರೆ ಅಂತ ಅಪರೂಪದ ಸಸ್ಯಗಳು ಹುಟ್ಟೋದು, ಬೇರೆ ಬೇರೆ ಸಸ್ಯಗಳು ಹೇಗೆ ಹುಟ್ಟುತ್ತವೆ, ಅದೇನೇನು ಬೀಜ ತರುತ್ತೆ ಅನ್ನೋದು ನಾನು ನೋಡೋದು ಎಲ್ಲ ಇದ್ದೇ ಇತ್ತು. ಹೋಗಿ ನೋಡ್ತೀನಿ, ಆ ಮರಿಗೆ ಏನು ದೊಡ್ಡ ಆಕ್ರಮಣ ಮಾಡ್ತವೇ ಇದಾವೆ 3-4 ಈ ಕಾಗೆಗಳು. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಹಿಂದೆ ಮಧ್ಯೆ ನನಗೆ ಎಷ್ಟಂದ್ರೆ ಈ ಕಷ್ಟಪಟ್ಟು ಹೇಗ್ ಬೆಳೆಸುತ್ತೆ ಅದು ಮರಿನ ಅನ್ನೋದು ಗೊತ್ತಿತ್ತು. ಇವುಗಳ ಮಧ್ಯೆ ನಾವು ಹೋಗ್ಬಾರ್ದು, ಜೀವ ಸರಪಳಿ ಅದು, ಮನುಷ್ಯನಿಗೇನೂ ಕೆಲಸ ಇಲ್ಲ. ಆದ್ರೆ ಎಷ್ಟು ಕಷ್ಟಪಟ್ಟು ಆ ಮಂಗಟ್ಟೆ ಹಕ್ಕಿ ಮರಿ ಬೆಳೆಸಿದೆಯಲ್ಲ ಅಂತ ಹೇಳಿ ಯೋಚನೆ ಮಾಡಿ, ಏನಾದ್ರೂ ಈ ಕಾಗೆಗಳು ಯಾವತ್ತೂ ಹಾಗೆ ಬೇರೆ ಬೇರೆ ಹಕ್ಕಿಗಳ ಗೂಡು ಎಲ್ಲಿ ಮೊಟ್ಟೆ ಇದೆ ಅಂತ ಕತ್ಕೊಂಡ್ ಬರೋದು, ಏನೋ ಇದೇ ತರ ಕಿತಾಪತಿ ಮಾಡ್ತಾನೆ ಇರ್ತಾವ. ಹಾಗಾಗಿ ನಾನೇನ್ ಮಾಡಿದೆ, ಈ ಕಾಗೆಗಳಿಗೆ ಹಕ್ಕಿ ಇಲ್ಲದೆ ಆದ್ರೆ ಹಣ್ಣಾರು ಸಿಗುತ್ತೆ, ಹಲಸಿನ ಹಣ್ಣಾರಿ ಅವು ತಿಂದ್ಬಿಡ್ತವೆ ಅಂತೇಳಿ ನಾನು ಏನ್ ಯೋಚನೆ ಮಾಡಿದೆ ಅಂದ್ರೆ, ಅಲ್ಲೇ ಬಿದ್ದಿದ್ದ ಒಂದು ಕೋಲನ್ನ ಎತ್ಕೊಂಡೆ. ಒಂದು 4-8 ಅಡಿ ಎತ್ತರದ ಮರದ ಮೇಲೆ ನಮ್ಮ ಮಂಗಟ್ಟೆಯ ಮರಿ ಕೂತಿದೆ. ಕಾಗೆಗಳು ಆಸ್ಪಾಸಿನಲ್ಲಿ ಆಕ್ರಮಣಕ್ಕೆ ಸಜ್ಜಾಗ್ಬಿಟ್ಟಿದ್ದಾವೆ. ನಾನು ಒಂಥರ ಸ್ಟಿಲ್ ಅಂತ ಹೇಳ್ತೀವಿ ನಾಟಕದಲ್ಲಿ, ಹಾಗೇನೆ ನಿಂತಂತೆ ಒಂದು ಕೋಲ್ ಹಿಡ್ಕೊಂಡು ನಿಂತ್ಕೊಂಡೆ. ನಾನು ಕೋಲ್ ಹಿಡ್ಕೊಂಡಿರೋ ಉದ್ದೇಶ ಏನಂದ್ರೆ, ಕಾಗೆಗಳು ಅಲ್ಲಿ ಬರಬಾರ್ದು. ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮಂಗಟ್ಟೆ ಹಕ್ಕಿಗಳಿದ್ವು. ಅವು ಏನ್ ತಿಳ್ಕೊಂಡು ಏನೋ ಪಾಪ ಅವು ಕೂಡ ಹತ್ರ ಬರಲಿಲ್ಲ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಕಾಗೆಗಳು ಓಡಿಸೋದು ಅಂತ. ಒಂದು ಕೋಲಿನ ನಿಸರ್ಗ ಭಾಷೆ ಏನಪ್ಪಾ ಅಂದ್ರೆ, ಪಾಪ ಅವಕ್ಕೆ ನಾನು ಮಂಗಟ್ಟೆ ಹೊಡಿಯೋಕ್ ನಿಂತಿದ್ದೀನೋ ಕಾಗೆ ಹೊಡಿಯೋಕ್ ನಿಂತಿದ್ದೀನೋ ಅಂತ ಅದನ್ನ ಹೇಳೋದು ಹೇಗೆ? ನನ್ಗೆ ಗೊತ್ತಿದೆ, ನನ್ನ ಹೃದಯ ಗೊತ್ತಿದೆ, ನನ್ನ ಕಾಳಜಿ ಗೊತ್ತಿದೆ, ನಾನು ಮಂಗಟ್ಟೆ ಉಳಿಸ್ಬೇಕು ಅಂತ ಹೊರಟಿದ್ದೀನಿ ಅಂತ. ಆದ್ರೆ ಅಲ್ಲಿ ಕಾಗೆಗಳನ್ನ ಹೆಲ್ಸ್ಬೇಕಾದ ನಾನು ಎಲ್ಲೋ ಒಂದ್ ಕಡೆ ನನ್ನ ಕೈಯಲ್ಲಿರೋ ಕೋಲಿನಿಂದ ಮಂಗಟ್ಟೆಗಳನ್ನು ಹೆಲ್ಸ್ಬಿಟ್ನೇನೋ ಅನ್ನೋ ಅಳುಕ್ ಶುರುವಾಯ್ತು. ಆಗ್ಲೇ 4:15 ಆಗಿತ್ತು. ನಾನು ನಿಂತಲ್ಲೇ ನಿಂತಿದ್ದೆ. ಕಾರಣ ಏನಪ್ಪಾ ಅಂತಂದ್ರೆ, ನಾನು ಆಚೆ ಹೋದ್ರೆ ಕಾಗೆಗಳು ಪುನಃ ಅಟ್ಯಾಕ್ ಆಗ್ತವೆ. ನಾನು ಕಾಯ್ತಾ 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 ನಿಂತು ಸಂಜೆ 6 ಗಂಟೆವರೆಗೂ 6:30ವರೆಗೂ ನಿಲ್ಬೇಕಾಯ್ತು. ಕಾರಣ ಯಾಕಪ್ಪ ಅಂತಂದ್ರೆ, ನಾನೇನೋ ಈಚೆ ಬಂದ್ರೆ ಮತ್ತೆ ಆ ಮರಿಯನ್ನ ಅವು ಲಪ್ಟಾಯಿಸ್ತವೆ. ನಿಧಾನಕ್ಕೆ ಕತ್ತಲ ಆವರಿಸಿ ಆಮೇಲೆ ಕಾಗೆಗಳು ಇವತ್ತಿನ ತಮ್ಮ ಬೇಟೆ ಇಲ್ಲ ಅಂತ ಕಾಕ ಅಂತ ಕೂತ್ಕೊಂಡು ಹಾರೋದು. ನಾನು ಅಲ್ಲ ಮಂಗಟ್ಟೆ ಕೂತಿದ್ದ ಮರಿ ಇದೆಯಲ್ಲ ಅದನ್ನೆಲ್ಲ ಹಾಗೆ ಬಿಟ್ಟು ನಾನು ವಾಪಸ್ ಬರೋ ಹೊತ್ತಿಗೆ ಅದು ವಾಪಸ್ ತಾಯಿ ಹಕ್ಕಿಗಳು ಗೂಡಿಗೆ ಅವನ್ನ ತಗೊಂಡು ಹೋದ್ವು. ಏತನ್ ಮಧ್ಯೆ ಇಲ್ಲೊಂದು ಸಂದಿಗ್ಧ ಇದೆ. ಏನಪ್ಪಾ ಅಂದ್ರೆ, ಈ ಕಾಗೆಗಳು ತಮ್ಮ ಆಹಾರ ಈ ತರ ಇದು ಮಾಡ್ತಾ ಇರುವಾಗ ನಾವು ಮಧ್ಯ ಪ್ರವೇಶ ಮಾಡೋದಿದೆಯಲ್ಲ, ಅದೊಂದು ವಿಚಿತ್ರ ಸಂಕಟ ಸಂದರ್ಭ. ಅನೇಕರಿಗೆ ಗೊತ್ತಿರ್ಬೋದು, ನನಗೆ ಒಂದ್ಸಲ ಅನುಭವ ಆಗಿದೆ. ಸಾಮಾನ್ಯವಾಗಿ ಕಾಗೆಗಳು ಗೂಡು ಕಟ್ಟೋದಕ್ಕೆ ಅಂತ ನಮ್ಮ ದನದ ದೊಡ್ಡಿಗೆ ಬರ್ತವೆ. ಎಮ್ಮೆಗಳದ್ದೋ ದನಕರುಗಳದ್ದೋ ಬಾಲದ ಕೂದಲುಗಳನ್ನು ಹರ್ಕೊಂಡು ಹೋಗಿ ಅವು ಗೂಡಿಗೆ ತಗೊಂಡು ಹೋಗ್ತವೆ, ಮೆತ್ತನ ಹಾಸಿಗೆ ಮಾಡ್ಕೋತವೆ. ಒಮ್ಮೆ ನಮ್ಮ ಎಳೆ ಕರುವಿನ ಕಣ್ಣನ್ನೋ ತಲೆಯನ್ನೋ ಕೊಕ್ಕಿನಿಂದ ಕುಕ್ಕಿ ಗಾಯಪಡಿಸ್ತವೆ ಕಾಗೆಗಳು. ಪಾಪ ಎಳೆ ಕರುವಿಗೆ ಹೀಗ್ ಮಾಡ್ತಾ ಇದಾವಲ್ಲ ಅಂತ ನನಗೆ ಸಿಟ್ಟು ಬಂತು. ಸಹಜವಾಗಿ ನಾನೇನ್ ಮಾಡಿದೆ ಅಂದ್ರೆ, ಒಂದು ಕೋಲನ್ನ ಬೀಸ್ಬಿಟ್ಟೆ. ಅಚಾನಕ್ ಆ ಕೋಲು ಅಲ್ಲೇ ಪಕ್ಕದಲ್ಲಿ ಕೂತಿರೋ ಕಾಗೆ ಮರಿಗೆ ತಾಗ್ಬಿಟ್ಟು ಏನೂ ಆಗಿಲ್ಲ, ಜಸ್ಟ್ ಉರುಳು ಬಿದ್ದು ಮತ್ತೆ ವಾಪಸ್ ಹಾರೋಯ್ತು.
ಹಾರ್ಹೋದ ಪರಿಣಾಮ ಏನಾಯ್ತಪ್ಪ ಅಂದ್ರೆ, ಅವು ಹೇಗೆ ನನ್ನನ್ನು ಕಾಗೆ ಕಣ್ಣು ಅಂತ ಒಂದು ಮಾತಿದೆ ನೋಡಿ, ಹೇಗೆ ನನ್ನನ್ನು ನೋಡ್ಕೊಂಡು ಹೋಗೋತ್ತಿಲ್ಲ. ಮುಂದಿನ 5-6 ತಿಂಗಳ ಕಾಲ ನಾನು ಮನೆಯಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಯ್ತು. ಹೊರಗಡೆ ಹೋಗುವಾಗೆಲ್ಲ, ತೋಟಕ್ಕೆ ಹೋಗುವಾಗಲೋ ಬೆಟ್ಟಕ್ಕೆ ಹೋಗುವಾಗಲೋ ಎಲ್ಲ ಹೊರಗಡೆ ಹೋಗುವಾಗೆಲ್ಲ ನನ್ನ ತಲೆಯ ಹತ್ತಿರದಲ್ಲೇ ಬಂದು ಕಾ ಅಂತ ಕೂಗಿ ನನಗೇನೋ ಆಕ್ರಮಣ ಮಾಡುವಾಗಿ ತೋರಿಸ್ತಾ ಇತ್ತು, ಅವುಗಳ ಸೀಡೆ ಅಂತ. ಹಾಗಾಗಿ ಈ ಕಾಗೆ ಮತ್ತು ಮಂಗಟ್ಟೆಗಳ ಮಧ್ಯೆ ಗಲಾಟೆ ನಡೆಯುವಾಗ ನಾನು ಆದಷ್ಟು ಯೋಚನೆ ಮಾಡಿ ದೂರನೇ ಇದ್ದೆ ಸುಮಾರು ಹೊತ್ತು. ಆದ್ರೆ ಮಧ್ಯ ಪ್ರವೇಶ ಮಾಡಿ ಕೋಲ್ ಹಿಡಿದಾಗ ಅದು ಮಂಗಟ್ಟೆಗೆ ಹೊಡೆತಿದ್ನೋ ಕಾಗೆಗೆ ಹೊಡೆತಿದ್ನೋ ಈ ತರದ ಗೊಂದಲಗಳು ಆ ಎರಡು ಹಕ್ಕಿಗಳು ಇರೋದ್ರಿಂದ ಆ ಮಧ್ಯದಲ್ಲಿ ನಾನು ನಿಂತಲ್ಲೇ ನಿಂತಿದ್ದೆ. ಅವರ ಸಮರ ಅಲ್ಲಿ ನಿಂತೋಯ್ತು, ಮರಿ ಬಚಾವಾಯ್ತು, ಕಾಗೆಗಳು ಹಾರೋದು. ಹೀಗಾಗಿ ಒಂದು ಸಣ್ಣ ಘಟನೆ, ಕಾಡಿನ ಬೆಟ್ಟದಲ್ಲಿ ಯಾವುದೋ 10 ವರ್ಷಗಳಿಂದ ನಡೆದು ಹೋದಂತಹ ಒಂದು ಘಟನೆ ನನಗೆ ಇವತ್ತು ಕೂಡ ಕಾಡುತ್ತೆ. ಈ ಒಂದು ಕೋಲಿನ ನಿಸರ್ಗ ಭಾಷೆ ಇದೆಯಲ್ಲ, ಈ ಕಾಡಿನ ಭಾಷೆ ಹೇಗಿದೆ ನಮ್ಗೆ ಅರ್ಥ ಮಾಡೋಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಈ ಭಾಷೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಾವು ನಮ್ಮ ಈ ಸೂಕ್ಷ್ಮ ಮನಸ್ಸು ಅಂತ ಹೇಳ್ತೀವಿ, ಕಾಡನ್ನು ನೋಡುವ ಒಂದು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಬೇರೆ ಬೇರೆ ಮೂಲಗಳಿಂದ ಅದನ್ನು ಓದೋದಾಗಿರ್ಬೋದು, ಪುಸ್ತಕದ ಮೂಲಕ ಆಗಿರ್ಬೋದು, ತಜ್ಞರ ಮೂಲಕ ಚರ್ಚೆ ಆಗಿರ್ಬೋದು, ಆ ಕ್ಷೇತ್ರದ ಒಡನಾಡಿಗಳ ಜೊತೆಗಿನ ಮಾತುಕತೆ ಆಗಿರ್ಬೋದು, ಸುತ್ತಾಟದಲ್ಲಿ ಕಾಣೋ ಸಂಗತಿಗಳು ಇರ್ಬೋದು, ಇದ್ರ ಮೂಲಕ ನಮ್ಮ ಅರಿವು ಬೆಳೀತಾ 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 ಹೋಗುತ್ತೆ. ಈ ಕಾಡಿನ ಅರಿವು ಬೆಳೆಸ್ತಾ ಹೋದಾಗೆ ನಮ್ಗೆ ಆ ಕಾಡನ್ನು ನೋಡೋದಕ್ಕೆ ಬೇರೆ ಬೇರೆ ದೃಷ್ಟಿಗಳು ನಮ್ಗೆ ಸಿಗೋದಕ್ಕೆ ಶುರುವಾಗ್ತದೆ. ಕಾಡು ನಮ್ಗೆ ಅರ್ಥ ಆಗೋದಕ್ಕೆ ಆರಂಭ ಆಗ್ತದೆ. ಈ ಕಾಡು ನಮಗೆ ಅರ್ಥ ಆದ್ರೆ ಅಲ್ಲಿ ಕಾಣುವ ಮರಗಳಿದೆಯಲ್ಲ ಅವು ಮಾತಾಡೋಕೆ ಶುರುವಾಗ್ತವೆ. ನಮ್ಮ ಈ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಸುತ್ತಾಡುವಾಗ ನೋಡ್ತಿದ್ವಿ. ಒಂದು ಏನಂದ್ರೆ, ಸಾಮಾನ್ಯ ದೈತ್ಯವಾದಂತಹ ಮರಗಳು, ಎತ್ತರವಾದ ಮರಗಳು ಕಂಡ್ರೆ ನಮ್ಗೆ ಅತ್ಯಂತ ಖುಷಿ, ನೋಡ್ತೀವಿ, ಫೋಟೋ ಹೊಡಿತೀವಿ. ಎಷ್ಟು ದೊಡ್ಡ ಇದೆ, ಮರ ಸುತ್ತಳತೆ ಎಷ್ಟಿದೆ, ಹೇಗಿದೆ, ಇದೆಲ್ಲ ನೋಡ್ತಾ ಇದ್ವಿ. ಈ ಮರಗಳಿದಾವಲ್ಲ, ಒಂದು ಕಾಡಲ್ಲಿ ಒಂದು ದೈತ್ಯ ಎತ್ತರದ ಮರ, ಸಾಮಾನ್ಯವಾಗಿ ಬೇಸಿಗೆಯ ಹೊತ್ತಿಗೆ ಆ ಮರಕ್ಕೆ ಜೇನು ಬರುತ್ತೆ. ಜೇನು ಅಂದ್ರೆ ವಿಶೇಷವಾಗಿ ಈ ಹೆಜ್ಜೇನು ಅಂತ ಕರಿತೀವಿ. ಈ ಹೆಜ್ಜೇನು ಮರ ಅಂತ ಸಾಮಾನ್ಯ ವಾಡಿಕೆ. ಹೆಜ್ಜೇನು ಹೆಚ್ಚಾಗಿ ಅದೇ ಮರಕ್ಕೆ ಬರೋದ್ರಿಂದ ಹೆಜ್ಜೇನ್ ಮರ ಅಂತ ಹೇಳ್ತಾರೆ. ಕೆಲವು ಕಡೆ ಬಿಳೆಸಾಲ್ ಮರ ಅಂತ ಹೇಳ್ತಾರೆ, ಕೆಲವು ಕಡೆ ಜರ್ಬಂದಿ ಮರ ಅಂತ ಹೇಳ್ತಾರೆ, ಕೆಲವು ಕಡೆ ಪಡೆ ಮರ ಅಂತ ಹೇಳ್ತಾರೆ, ಕೆಲವು ಕಡೆ ಸತ್ನಾಲ್ ಮರ ಅಂತ ಹೇಳ್ತಾರೆ. ಹೀಗೆ 6-8 ಹೆಸರುಗಳು ಒಂದು ಮರಕ್ಕಿದೆ. ಈ ಮರಕ್ಕೆ ಹೆಸರಿಡಕ್ ಹೋದ ಬ್ರಿಟಿಷ್ ಸಸ್ಯಶಾಸ್ತ್ರದಲ್ಲಿ ಇನ್ನೊಂದು ಹೆಸರು ಇಟ್ಬಿಟ್ಟಿದ್ದಾರೆ. 1840-50 ಹೊತ್ತಿಗೆ ಅವ್ರು ಕಾಡು ತಿರುಗುವಾಗ ಈ ಮರ ನೋಡಕ್ ಹೆಚ್ಚಾಗಿ ಬೇಸಿಗೆ ಹೊತ್ತಿಗೆ ಬಂದ್ರು. ಮತ್ತೆ ಮರದಲ್ಲಿ ಎಲೆನೇ ಇರ್ಲಿಲ್ಲ, ಹಾಗಾಗಿ ಟೆಟ್ರಾಮೆಲಸ್ ನ್ಯೂಡಿಫ್ಲೋರಾ ಅಂತ ಹೆಸರಿಟ್ಟಿದ್ದಾರೆ. ಬೆತ್ತಲೆ ಮರ, ಎಲೆ ಇರೋದಿಲ್ಲ ಇದಕ್ಕೆ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಮರಕ್ಕೆ ಎಲೆ ಇಲ್ಲದೆ ಇರೋ ಆ ಮರದಲ್ಲಿ ವಿಶೇಷ ಅಂದ್ರೆ ಎಲೆಯ ಹಾಗೆ ಜೇನುಗಳು ಇರ್ತಾ ಇದ್ವು. ಎಷ್ಟು ಸಂಖ್ಯೆಯಲ್ಲಿ ಜೇನು ಬರ್ತಾ ಇದ್ವು ನಿಮಗೆ ಅಚ್ಚರಿ ಆಗ್ಬೇಕು. ಸಿದ್ದಾಪುರದ ಕರ್ಮನೆ ಕಾಡಿನಲ್ಲಿ ಒಂದೇ ಮರಕ್ಕೆ 500 ಜೇನುಗಳು, ಹೆಜ್ಜೇನುಗಳು ಬಂದಿದ್ದು ದೊಡ್ಡ ಸುದ್ದಿ ಆಗಿತ್ತು. ಸುಧಾ ಪತ್ರಿಕೆಯಲ್ಲಿ ರಾಜೀವ್ ಅಜ್ಜಿಬಾಳ್ ಅಂತ ಅವರು ಆ ಕಾಲಕ್ಕೆ ಲೇಖಕ ಬಂದ. ನನಗೆ ಒಂದು ಅಚ್ಚರಿ, ಹೇಗೆ ಇಷ್ಟೆಲ್ಲ ಜೇನು ಬರ್ತವೆ, ಯಾಕೆ ಬರ್ತವೆ, ಯಾವ ಕಾಲದಲ್ಲಿ ಬರ್ತವೆ? ನಮ್ಮ ಜನಪದರು, ಹಳ್ಳಿಯವರು ಹೇಳ್ತಾರೆ, ಈ ವರ್ಷ ಗುರಿಗೆ ಹೂ ಅರಳಿದೆ, ಕುರುಂಜಿ ಅಂತ ಹೇಳ್ತೀವಿ ಆ ಕಡೆ, ನಮ್ಮ ಕಡೆ ಗುರಿಗೆ ಅಂತ 7 ವರ್ಷಕ್ಕೆ 12 ವರ್ಷಕ್ಕೆ ಹೂ ಅರಳುತ್ತೆ. ಹಾಗೆ ನೋಡಿದ್ರೆ ಪ್ರತಿ ವರ್ಷನೂ ಒಂದಲ್ಲ ಒಂದ್ ಕಡೆ ಹೂ ಇದ್ದೇ ಇರುತ್ತೆ. ಸಂಭ್ರಮ ಜಾಸ್ತಿ ಆದಾಗ, ಹೂವಿನ ಸಂಭ್ರಮ ಜಾಸ್ತಿ ಆದಾಗ ಜೇನಿನ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಆ ವರ್ಷ ಹೆಜ್ಜೇನುಗಳು ದೊಡ್ಡ ಪ್ರಮಾಣದಲ್ಲಿ ಮರಕ್ಕೆ ಬರುತ್ತೆ. ಯಾಕೆ ಅದೇ ಮರಕ್ಕೆ ಬರುತ್ತೆ? ಯಾಕೆ ಬರುತ್ತೆ ಅದಕ್ಕೆ ಅಂದ್ರೆ, ಅದು ಎತ್ತರದ ಮರ. ನಮ್ಮೆಲ್ಲ ವಾಚ್ ಟವರ್ ಇದ್ದಂಗೆ. ನಾವು ವಾಚ್ ಟವರ್ ಯಾಕೆ ಹತ್ತೀವಿ? ಸುತ್ತಲಿನ ಪರಿಸರ ನೋಡಕ್ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಈ ಜೇನುಗಳಿಗೆ ಬಹುಶಃ ಆ ಮರದಲ್ಲಿ ಕೂತ್ರೆ ರಕ್ಷಣೆ ದೃಷ್ಟಿಯಿಂದ ಅನುಕೂಲ. ಕೆಳಗಡೆ ಇದ್ರೆ ಏನಾಗುತ್ತೆ ಗೊತ್ತಾ, ಕಾಡಲ್ಲಿ ಕರಡಿಗಳು ಬರ್ತವೆ, ಅಥವಾ ಬೇರೆ ಬೇರೆ ಮನುಷ್ಯನ ತೊಂದರೆ ಇರ್ಬೋದು, ಬೇರೆ ಬೇರೆ ತೊಂದರೆಗಳು ಇರ್ಬೋದು. ಮತ್ತೆ ಅವಕ್ಕೆ ಸಾಕಷ್ಟು ಗಾಳಿ, ಇದರ ಏನು ಬೆಳಕಿನ ಅನುಕೂಲತೆಗಳು ಕೂಡ ಆ ಮರದಲ್ಲಿ ಇರ್ಬೋದು. ಇನ್ನೊಂದು ಅಂದ್ರೆ, ಆ ಮರದ ತೊಗಟೆ ಇದೆಯಲ್ಲ, ಅದು ಬೆಳೀತಾ ಬೆಳೀತಾ ಹೋದಾಗೆ ತೊಗಟೆ ಬಿದ್ದು ಈ ಜೇನಿಗೇನೂ ತೊಂದರೆ ಆಗಲ್ಲ. ಆ ತೊಗಟೆ ದಪ್ಪ ತೊಗಟೆ ಇರುತ್ತೆ, ಅದನ್ನು ಜೇನು ಗೂಡು ಕಟ್ಟೋದಕ್ಕೆ ಬಹುಶಃ ಅದಕ್ಕೆ ಅನುಕೂಲಕರ ಆಗಿದೆ. ಹಾಗಾಗಿ ಇಡೀ ಮರಕ್ಕೆ ನೀವು ಯೋಚನೆ ಮಾಡಿ, 400-500 ಜೇನುಗಳು ಒಂದು ಮರದಲ್ಲಿ ಇರ್ತವೆ, ಹೆಜ್ಜೇನುಗಳು ಅಂತ ಯೋಚನೆ ಮಾಡಿ. ಒಂದೊಂದ್ ಸರಿ ಒಂದೊಂದು ಮರದಲ್ಲಿ ಆತರ ಜೇನು ತೆಗೆಯುವಾಗ ಅದನ್ನ ಗುತ್ತಿಗೆ ಅಂತ ಹಿಡಿತಾ ಇತ್ತು, ಅರಣ್ಯ ಇಲಾಖೆಗೆ ಗುತ್ತಿಗೆ ಕೊಡ್ತಾ ಇತ್ತು. ಕೆಲವರು ಅದನ್ನ ಆ ಮರದಿಂದ ಜೇನು ತೆಗೆಯುವಂತ ಕೆಲಸ ಮಾಡ್ತಾ ಇತ್ತು. ರಾತ್ರಿ ಮರವನ್ನೇರಿ ಆ 100-200 ಅಡಿ ಆ ಎತ್ತರದ ಮರಗಳನ್ನೆಲ್ಲ ಚಾಚು ಟೊಂಗೆಗಳ ಮೇಲೆ ಏರಿ ಆ ಜೇನು ತೆಗೆಯೋದೇ ಒಂದು ಸಾಹಸ
ಒಂದು ಸಂಭ್ರಮ ಇದಾಗಿ ರಾತ್ರಿ ಇಡೀ ಆ ಜೇನ್ ತೆಗೆಯೋದು ಆ ಜನರನ್ನ ಮಾತಾಡ್ಸಿದ್ರೆ ನಮ್ಗೆ ಆ ಜೇನ್ ಮರ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಅವ್ರ ಬೇಕಷ್ಟು ಬೇಸಿಗೆ ಬಂದ್ರೆ ಅವ್ರು ಜೇನ್ ತೆಗೆಯೋದು. ನಾನೇನ್ ಮಾಡಿದೆ, ಈ ಕರಮನೆ ಕಾಡು ಈ ತರದ ಜೇನುಗಳ ಸುದ್ದಿ ಎಲ್ಲ ಕೇಳ್ತಾ ನಾನು ಎಲ್ಲೆಲ್ಲಿ ಜೇನ್ ಮರ ಇದೆ, ಯಾಕೆ ಬರುತ್ತೆ ಅಂತ ಒಂದು ಪ್ರಶ್ನೆ ಉಟ್ಕೊಂತು ನನಗೆ. ಸೊ ಎಲ್ಲರೂ ಹೇಳ್ತಾರೆ ನಮ್ಮೂರು ಜೇನ್ ಮರಕ್ಕೆ ಈ ಸರಿ ಜೇನ್ ಬಂದಿದೆ, ಈ ಸರಿ ಜೇನ್ ಬಂದಿಲ್ಲ, ಈ ತರ ಮಾತಾಡ್ತೆ. ಹಾಗಾಗಿ ಜೇನ್ ಮರ ಅಂದ್ರೆ ಏನು ಅಂತ ನೋಡ್ತಾ ನಾನು ಆ ಕಡೆ ಜೊಯ್ಡಾದಿಂದ ಶುರುವಾಗಿ, ಕಾಳಿ ಕಣಿವೆಯ ಕೆಲವು ಪ್ರದೇಶದಿಂದ ಶುರುವಾಗಿ, ಪೇಡ್ತಿ ನದಿ ಕಣಿವೆಯಿಂದ ಶುರುವಾಗಿ, ಶಿರಸಿಯ ಸುತ್ತಮುತ್ತಲಿಂದ ಸಿದ್ದಾಪುರ ತನಕ ಈ ಕಾಡಲ್ಲಿರೋ ಜೇನ್ ಮರ ನೋಡ್ತಾ ಹೋಗುತ್ತೆ. ಫೋಟೋ ಮಾಡೋದು, ಅಲ್ಲಿ ಏನಿದೆ, ಎಷ್ಟು ಜೇನ್ ಬರ್ತಾ ಇತ್ತು ಅಂತ ತಿಳಿಯೋದು, ಆಮೇಲೆ ದಾಖಲಾತಿ ಮಾಡೋದು. ಯಲ್ಲಾಪುರದ ಒಂದ್ ಮರಕ್ಕೆ 400 ಜೇನು ಬಂದಿರೋ ಸಂಗತಿಗಳು ಸಿಕ್ತು, ಬೇರೆ ಬೇರೆ ಕಡೆ ಸಿಕ್ತು. ಇನ್ನೂ ಒಂದು ವಿಶೇಷ ಅಂದ್ರೆ ಎಷ್ಟೋ ಜೇನು ಮರಗಳು ಈ ನಗರ ಒಳಗಡೆ, ಯಲ್ಲಾಪುರದ ನಗರದ ಒಳಗಡೆ ಕೂಡ ಅಂತ ಜೇನು ಮರಗಳು ಇವತ್ತು ಕೂಡ ಇದಾವೆ. ಆ ಜೇನ್ ಮರದ ಈ ಬೇರಿದೆಯಲ್ಲ, ಇದು ಏನು ಕಾಂಡದ ಬುಡಭಾಗ, ಅದನ್ನ ಒಂದು ಊರೇ ಬೇರು ಅಂತ ಹೇಳ್ತೀವಿ, ಬಟ್ರೆಸ್ ರೂಟ್. ಎಷ್ಟು ದೊಡ್ಡ ಇರುತ್ತೆ ಅಂತಂದ್ರೆ ಸುತ್ತಲೂ ಚಾಚ್ಕೊಂಡಿರುತ್ತೆ. ಯಾಕೆಂದ್ರೆ ಎತ್ತರಕ್ಕೆ ಮರ ಬೆಳೆದಾಗ ಅದು ಗಾಳಿಗೆ ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿ ಮರ ತುಂಬಾ ಜಾಣ. ಹಾಗಾಗಿ ಅದು ಚಾಚಿಕೊಂಡು ತನ್ನ ಏನು ಕಾಂಡದ ರೂಪವನ್ನೇ ಆತರ ಮಾಡ್ಕೊಂಡು ಅಜ್ಜನ ಊರುಗಳಾಗಿ ಅದು ಮಾಡ್ಕೊಂಡಿರುತ್ತೆ. ಆ ಒಳಗೆ ಒಂದು ಸಂಸಾರ ಇರ್ಬೋದು ನೋಡಿ, 5 ಜನ ಆರಾಮಾಗಿರ್ಬೋದು ಆ 2 ಬೇರಿನ ನಡುವೆ ಒಂದು ಮನೆ ಕಟ್ಕೊಂಡು ಅಷ್ಟು ದೊಡ್ಡ ಮರಗಳು. ನಾನಂತೂ ಕೆಂಗ್ರೆ ಅಂತ ಸಿರ್ಸಿಯ ಒಂದು ಜೇನು ಮರ ನೋಡಿದ್ದೆ. ಆ ಮರದ ವಯಸ್ಸು ನಮ್ಗೇನು ಅದು ಅಂದಾಜಾಗದಿದ್ರು ಕೂಡ ಸುಮಾರು ಒಂದು 300 ವರ್ಷಕ್ಕೂ ದಾಟಿರ್ಬೋದು ಅಂತ ಒಂದು ಅಂದಾಜಿತ್ತು. ಅಂತ ಒಂದು ಮರಕ್ಕೆ ಅಷ್ಟೆಲ್ಲ ಜೇನು ಬರುತ್ತೆ ಅಂತ ಜನ ಕೂಡ ಆ ಮರವನ್ನ ಒಂದು ದೇವರ ಮರ ಅಂತ ಕರೀತಾರೆ. ಅಂದ್ರೆ ಕೈ ಮುಗಿತಾ ಇದ್ರು, ಹೋಗುವಾಗ ಸುಮ್ಮನೆ ಕೈ ಮುಗಿಯೋದು, ಅಥವಾ ಆ ಜೇನ್ ತೆಗೆಯೋ ಹೋಗೋದು, ಅಲ್ಲಿ ಭೂತ ಇದೆ ಅಂತ ಹೇಳಿ ಅದಕ್ಕೆ ಪೂಜೆ ಸಲ್ಲಿಸಿಯೇ ಜೇನ್ ತೆಗೆಯುವಂಥದ್ದು, ಅಥವಾ ಅದ್ರ ಮರದ ಬುಡದಲ್ಲಿ ಕಾಯಿ ಇಟ್ಟು ಜೇನ್ ತೆಗೆಯುವಂಥದ್ದು, ಅಥವಾ ಕೋಳಿಯನ್ನ ಕಡಿದು ಜೇನ್ ತೆಗೆಯುವಂಥದ್ದು, ಅನೇಕ ಬಲಿ ಕೊಡೋದು ಪದ್ಧತಿಗಳು ಕೂಡ ಇತ್ತು. ಆ ಮರಕ್ಕೆ ಸರಿಯಾಗಿ ನಡ್ಕೊಂಡ್ರೆ ಮಾತ್ರ ಜೇನ್ ಬರುತ್ತೆ ಅಂತ ವನವಾಸಿಗಳ ನಂಬಿಕೆ ಕೂಡ ಇತ್ತು. ಇನ್ನೂ ಒಂದು ಪದ್ಧತಿ ಇದೆ. ನಮ್ಮ ಸ್ನೇಹಿತರಂತ ಬಾಲಚಂದ್ರ ಹೆಗಡೆ ಅವರು ಈ ಜೇನಿನ ಕುರಿತಾಗ ಒಂದ್ಸರಿ ಅಭ್ಯಾಸ ಮಾಡುವಾಗ ಹೇಳ್ತಿದ್ರು, ಈ ಮರ ತಂದು ಅನ್ನೋ ಕಾರಣಕ್ಕೆ ಕೆಲವರು ಕಚ್ಚಾಕೋ ಪದ್ಧತಿ ಕೂಡ ಇದೆ. ಮರ ಕಚ್ಚಾಕೋ ಬಿಟ್ರೆ ಅದು ತನ್ನ ಕುಟುಂಬದ್ದು ಅಂತ, ಆ ಜೇನು ಯಾರೂ ತೆಗೆಯುವಾಗಿಲ್ಲ ಅಂತ. ಯಾಕೆಂದ್ರೆ ಹನಿವಾರ್ ಅಂತ ಇದೆ ನೋಡಿ, ನಮ್ ಗಡಿಯಲ್ಲಾದಂತ ಈ ಜೇನಿಗಾದ ಜಗಳ, ಹಾಗೆ ಜೇನಿನ ಜಗಳ ಹಳ್ಳಿಯಲ್ಲಿ. ಇಷ್ಟೆಲ್ಲ ಹೇಳಿದ್ಮೇಲೆ ಆ ಜೇನು ಮರ ಮತ್ತು ಸುತ್ತಲೂ ಹೇಗೆ ಆ ಜೇನು ಇರುತ್ತೆ, ಅದಕ್ಕೆ ಮಕರಂದ ಬೇಕು, ಪರಾಗ ಬೇಕು, ಜೇನುಗಳು ಎಲ್ಲಿಂದ ತರ್ತವೆ? ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ಹೋಗಿ ಆ ಜೇನುಗಳು ಆ ಕಾಡಿನ ಹೂವುಗಳಿಂದ ಅದನ್ನು ತರಬೇಕು. ನೈಸರ್ಗಿಕ ಕಾಡಿನೊಳಗಡೆ 5-6 ಕಿಲೋಮೀಟರ್ ಅಂತೆ ವಾಚ್ ಟವರ್ ನಂತೆ ಕಾಣ್ತಾ ಇರುವಂತಹ ಮರ ನಾನು ಯೂನಿವರ್ಸಿಟಿಯ ಹಿರಿಯ ಮೇಸ್ಟ್ರೋ, ಪ್ರೊಫೆಸರ್ ಅಂತ ಕರಿತೀನಿ ನಮ್ಮ ಪರಿಸರದ ವಿಚಾರದಲ್ಲಿ. ಯಾಕೆಂದ್ರೆ ಅದು ಅಷ್ಟು ಎತ್ತರಕ್ಕೆ ನಿಂತ್ಕೊಂಡು ಜೇನನ್ನ ಸೆಳೆದು ಆ ಮೂಲಕವಾಗಿ ಸುತ್ತಲಿನ ಕಾಡಿಗೆ ಏನು ಬೀಜೋತ್ಪಾದನೆಗೆ ಬೇಕಾದಂತಹ ಪರಾಗ ಸ್ಪರ್ಶಕ್ಕೆ, ಅದು ತೋಟಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಎಲ್ಲ ಕಡೆ ನೆರವನ್ನು ಕೊಡ್ತಾ ಆ ಜೇನು ಮರ ಅನ್ನೋದು ಒಂದು ದೈತ್ಯ ಶಕ್ತಿಯಾಗಿ ನಮ್ಮ ಕಾಡಲ್ಲಿ ಇವತ್ತು ಕೂಡ ಇದೆ. ಕೆಲವು ಕಡೆ ಎಲ್ಲೋ ಹೆಮ್ಮಾಡಿಯಲ್ಲೋ ಕೆಲವು ಮರಗಳಿಗೆ ಆ ತರ ಜೇನು ಬರೋದನ್ನ ನೋಡ್ತೀವಿ. ಆದ್ರೆ ಒಂದು ಮಾತು ಏನಾಗಿದೆ ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಜೇನಿನ ಸಂಖ್ಯೆ, ಹೆಜ್ಜೇನಿನ ಸಂಖ್ಯೆ ಕಡಿಮೆ ಆಗಿದೆ. ಇನ್ನೂ ವಿಶೇಷ ಒಂದಿದೆ, ಈ ಹೆಜ್ಜೇನು ಬರೋದು ಕೆಲವು ಕಡೆ ಕಲ್ಲು ಬಂಡೆಗಳಿಗೋ ಶಿಖರಕ್ಕೋ ಬರುತ್ತೆ. ಎಲ್ಲೋ ದೇವ್ರ ಇದಿದೆ ಅಂತಂದ್ರೆ ಕೆಲವರು ಆ ಜೇನು ತೆಗೆಯೋದಿಲ್ಲ, ಅಂದ್ರೆ ಸಂರಕ್ಷಿತ. ಮನುಷ್ಯ ಹೇಗೆ ಜೇನು ತೆಗಿತಾರೆ ಅಂತ ಹೇಳ್ಬೇಕು. ಈ ಜೇನು ಮರದಲ್ಲಿ ತೆಂಗಿನ ಸಿಪ್ಪೆ ಇರುತ್ತಲ್ವಾ, ಆ ಸಿಪ್ಪೆಯನ್ನ ಒಂಥರ ಜುಂಜು ಅಂತ ಕಟ್ತಾರೆ. ಈ ಬೆಳಕಿಗೆ ಕಟ್ಟುವ ಹಾಗೆ ಒಂದು ಇದನ್ನ ಕಟ್ಟಿ ಅದನ್ನ ಕತ್ತವನ್ನ ಸರಿಯಾಗಿ ಬಿಗಿದು ಸುತ್ತಲೂ ಬಾಳೆಯ ನಾರಿನಿಂದ ಅದನ್ನ ಕಟ್ಟಿ ಮರದ ಎತ್ತರಕ್ಕೆ ಹೋಗಿ ರಾತ್ರಿ ಹೋಗಿ, ಹೆಚ್ಚಾಗಿ ಏನು ತಿಂಗಳು ಬೆಳಕು ಇರಬಾರ್ದು ಅಂತ ಹೊತ್ತಿನಲ್ಲಿ ಹೋಗಿ ಜೇನಿನ ನಿಧಾನಕ್ಕೆ ಆ ಬೆಂಕಿಯಿಂದ, ಅಂದ್ರೆ ಅದರ ಹೊಗೆ ಇರುತ್ತೆ, ಅದನ್ನ ತಾಕ್ಸ್ತಾ ಹೋಗ್ತಾರೆ. ಏನು ಜೇನು ದುಂಬಿಗಳು ಬದುಕಿಸಿರ್ತವೆ. ಆಮೇಲೆ ಮರಿ ರೊಟ್ಟನ್ನ ಕತ್ತರಿಸಿ ಕೆಳಗೆ ಹಾಕ್ತಾರೆ. ಆಮೇಲೆ ಜೇನಿನ ಹುಟ್ಟನ್ನ ಬಕೆಟ್ ಮೂಲಕ ಕೆಳಗಡೆ ಇಳಿಸ್ತಾರೆ. 100 ಅಡಿ ಹತ್ರ ಆ ರಾತ್ರಿ ನಡೆಯುವಂತ ಕೆಲಸ, ಅದೊಂದು ದೊಡ್ಡ ಕತೆ. ಹಾಗಾಗಿ ಅದರಲ್ಲಿ ಪರಿಣಿತರಾದವರು ರಾತ್ರಿ ಮರ ಏರೋದು, ಮರದಿಂದ ಮರಕ್ಕೆ ಜಿಗಿಯೋದು, ಆಮೇಲೆ ಯಾವುದೇ ಹಗ್ಗದ ಮೂಲಕ ಮರ ಏರುವಂತದ್ದು, ಇದೊಂದು ದೊಡ್ಡ ಏನು ಸಾಹಸ ಯಾತ್ರೆ. ಯಾವ ಒಲಿಂಪಿಕ್ಸ್ ನಲ್ಲೂ ಇವರಿಗೆ ಇದಿಲ್ಲ, ಸ್ಪರ್ಧಿಗಳಾಗಿಲ್ಲ ಇವರು, ಆದ್ರೆ ಅದೊಂದು ದೊಡ್ಡ ಸಾಹಸ. ನಾನು ಎಷ್ಟೋ ಸರಿ ಇವರ ಜೊತೆ ಮಾತಾಡಿದ್ದೀನಿ, ಜಯಂತಿಗೆ ಅವ್ರ ಜೊತೆ ಈ ಮರಗಳಿಗೆ ಹೋದಾಗ. ಒಂದೊಂದು ಮರಕ್ಕೂ ಎಷ್ಟೊಂದು ಕತೆ ಇದೆ ಅಂತ ಆಶ್ಚರ್ಯ ಆಗ್ತಿತ್ತು. ಅವ್ರು ಹೇಳೋರು ಯಾವ ವರ್ಷ ಒಂದು 10 ವರ್ಷದ ಡಾಟಾ ಕೊಡ್ತಿದ್ರು ಅವ್ರು.
ಇಂಥ ವರ್ಷ ಜೇನು ಬಂದಿತ್ತು, ಇಂಥ ವರ್ಷ ಬಂದಿಲ್ಲ, ಇಂಥ ವರ್ಷ ಇಂಥ ಕಾರಣಕ್ಕೆ ಬಂದಿಲ್ಲ, ಇಂಥ ವರ್ಷ ಮಾರ್ಚ್ ತಿಂಗಳಲ್ಲಿ ಜೋರಾಗಿ ಮಳೆ ಬಂದಿಲ್ಲ. ಯಾಕೆ ಮಾರ್ಚ್ ತಿಂಗಳ ಬೇಸಿಗೆ ಮಳೆ ಬಂದ್ರೆ ಮತ್ತಿ ಮರದಲ್ಲಿ ಚೆನ್ನಾಗಿ ಹೂ ಅರಳುತ್ತೆ. ಮತ್ತಿ ಮರದಲ್ಲಿ ಹೂ ಅರಳಿದ್ರೆ ಆ ವರ್ಷ ಜೇನು ಚೆನ್ನಾಗಿರುತ್ತೆ ಅಂತ. ಅಥವಾ ಗುರಿಗೆ ಹೂ ಅರಳಿದ್ರೆ ಅದು ಗುರಿಗೆ ಅಂದ್ರೆ ಕುರುಂಜಿ ಹೂ ಅರಳಿದ್ರೆ ಜೇನು ಚೆನ್ನಾಗಿ ಬರುತ್ತೆ ಅಂತ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆ ಜೇನು ಮರಕ್ಕೆ ಜೇನು ಹೇಗೆ ಬರ್ತದೆ ಅನ್ನೋದನ್ನ ಅವರ ನಿರ್ಧಾರಗಳು, ನೋಟಗಳು. ಈ ನಾವೆಲ್ಲ ಪರಿಸರ ಶಿಕ್ಷಣ ಅಂತೀವಲ್ಲ, ಶಾಲೆಯಲ್ಲಿ ಪರಿಸರ ಪಾಠ ಮಾಡ್ತೀವಿ ನೋಡಿ. ಮಲೆನಾಡಿನ ಶಾಲೆ ಮೇಷ್ಟ್ರು ನಿರ್ಧಾರ ಮಾಡಿ 1-2 ಕಿಲೋಮೀಟರ್ ಕಾಡಲ್ಲಿ ಹೋಗೋದಕ್ಕೆ ಧೈರ್ಯ ಮಾಡ್ಬಿಟ್ರೆ ಮಕ್ಕಳನ್ನ ಈ ಮಹಾ ಮೇಷ್ಟ್ರು ಅನ್ನೋ ಮರದ ಕೆಳಗಡೆ ನಿಲ್ಲಿಸ್ಬಿಡ್ತಾ ಇದ್ರು. ಆದ್ರೆ ಏನ್ ಮಾಡೋಣ, ನಮ್ಮ ಮರಗಳ ಬಗ್ಗೆ ನಮಗೆ ಅನೇಕರಿಗೆ ಗೊತ್ತಿಲ್ಲ. ಗೊತ್ತಿದ್ರು ಆ ಕಾಡಲ್ಲಿ ಏನಿದೆ ಅನ್ನುವಂತ ಪ್ರಶ್ನೆಗಳಿರ್ಬೋದು. ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಸುತ್ತಲಿನ ಅರಣ್ಯದ ಸ್ವರೂಪ ಬದಲಾಗಿದೆ. ಅರಣ್ಯ ನಶಿಸಿದೆ, ಅಥವಾ ಒಂದಿಷ್ಟು ಮನೆಗಳು ಅತಿಕ್ರಮಣ ಇದೆಲ್ಲ ಆಗಿ ಹೊಗೆಗಳು ಜಾಸ್ತಿ ಆಗಿ ಜೇನಿಗೆ ಬೇಕಾದ ಉತ್ತಮ ಪರಿಸರ. ಯಾಕೆಂದ್ರೆ ಮನೆಯಿಂದ ಹೊರಗೆ ಸೂಸುವಂತ ಹೊಗೆ ಇದನ್ನೆಲ್ಲ ಜೇನಿಗೆ ತಡ್ಕೊಳಕ್ ಆಗಲ್ಲ. ಹಾಗಾಗಿ ಅವು ಹಾರೋಗ್ಬಿಟ್ಟು. ಮತ್ತೆ ಕೀಟನಾಶಕಗಳ ಬಳಕೆ. ಯಾಕೆ ಕೀಟನಾಶಕ ಅಂತ ಹೇಳ್ತೀನಿ ಅಂತಂದ್ರೆ, ನಾನೊಮ್ಮೆ ಒಂದು ಈ ಕಟ್ಟಡಕ್ಕೆ ಬರ್ತಾ ಇರುವಂತ ಜೇನನ್ನ ನೋಡಕ್ ಹೋಗಿದ್ದೆ ಒಂದು ಕಾಲೋನಿಯಲ್ಲಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜೇನು ಹುಳುಗಳು ಈ ಹತ್ತಿಗೆ ಕೀಟನಾಶಕ ಸಿಂಪಡಿದಾಗ ಸಾಯ್ತಾ ಇದ್ವು ಅಂತ ನೋಡಿದ್ರೆ ದಂಗು ಪಟ್ಟೋಗಿದ್ದೆ. ನಾನು ಹೆಜ್ಜೆ ಹಾಕ್ತಲ್ಲ ಕೆಳಗಡೆ ಆ ಜೇನು ದುಂಬಿಗಳು ಸತ್ತು ಬಿದ್ದಿದ್ದನ್ನು ನೋಡಿದೆ. ಹಾಕಿ ಸತ್ತಿದ್ದಾವೆ ಅಂತ ಗೊತ್ತಾದಾಗ ಅಲ್ಲಿ ಪಕ್ಕದ ಹತ್ತಿ ಹೊಲಕ್ಕೆ ಹೊಡಿತಾ ಇರುವಂತ ಕೀಟನಾಶಕ ಅಂತ ಗೊತ್ತಾಯ್ತು. ಹೋಗ್ಲಿ, ಇಷ್ಟೆಲ್ಲಾ ಹೇಳಿದ್ರು ಕೂಡ ಇನ್ನೂ ಮಾತು ಮುಗಿಯಲ್ಲ ಈ ಜೇನಿಂದು. ಇನ್ನೂ ಏನಪ್ಪಾ ಅಂದ್ರೆ, ನಮ್ಮ ಯೂನಿವರ್ಸಿಟಿ ಕಟ್ಟಡಗಳಿಗೆ ಕೂಡ ಜೇನು ಬರ್ತದೆ. ಆ ಬಂದಿರೋ ಜೇನಿಗೆ ಏನ್ ಮಾಡ್ತಾರೆ ಗೊತ್ತಾ? ಈಗ ಮೊನ್ನೆವರೆಗೂ ನಮ್ಮ ಅಲ್ಲಿರೋ ಕೀಟಶಾಸ್ತ್ರಜ್ಞರಿಗೆ ಜೇನ್ ಬಗ್ಗೆ ಎಷ್ಟು ತಿಳುವಳಿಕೆ ಇದೆಯೋ ಗೊತ್ತಿಲ್ಲ. ಆದ್ರೆ ಕೀಟನಾಶಕ ಹೊಡೆದು ಆ ಜೇನನ್ನ ಸಾಯಿಸೋಷ್ಟು ಮಟ್ಟಿಗೆ ಪ್ರಜ್ಞಾವಂತರು ಇಂಥ ಯೂನಿವರ್ಸಿಟಿಗಳಲ್ಲಿ ಇದ್ಬಿಟ್ಟಿದ್ರು. ಹೋಗ್ಲಿ, ಇದೆಲ್ಲ ಕಾರಣವೋ ಗೊತ್ತಿಲ್ಲ. ಕೃಷಿಯ ಕಾರಣವೋ, ಅರಣ್ಯ ಸ್ವರೂಪದ ಕಾರಣವೋ, ವಿಷನಾಶಕದ ಕಾರಣವೋ ಗೊತ್ತಿಲ್ಲ. ನಮ್ಮ ಜೇನು ಮರಗಳು ಅವತ್ತು ಬ್ರಿಟಿಷ್ ಸಸ್ಯಶಾಸ್ತ್ರಜ್ಞ ಹೇಳಿದ ಹಾಗೇನೆ ಬೆತ್ತಲಾಗಿ ನಿಂತ್ಕೊಬಿಟ್ಟಿದ್ದಾವೆ. ನಿಜಕ್ಕೂ ಬೆತ್ತಲೆ ಈಗ. ಯಾಕೆಂದ್ರೆ ಜೇನು ಬರ್ತಾನೆ ಇಲ್ಲ, ಮರ ಖಾಲಿ ಆಗ್ಬಿಟ್ಟಿದೆ. ಇಂತಹ ಸ್ಥಿತಿಯಲ್ಲಿ ವಾಪಸ್ ಆ ಜೇನಿನ ಸಂಭ್ರಮ ಆಗಾಗ ಈಗಾಗ 2-3-4 ವರ್ಷಕ್ಕೆಲ್ಲೋ ನಾವೊಮ್ಮೆ ಕೇಳೋದಕ್ಕೆ ನೋಡೋದಕ್ಕೆ ಸಾಧ್ಯ ಇದೆ. ಒಂಥರ ಸುತ್ತಲಿನ 5-6 ಕಿಲೋಮೀಟರ್ ಸುತ್ತಲದ ಪರಿಸರ, ಅದರ ವಯಸ್ಸು, ಇದನ್ನೆಲ್ಲ ನಾವು ಗಮನಿಸ್ತಾ ಒಂದು ಯಾತ್ರೆ ಹೋಗೋದಿದೆಯಲ್ಲ, ಅದೇ ಒಂದು ದೊಡ್ಡ ವಿಶೇಷ ಸಂಗತಿಯಾಗಿ ಇರ್ತದೆ. ಒಮ್ಮೆ ಈ ಕಾಡು ಸುತ್ತುವಾಗ ನಾನು ಈ ತರ ಜೇನು ಹುಡ್ಕೋದು ನನಗೆ ಹವ್ಯಾಸನೆ. ಈ ಜೇನು ಮರದ ಕತೆಗೆ ಪೂರಕವಾಗಿ ಇನ್ನೊಂದು ಸೇರ್ಕೊಳ್ಳುತ್ತೆ. ಎಷ್ಟು ಜೇನು ಹುಡುಕ್ತಿದ್ದೆ ಕೇಳಿದ್ರೆ, ಒಂದೇ ದಿನ ನನಗೆ 6-7 ಜೇನುಗಳು ಸಿಕ್ಕಿದ್ದು ಇದೆ. ಅದು ತುಡುವಿ ಜೇನು ಅಂತ ಇತ್ತು. ಆ ಜೇನು ತೆಗೆಯೋದು ಅದೊಂದು ಆತರ ಆ ಕಾಲ ಒಂದು ಖುಷಿಯ ಸಂಗತಿ. ಇಂತಹ ಜೇನು ತೆಗೆಯೋ ಹೊತ್ತಿನಲ್ಲಿ ಒಂದು ಮರದ ಬುಡದಲ್ಲಿ ನೋಡ್ತೀನಿ ನಾನು ಕಾಡೊಳಗಡೆ. ಅದೊಂದು ಮತ್ತಿ ಮರ. ಆ ಮರದ ಬುಡದಲ್ಲಿ ನೇಗಿಲಿದೆ, ಸಲಕೆ ಇದೆ, ನೊಗ ಇದೆ, ಕೃಷಿ ಉಪಕರಣ ಎಲ್ಲ ಇಟ್ಟಿದೆ. ಏನಿದು, ಯಾರು ಕೃಷಿ ಮಾಡೋಕೆ ಕಾಡಿಗೆ ಯಾಕೆ ಬರ್ತಾರೆ, ಅಥವಾ ಏನೋ ಬೇಸಾಯ ಮಾಡ್ಬೇಕು ಅಂತ ಮೊದಲೇ ತಂದು ಇಟ್ಬಿಟ್ರ ಅಂತ ಯೋಚನೆ ನೋಡ್ತಾ ಪಕ್ಕದಲ್ಲಿ ನೋಡ್ತೀನಿ, ಅಲ್ಲೆಲ್ಲ ಬೂದಿಯ ರಾಶಿ ಇದೆ. ಬೂದಿ ರಾಶಿ ನೋಡಿದ್ಮೇಲೆ ಗೊತ್ತಾಯ್ತು, ಓಹೋ ಇಲ್ಲಿ ಹೆಣ ಸುಟ್ಟಿದ್ದಾರೆ ಅಂತ. ಸುತ್ತಲೂ ಎಲ್ಲ ನೋಡ್ತಾ ಹೋದ್ರೆ 3-4 ಕಡೆ ಎಲ್ಲ ಮತ್ತಿ ಮರದ ಬುಡದಲ್ಲಿ ಹೆಣ ಸುಟ್ಟಿದ್ದಾರೆ. ಅರೆ, ಕಸಿ ಮತ್ತಿ ಮರದಲ್ಲಿ ಬುಡದಲ್ಲಿ ಹೆಣ ಸುಡೋ ಬದಲು ದೂರದಲ್ಲೆಲ್ಲೋ ಸುಟ್ಟಿದ್ರೆ ಆ ಮತ್ತಿ ಮರ ಆದ್ರೂ ಉಳಿತಿತ್ತಾ ಅಂತ ಯೋಚನೆ ನನಗೆ. ಯಾಕೆಂದ್ರೆ ಆ ಹೆಣ ಸುಟ್ಟ ಕಾರಣಕ್ಕಾಗಿ ಆ ಮತ್ತಿ ಮರಗಳೆಲ್ಲ ಅನೇಕ ಬೆಂದು ಹೋಗಿತ್ತು, ತೊಗಟೆ ಎಲ್ಲ ಸುಟ್ಟು ಹೋಗಿತ್ತು. ನಾನು ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಿತ್ತು. ಹಾಗಾಗಿ ಅಕ್ಕಪಕ್ಕದಲ್ಲಿ ಸಿಕ್ಕೋ ಹಿರಿಯರನ್ನ ಕೇಳ್ತಾ ಇದ್ದೆ. ಓ, ಇದೊಂದು ತಂತ್ರ ಅನ್ನೋದು ಆಮೇಲೆ ಗೊತ್ತಾಯ್ತು. ಯಾರಾದ್ರೂ ಸಾವನ್ನಪ್ಪಿದ್ರೆ ಒಂದು ಪ್ರಶ್ನೆ ಇತ್ತು ಹಿಂದೆ. ಏನಪ್ಪಾ ಅಂದ್ರೆ, ಅವನು ಆಯುಷ್ಯ ತೀರ್ಸತ್ತಿದಾನೋ ಅಥವಾ ಅರೆ ಆಯುಷ್ಯ ಸತ್ತಿದಾನೋ. ಅಂದ್ರೆ ಅವನಿಗೆ ಪಡ್ಕೊಂಡು ಬಂದಿರೋ ಆಯುಷ್ಯನ ಅಷ್ಟಾಗಿತ್ತು ಹಾಗೆ ಸತ್ನೋ, ಅಥವಾ ಅವನು ಅಕಾಲಿಕವಾಗಿ ಸತ್ತೋದ್ನೋ ಏನೋ ಅಂತ ತಿಳ್ಕೊಬೇಕು ಅಂತಂದ್ರೆ ಮತ್ತಿ ಮರದ ಬಿಡು ಸುಡ್ತಾ ಇತ್ತು. ಮತ್ತಿ ಮರದ ಬಿಡು ಸುಟ್ಟಿಟ್ರೆ ಏನ್ ಗೊತ್ತಾಗುತ್ತೆ? ಆ ಮತ್ತಿ ಮರ ಸತ್ತೋಯ್ತು ಅಂತಂದ್ರೆ ಅವನು ಆಯುಷ್ಯ ತೀರಿಸತ್ತ ಅಂತ ಅರ್ಥ. ಮತ್ತಿ ಮರ ಎಲ್ಲಾದ್ರೂ ಚಿಗುರೋಯ್ತು ಅಂತಂದ್ರೆ ಅವನು ಅರೆ ಆಯುಷ್ಯ ಸತ್ತು ಆಮೇಲೆ
ಭೂತನೋ ದೇವನೋ ಆಗಿ ಮನೆ ಕಾಡ್ತಾನೆ ಅಂತ ನಂಬಿಕೆ. ಆಮೇಲೆ ನೋಟಗಾರರ ಕರೆಸಿ ಕುರಿನೋ ಕೋಳಿನೋ ಬಲಿ ಕೊಡುವಂತ ಪದ್ಧತಿಗಳು. ಅದೇನೇ ಇರ್ಲಿ, ಒಬ್ಬ ಮನುಷ್ಯನ ಹಿಂದೆ ಒಂದು ಮರನೂ ಸಾಯ್ತಾ ಇತ್ತಲ್ಲ ಅನ್ನೋದು ಮಾತ್ರ ಬೇಜಾರಿನ ಸಂಗತಿ. ಮರಗಳ ಸಾವು ಮತ್ತು ಈ ಸಂಪ್ರದಾಯ ಇದ್ರ ಹಿಂದಿರೋ ಸತ್ಯಗಳು ಏನಪ್ಪಾ ಅಂತ ಹೀಗೆ ಹುಡುಕೋದ್ರ ಕೊನೆಗೆ ಗೊತ್ತಾಯ್ತು. ಅನೇಕರು ಹೇಳ್ತಾರೆ ಮತ್ತಿಯಲ್ಲಿ ಶಿವ ಇದ್ದಾನೆ ಅಂತ. ಶಿವ ದೇವರಿದ್ದಾರೆ, ಶಿವನ ಪಾದ ಸೇರ್ದ ಅಂತ ಮಾತಿದೆ ಅಲ್ವಾ. ಹಾಗೇನೆ ಮತ್ತಿ ಮರದಲ್ಲಿ ಶಿವ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಶಿವನ ಪಾದ ಸೇರಿಸೋದ ಕಾರಣಕ್ಕಾಗಿ ಒಂದು ಭಾಗವಾಗಿ ಮಲೆನಾಡಿನಲ್ಲಿ ಕೆಲವು ಜನಾಂಗಗಳು ಹೆಣ ಸುಡೋದಕ್ಕೆ ಮತ್ತಿ ಮರ ಬಳಸ್ತಾ ಇದ್ವು. ಭಾಗ ಒಂದಾದ್ರೆ ಹೆಣವನ್ನ ಮತ್ತಿ ಬುಡದಲ್ಲಿ ಇಟ್ಟು ಸುಡೋದು ಇನ್ನೊಂದು ಭಾಗ. ಈ ಮತ್ತಿ ಮರ ಎಷ್ಟು ಮುಖ್ಯ ಅಂತಂದ್ರೆ ನಾಟ ಆಗಿ ಚೌಬೀನೆಯಾಗಿ ಮನೆ ಬಳಕೆಗೆ ತುಂಬಾ ಬಳಕೆ ಇದೆ. ಆದ್ರೆ ಮನೆ ಕಟ್ಟುವ ಬಡಗಿಗಳು ಆಚಾರಿಗಳು ಅಂತ ಹೇಳ್ತೀವಿ, ಅವರು ಕೂಡ ಭಾರಿ ನಂಬಿಕಸ್ಥರು. ಏನ್ ಮಾಡ್ತಾ ಇದ್ರು ಅಂದ್ರೆ ಮತ್ತಿ ಕಂಬವನ್ನ ನಿಲ್ಲಿಸಿ ನಂದಿ ಮರವನ್ನು ಹೇರಬಾರ್ದು ಅಂತ ಒಂದು ನಂಬಿಕೆ. ಮನೆ ಕಟ್ಟುವಾಗ ನಿರ್ಮಾಣ ಕೌಶಲ್ಯಗಳಲ್ಲೂ ಕೂಡ ಹಾಗೆ ಇದೆ. ಏನಕ್ಕೆ ಕಾರಣ ಅಂತಂದ್ರೆ ಮತ್ತಿ ಅಂದ್ರೆ ಶಿವ, ನಂದಿ ಅಂದ್ರೆ ಅವನ ವಾಹನ ವ್ಯಕ್ತಿ ಮೇಲೆ ಬಂದ್ರೆ ಆಕ್ಸಿಡೆಂಟ್ ಆಗಲ್ವೇ. ಹಾಗೇನೆ ಮನೆ ಕಟ್ಟುವಾಗ ಇಂತಹ ಪದ್ಧತಿಗಳು. ಕಾಡಿನೂರಿಗೆ ಬಂದ್ರೆ ಇಂತಹ ಕಥೆಗಳು ಸಾಕಷ್ಟು ಸಿಗ್ತವೆ. ಮರ ಮಾತಾಡ್ತವೆ. ಅಲ್ಲಿ ಸುತ್ತೆಲ್ಲ ಓಡಾಡ್ತಾ ಹೋದ್ರೆ ಎಷ್ಟೆಷ್ಟೋ ಸಂಗತಿಗಳು ನಮ್ಗೆ ನಮ್ಮ ಕಾಲ್ ಮುರ್ಕೊಂಡು ಬಿದ್ದಿರ್ತವೆ. ಇಂತಹ ಸಾಕಷ್ಟು ಕಥೆಗಳು ನಮ್ಮ ಮಧ್ಯೆ ಇದೆ. ಮತ್ತೆ ನಾನು ಕಥೆಯನ್ನ ಮುಂದುವರಿಸ್ತೀನಿ. ಸಹೋದರಿ ಸ್ವಾತಿ ಅವರು ನಮ್ಮ ಜೊತೆಗಿದ್ದಾರೆ. ಇವಾಗ ಸ್ವಾತಿ ಅವರೊಂದು ಪರಿಸರದ ಹಾಡನ್ನು ಹೇಳ್ಬೇಕು ಅಂತ ಕೇಳ್ಕೊತೀನಿ. ಸ್ವಾತಿ ಸರ್ ನಮಸ್ತೆ ಸರ್. ಪರಿಸರ ಗೀತೆ ಹಾಡ್ಬೇಕಾ ಅಥವಾ ಜೇನಿನ ಬಗ್ಗೆನೇ ಒಂದು ಹಾಡಿತ್ತು ಶೈಲಜಾ ಹಾಡಿ ಯಾವ್ದು ಬೇಕಾದ್ರೆ ಹಾಡಿ. ಓಕೆ ಸರ್. ಜೇನು ನಮ್ಮ ಒಡನಾಡಿ, ಜೀವ ಜಗದ ಜೀವನಾಡಿ. ಜೇನು ನಮ್ಮ ಒಡನಾಡಿ, ಜೀವ ಜಗದ ಜೀವನಾಡಿ. ಜೇನು ಉಳಿವು ಜಗದ ಉಳಿವು, ಜೇನು ಉಳಿವು ಜಗದ ಉಳಿವು. ಜೇನ ಉಳಿಸಿ ನೆಲವ ಉಳಿಸಿ, ಜೇನ ಉಳಿಸಿ ನೆಲವ ಉಳಿಸಿ. ಜೇನು ಕುಲಕ್ಕೆ ನಮ್ಮ ನಮನ, ಆ ಜೇನು ಕುಲಕ್ಕೆ ನಮ್ಮ ನಮನ. ಹೂವು ಹೂವು ಅರಳಿ ನಗಲು, ಹೂವು ಹೂವು ಅರಳಿ ನಗಲು. ಪರಾಗ ಹರಡಿ ಫಲವು ಬಿಡಲು, ಜೇನು ತಾನು ಅಲೆವುದು, ಜೇನು ತಾನು ಅಲೆವುದು. ನಮ್ಮನ್ನೆಲ್ಲ ಪೊರೆವುದು. ಜೇನ ಉಳಿಸಿ ಜಗವ ಉಳಿಸಿ, ಜೇನ ಉಳಿಸಿ ಜಗವ ಉಳಿಸಿ. ಜೇನು ಕುಲಕ್ಕೆ ನಮ್ಮ ನಮನ, ಆ ಜೇನು ಕುಲಕ್ಕೆ ನಮ್ಮ ನಮನ. ಜೇನು ಕುಲದ ಶ್ರಮವ ನೋಡು, ಜೇನು ಕುಲದ ಶ್ರಮವ ನೋಡು. ದುಡಿಮೆಯೊಂದೇ ಅದರ ಹಾಡು, ದುಡಿಮೆಯೊಂದೇ ಅದರ ಹಾಡು. ಹೂವ ಹೀರಿ ಹನಿಯ ಹಿರಿದು, ಹೂವ ಹೀರಿ ಹನಿಯ ಹಿರಿದು. ಮಧುರ ಮಧುವ ಕೊಡುವುದು, ನಮ್ಮ ಬದುಕ ಪೊರೆವುದು. ಜೇನು ಕುಲಕ್ಕೆ ನಮ್ಮ ನಮನ, ಆ ಜೇನು ಕುಲಕ್ಕೆ ನಮ್ಮ ನಮನ. ಜೇನು ನಮ್ಮ ಒಡನಾಡಿ, ಜೀವ ಜಗದ ಜೀವನಾಡಿ. ಜೇನು ಉಳಿವು ಜಗದ ಉಳಿವು, ಜೇನು ಉಳಿವು ಜಗದ ಉಳಿವು.
ಜೇನ ಉಳಿಸಿ ನೆಲವ ಉಳಿಸಿ, ಜೇನ ಉಳಿಸಿ ನೆಲವ ಉಳಿಸಿ, ಜೇನು ಕುಲಕ್ಕೆ ನಮ್ಮ ನಮನ, ಆ ಜೇನು ಕುಲಕ್ಕೆ ನಮ್ಮ ನಮನ, ಆ ಜೇನು ಕುಲಕ್ಕೆ ನಮ್ಮ ನಮನ. ಥ್ಯಾಂಕ್ ಯು. ಸ್ತುತಿ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂತು. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಜೇನನ್ನೇ ತಂದ್ರಿ. ಪರಿಸರ ಗೀತೆ ಹಾಡಿದ ನಿಮಗೆ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ನಾನು ಪರಿಸರದ ಕತೆ ಹೇಳ್ತಾ ಇದ್ದೆ, ಕಥೆಯನ್ನ ಮತ್ತೆ ಮುಂದುವರಿಸ್ತೀನಿ. ಅಗತ್ಯ ಬಿದ್ದರೆ ಮತ್ತೆ ಹಾಡನ್ನು ನಿಮ್ಮ ಹತ್ರ ಹಾಡಿಸ್ತೀನಿ. ಓಕೆ ಸರ್. ಸ್ನೇಹಿತರೆ, ನಮ್ಮ ಕರಾವಳಿಯ ಅಂಕೋಲಾ ಹತ್ರ ಈಚೆಗೆ ಒಂದು ಹಿರೇಗುತ್ತಿ ಅಂತ ಒಂದು ಊರು. ಅಲ್ಲಿ ನುಸಿಕೋಟೆಯ ಅನ್ನುವಂತ ಜಾಗದ ದಿಬ್ಬದ ಮೇಲೆ ಒಂದು ಸಾಯಂಕಾಲ ನಿಂತಿದ್ದೆ. ಆಗಲೇ ಕತ್ತಲಾಗಿತ್ತು. ಮೇಲ್ಗಡೆ ನಕ್ಷತ್ರ ಕಾಣ್ತಾ ಇದ್ರೆ ಕೆಳಗಡೆ ನೀರಿನಲ್ಲೂ ಪಳಪಳ ಬೆಳಕು, ನಕ್ಷತ್ರದ ಪ್ರತಿಬಿಂಬನೋ ಅನ್ನೋ ಹಾಗೆ ಕಾಣ್ತಾ ಇತ್ತು. ಆದ್ರೆ ನಕ್ಷತ್ರದ ಪ್ರತಿಬಿಂಬ ಜೊತೆಗೆ ಅಲ್ಲಿದ್ದದ್ದು ಮಿನಿ ಲಾಟಿನ್ ಹಿಡ್ಕೊಂಡು ನೂರಾರು ಜನ ಅವರು ಗದ್ದೆಗಿಳಿದಿದ್ರು. ಅವ್ರದ್ದನ್ನ ಗದ್ದೆ ಅಂತಿರೋ ಅಥವಾ ಸಮುದ್ರ ಅಂತಿರೋ, ಅದು ಒಂಥರ ಗಜನಿ ಭೂಮಿ ಅಂತ ಕರೀತಾರೆ, ಕಾರ್ಲ್ಯಾಂಡ್ ಅಂತ ಕರೀತಾರೆ. ಏನು ಸಮುದ್ರದ ಉಬ್ಬರದ ಹೊತ್ತಿನಲ್ಲಿ ಅಲ್ಲಿ ನೀರು ಬರುತ್ತೆ, ಇಳಿತದ ಹೊತ್ತಿನಲ್ಲಿ ನೋಡಿದ್ರೆ ಬಯಲಾಗಿ ಕಾಣುತ್ತೆ. ಅಲ್ಲಿ ಒಂದು ಕಾಲದಲ್ಲಿ ಕಗ್ಗ ಜಾತಿಯ ಭತ್ತಗಳನ್ನ ಬೆಳೀತಾ ಇದ್ರು. ಇವಾಗ ಕಗ್ಗ ಜಾತಿಯ ಭತ್ತಗಳು ಕೆಲವು ಪ್ರದೇಶದಲ್ಲಿ ಮಾತ್ರ ಬೆಳೀತಾರೆ. ಆದ್ರೆ ಆ ಭತ್ತ ಬೆಳೀತಾ ಇದ್ದ ಕಾಲದಲ್ಲೂ ಅವ್ರಿಗೆ ಬೇಕಾಗಿ ರಾತ್ರಿ ಅಲ್ಲಿ ಹೋಗಿ ಉಬ್ಬರದ ಹೊತ್ತಿನಲ್ಲಿ ಹೋಗಿ ಮೀನ ಹಿಡಿಯೋದು, ಯಾವುದೋ ಮೃದ್ವಂಗಿಯನ್ನು ಹಿಡಿಯುವಂಥದ್ದು, ಏಡಿಯನ್ನು ಹಿಡಿಯುವಂಥದ್ದು ಕೆಲಸ ಮಾಡ್ತಾರೆ. ಅಂದ್ರೆ ಒಂಥರ ಒಂದೇ ಭೂಮಿಯಲ್ಲಿ ಭತ್ತನೂ ಸಿಗ್ತಾ ಇತ್ತು, ಅವ್ರಿಗೆ ಮೀನು ಸಿಗ್ತಾ ಇತ್ತು. ಅವತ್ತು ನಾನು ಆ ನುಸಿಕೋಟೆಯ ದಿಬ್ಬದಲ್ಲಿ ಹಾಗೆ ಸುಮ್ಮನೆ ನಿಂತ್ಕೊಂಡು ಈ ಜನ ಹೇಗೆ ಕೈಯಲ್ಲಿ ಬರಿ ಕೈಯಲ್ಲಿ ಹೋದವರು ಕೂಡ ಮೀನನ್ನು ಹಿಡ್ಕೊಂಡು ಬರ್ತಾ ಇದ್ರು. ಹೇಗೆ ಅಂದ್ರೆ ಊಟ ಸಣ್ಣ ಪಂಚೆಯನ್ನು ಎಲ್ಲೋ ಬೀಸಿ, ಅವ್ರು ಹೇಗೋ ಹೆಗಲಲ್ಲಿರೋ ಸಣ್ಣ ಟವಲ್ ಅನ್ನು ಬೀಸಿ ಅವ್ರು ಹೇಗೋ ಅದ್ರ ಮೀನನ್ನು ಹಿಡ್ಕೊಂಡು ಸಂಪಾದಿಸ್ತಾ ಬರುವಂಥದ್ದು. ಅನ್ನದ ಆಧಾರ ಹೇಗಿತ್ತು ಅಂತ ಹೀಗೆ ನೋಡ್ತಾ ಇದ್ದೆ. ನೋಡ್ತಾ ನೋಡ್ತಾ ವಾಪಸ್ ಬರೋ ಹೊತ್ತಿಗೆ ಯಾರೋ ಒಬ್ರು ಹೇಳಿದ್ರು, ಇಲ್ಲಿ ನುಕ್ಕೆಸರಿ ಕೂಡ ಸಿಗುತ್ತೆ. ಏನು ಅಂತ ಕೇಳಿದೆ. ಇಲ್ಲ, ಅದೊಂದು ವಿಶೇಷ ಏಡಿ ಕೆಳಗಡೆ ಸಿಗ್ಬಿಡುತ್ತೆ, ನಿಮ್ಗೆ ಸಿಕ್ಕರೆ ಹೇಳ್ತೀನಿ. ಯಾರಿಗಳದು? ಯಾವತ್ತು ಮೊಬೈಲ್ ಇದೆಯಾ? ಏನಿಲ್ಲ. ಕೊನೆಗಲ್ಲಿ ನನ್ನ ಪರಿಚಯಸ್ಥರು ಬೊಮ್ಮಯ್ಯ ನಾಯ್ಕ್, ಬೊಮ್ಮಯ್ಯ ಗಾಂವ್ಕರ್ ಅಂತ ಅವರು ಪರಿಚಯ. ಅವರು ಆತರ ರೈತರ ಹೋರಾಟಗಳಲ್ಲಿ ಇದೆಲ್ಲ ಕೆಲಸ ಮಾಡ್ತಾರೆ. ಅವ್ರ ಮನೆಗೆ ಹೋಗಿದೆ. ಬಿಡ್ರಿ ಕಳೆಯವರೇ, ನಾನ್ ನಿಮ್ಗೆ ಏಡಿ ಸಿಕ್ಕ ದಿವಸ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ರೆ. ನೋಡಿ, ನಾನಿರೋ ಸಿರ್ಸಿನಲ್ಲಿ, ಕಳವೆ ಅಂತ ಹಳ್ಳಿನಲ್ಲಿ. ಆ ಊರಿರೋದು ಇಲ್ಲಿಂದ ಸುಮಾರು ಒಂದು 80 ಕಿಲೋಮೀಟರ್ ಆಚೆಗೆ. ಒಂದು ಮಧ್ಯಾಹ್ನ ಫೋನ್ ಬಂತು. ಏನಪ್ಪಾ ಅಂತಂದ್ರೆ, ಏಡಿ ಸಿಕ್ಕಿದೆ ಬನ್ನಿ ಅಂತ. ಒಂದ್ ಏಡಿ ಸಿಕ್ಕಿದೆ ಬನ್ನಿ ಅಂತ. ನಾನು ಕುತೂಹಲದಿಂದ ಕಾಯ್ತಾನೆ ಇದ್ದೆ, ಏಡಿ ನೋಡ್ಬೇಕಲ್ಲ ಅಂತ. ಏಡಿ ಏನು ಅಂತ ನೋಡೋಣ ಅಂತ ಹೋಗ್ಬಿಟ್ಟೆ. ಬೈಕ್ ಸವಾರಿ. ಅಲ್ಲಿಗೆ ತಲುಪಿದಾಗ್ಲೇ ಸಾಕಷ್ಟು ಹೊತ್ತಾಗಿತ್ತು. ಹೋಗಿ ನೋಡಿದ್ರೆ ಹೋಗುವಾಗ್ಲೇ ಅವರೊಂದು ಮಧ್ಯ ಒಂದು ಕಂಡೀಷನ್ ಹಾಕಿದ್ರು, ನಿಮಗಾಗಿ ಏಡಿ ಹಿಡಿದಿಟ್ಟಿದೀವಿ, ಅದೇನಾದ್ರೂ ಕಾಲ್ಗೀಲು ಮುರಿದು ಹೋದ್ರೆ ನೀವು 800-1000 ರೂಪಾಯಿ ದಂಡ ಕೊಡ್ಬೇಕಾಗ್ತದೆ ಅಂತ ಆ ಮೀನುಗಾರರು ಹೇಳಿದ್ರು. ಅರೆ, ಏಡಿಗೆ ದಂಡ ಕೊಡೋದ? ಯಾಕೆ ಇವ್ರು ಏಡಿ ನೋಡಕ್ ಹೋದ್ರು? ಕತೆ ಸ್ವಾರಸ್ಯ ಆಗಿದೆ. ನಾನು ಹೋದೆ, ಅಂಗಳದಲ್ಲಿ ಏಡಿ ಬಿಟ್ಟು ತೋರಿಸಿದ್ರು. ಅದು ಫೋಟೋ ಸೆಷನ್. ಪಟಪಟ ಅಂತ ಫೋಟೋ ಹೊಡೆದೆ, ಕೈಯಲ್ಲಿ ಹಿಡ್ಕೊಂಡು ಫೋಟೋ ಹೊಡಿಸಿದೆ. ಇದೆಲ್ಲ ಆಯ್ತು. ಆ ಏಡಿ ಬಗ್ಗೆ ಕೇಳಿದೆ. ಆ ಏಡಿ ಪ್ಯಾಕ್ ಆಗಿ ದೂರದ ಸಿಂಗಾಪುರಕ್ಕೆ ಹೊರಟಿತ್ತು. ಯಾಕೆ ವಿದೇಶಯಾನ ಈ ಸಿಂಗಾಪುರಕ್ಕೆ? ಇಲ್ಲೆಲ್ಲೂ ಬಾಣ್ಲೆ ಸಿಗಲೇ ಇಲ್ವಾ? ಅಡಿಗೆಗೆ ಯಾರ ಮನೆಗೆ ಹೋಗೋದೇ ಇಲ್ವಾ ಅಂತ ಕೇಳಿದ್ರೆ, ಅದು ಯಾರು ಲೋಕಲ್ ಅಲ್ಲಿ ಯಾರು ತಿನ್ನೋದೇ ಇಲ್ಲ, ಅದು ನುಕ್ಕೆಸರಿ ಅಂತ. ಅದೊಂಥರ ಗೌಲು, ಅಷ್ಟು ಚೆನ್ನಾಗಿರಲ್ಲ, ಬೇರೆ ಏಡಿಗಳನ್ನು ತಿಂತಾರವ್ರು. ಸರಿ, ಈ ಏಡಿ ಏನಪ್ಪಾ ವಿಶೇಷ ಅಂತಂದ್ರೆ, ಆ ಏಡಿಯ ಗಾತ್ರ ಇದೆಯಲ್ಲ, ಗಾತ್ರ ಸಾಕಷ್ಟು ದೊಡ್ಡ ಗಾತ್ರ, ತೂಕ 3-4 ಕಿಲೋ, 3 ಕೆಜಿ ಅಂತೂ ಇದ್ದೇ ಇರುತ್ತೆ. ಒಂದ್ ಏಡಿ 3 ಕೆಜಿ ಅಂತ ಇರ್ತೇವೆ. 1 ಕೆಜಿಯ ಬೆಲೆ ಎಷ್ಟು ಅಂತ ನನ್ನ ಹತ್ರ ಕೇಳಿದ್ರು. ನಾನು ವೆಜಿಟೇರಿಯನ್, ಏಡಿ ಬೆಲೆ ನಂಗೆ ಗೊತ್ತಿಲ್ಲ. ಆದ್ರೂ ಬರೋಬ್ಬರಿ ಹೇಳಿದೆ, ಒಂದು 25 ರೂಪಾಯಿ ಇರ್ಬೋದು.
ರೂಪಾಯಿ ಇರ್ಬೋದು. ಅವ್ರ ಮುಖಭಾವನೆ ನೋಡ್ತಾ ನನ್ನ 10 ರೂಪಾಯಿ ಏರ್ತಾ ಇತ್ತು. 40 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು ಅಂತ ಹೇಳ್ತಾ ಹೋದೆ. ಅವ್ರು ದೊಡ್ಡದಾಗಿ ನಕ್ಬಿಟ್ರು ಬೊಮ್ಮಾಯಿ ಗಾಂವ್ಕರ್. ನಕ್ ಹೇಳಿದ್ರು, ನಿಮಗೆ ಏಡಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ, ಗೊತ್ತಿಲ್ಲ ಅಂತ ಒಪ್ಕೊಂಡೆ. ಆಗ ಹೇಳಿದ್ರು, ಈ ಏಡಿ 1 ಕಿಲೋಕ್ಕೆ 250ರಿಂದ 300 ರೂಪಾಯಿ ಇದೆ. ಇದೊಂದು 3-4 ಕೆಜಿ ತೂಗುತ್ತೆ ಅಂತಂದ್ರೆ 1,000 ರೂಪಾಯಿ ಬೆಲೆ ಇದೆ. ಇಲ್ಲಿಯೇ 1,000 ರೂಪಾಯಿ ಕೊಟ್ಟು ಅದನ್ನ ಖರೀದಿ ಮಾಡ್ತಾರೆ. ಅದು ಸಿಂಗಾಪುರದಲ್ಲಿ ಅದೇನೋ ವಿಶೇಷ ಖಾದ್ಯ ತಯಾರು ಮಾಡ್ತಾರಂತೆ. ಹಾಗಾಗಿ ಅಲ್ಲಿಯ ಸ್ಟಾರ್ ಹೋಟೆಲ್ಗಳಿಗಾಗಿ ನಮ್ಮೂರಿನ ಏಡಿ ಹೋಗ್ತದೆ ಅಂತ ಹೇಳಿದ್ರು. ನನಗೆ ಏಡಿ ಸಿಕ್ತು, ಆ ದೈತ್ಯ ಏಡಿ ಫೋಟೋ ಹೊಡೆದಾಯ್ತು. ಇದು ಹೆಂಗಪ್ಪ ಇದೆಲ್ಲ ಶುರುವಾಯ್ತು, ಈ ಮಾರಾಟ ಹೆಂಗ್ ಶುರುವಾಯ್ತು ಅಂತ ನೋಡಿದೆ. ಹುಡುಕ್ಬೇಕಲ್ಲ, ಈ ಶೋಧ ಮಾಡ್ಬೇಕು. ಆಮೇಲೆ ಹುಡುಕ್ತಾ ಆ ಮೀನುಗಾರರು ಇದೆಲ್ಲ ಮಾರುಕಟ್ಟೆ ಹೇಗ್ ಬೆಳೀತು ಅಂತ ಹುಡ್ಕೊಂಡೋದೆ. ನೋಡಿ, ಅಮ್ಮನ ಜೊತೆಗೆ ಮೀನ್ ಮಾರಕ್ ಹೋಗ್ತಾ ಇದ್ದಂತಹ ಲಲಿತಾ ಹರಿಕಂತರ್ ಅನ್ನುವಂತ ಪುಟ್ಟ ಬಾಲಕಿಗೆ ತಾನು ವ್ಯಾಪಾರ ಮಾಡ್ಬೇಕು ಅಂತ ಆಸೆ. ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಅಮ್ಮ ಏನೋ ಮೀನು, ಏಡಿ, ಮತ್ತೇನೋ ಕಾಲ್ವಾ, ಕೊಂಡಿ, ತಿಸ್ರೆ, ಕುರುಟೆ, ಕುವೆ ಅನ್ನುವಂತ ಬೇರೆ ಬೇರೆ ಇದನ್ನೆಲ್ಲ ತಗೊಂಡು ಹೋದ್ರೆ, ಇವಳು ಯಾರು ಹಿಡಿದ್ರು ಬಿಟ್ಟು ಹಾಕಿದ, ಊರಲ್ಲಿ ಯಾರು ತಗೊಂಡು ಹೋಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲೇ ಹರಿತಾ ಇದ್ದಂತಹ ಈ ನುಕ್ಕೆ ಸಿಡಿಯನ್ನೇ ಎತ್ಕೊಂಡು ಅಂಕೋಲೆಯ ಒಂದು ಮೀನು ಮಾರುಕಟ್ಟೆಗೆ ಹೋಗ್ತಾರೆ. ದೂರದ ಕೇರಳದ ವ್ಯಾಪಾರಿಗಳು ಯಾಕೋ ಅಲ್ಲಿ ಬಂದಿದ್ರು. ಅದನ್ನ ಗಮನಿಸ್ತಾರೆ. ಗಮನಿಸಿದವ್ರು, ಈ ಏಡಿ ನನ್ ಕೊಡ್ತೀಯಾ ಅಂತ ಕೇಳ್ತಾರೆ. ಅವಳು ಓಕೆ, ಅದು ಯಾಕೆ ಮಾರಾಟಕ್ಕೆ ತಗೊಂಡಿರೋದಲ್ಲ, ಇಲ್ಲಿ ಯಾರು ತಿನ್ನೋದಿಲ್ಲ, ಮುಸಿ ನಗು ಅವಳಿಗೆ, ಇದನ್ನ ಯಾರು ತಿಂತಾರೆ ಅಂತ. ಆದ್ರೆ ತಗೊಂಡೋಗ್ತಾರೆ. ನಂತರ ಲಲಿತಾ ಹರಿಕಂತ್ರಿಗೆ ಏನ್ ಮಾಡ್ತಾಳೆ ಅಂತಂದ್ರೆ, ನಿಧಾನಕ್ಕೆ ಆ ಏಡಿ ಎಲ್ಲೇ ಸಿಗ್ಲಿ ಯಾರತ್ತೆ ಅವಳೇ ಖರೀದಿ ಮಾಡಿ ಮಾರೋಕ್ ಶುರು ಮಾಡ್ತಾಳೆ. ಇವತ್ತು ನನಗೆ ಲಲಿತಾ ಹರಿಕಂತ್ ಎಲ್ಲಿದಾರೋ ಅಂತ ಗೊತ್ತಿಲ್ಲ, ಅವ್ಳು ಹುಡ್ಕೋಕ್ಕೂ ನಂಗೆ ಸಾಧ್ಯ ಇಲ್ಲ. ಆದ್ರೆ ನುಕ್ಕೆ ಸಿಡಿ ಜಗತ್ತಿನ ಯಾವುದೋ ಮೂಲೆಗೆ ಹೋಗ್ತಾನೆ ಇದೆ. ಆಶ್ಚರ್ಯ ಅಂತಂದ್ರೆ, ಅದರ ಕೃಷಿ ಆದ್ರೆ ಕರಾವಳಿಯ ಒಂದಿಷ್ಟು ಕುಟುಂಬಗಳ ಚಿತ್ರ ಕೂಡ ಬದಲಾಗ್ತಿತ್ತೇನೋ. ಯಾಕೆಂದ್ರೆ ಅನಾಯಾಸವಾಗಿ ಏನು ಸಮುದ್ರದ ಅಂಚಿಗೆ ಬೆಳೆದು ಕೆಲವು ಕುಟುಂಬಗಳಲ್ಲಿ ಲಾಟರಿ ಹೊಡೆದಾಗೆ ಅವ್ರ ಕೈ ಸಿಕ್ಕು ಸಾವಿರಾರು ರೂಪಾಯಿ ತಂದು ಕೊಡ್ತಾ ಇರುವಂತಹ ನುಕ್ಕೆ ಸಿಡಿ ಮೇಲೆ ಬಹುಶಃ ಇನ್ನೂ ಕೂಡ ಆ ಕೃಷಿಯ ಅದರ ಸಾಕಾಣಿಕೆಯ ಕುರಿತಾಗಿ ಯಾವುದೇ ಪ್ರಯತ್ನ ನಡೆದಿಲ್ಲ. ಆ ಕಾಲದ ನಾನು ಲೇಖನ ಬರುವಾಗ ಇಂಥದ್ದೊಂದು ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದೆ. ಅನೇಕ ವಿಜ್ಞಾನಿಗಳು ಈ ಕಡೆ ಗಮನ ಹರಿಸಿದ್ರು, ಮುಂದೆ ಏನೂ ಆಗಿಲ್ಲ. ನೋಡಿ, ನಾವೇನೋ ಬದುಕು ಬದಲಿಸಬಹುದಕ್ಕೆ ಯಾರೋ ಒಂದ್ ದೊಡ್ಡ ವ್ಯಕ್ತಿ ಬರ್ತಾರೆ, ವಿಜ್ಞಾನಿ ಬರ್ತಾರೆ ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ. ಆದ್ರೆ ಲಲಿತಾ ಹರಿಕಾಂತ್ ಅನ್ನುವಂತಹ ಒಬ್ಬ ಬಡ ಬಾಲಕಿ ಅಮ್ಮನ್ ಜೊತೆಗೆ ಮೀನ್ ಮಾರಕ್ ಹೋದವಳು ನುಕ್ಕೆ ಸಿಡಿಗೆ ಬೆಲೆ ತಂದು ಕೊಟ್ಟಲ್ಲ. ಇದು ನಮ್ಮ ಸುತ್ತಲಿನ ಈ ಗ್ರಾಮ ವಿಸ್ಮಯ ಅಂತ ಹೇಳ್ತೀವೋ ಅಥವಾ ಜೀವಜಾಲದ ವಿಸ್ಮಯ ಅಂತ ಹೇಳ್ತೀವೋ ಅದು. ಈ ಏಡಿ ಇವತ್ತು ಕೂಡ ಸಿಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಸಿಗದೆ ಹೋದ್ರು ಕೂಡ ಎಲ್ಲೋ 4-5 ಸಿಕ್ಕರು ಕೂಡ ಆ ವ್ಯಕ್ತಿಗೆ 2-3 ಸಾವಿರ ರೂಪಾಯಿ ಆದಾಯ ಸಿಗ್ತಾ ಇದೆ. ನನಗೆ ಈಗ್ಲೂ ನೆನಪಾಗ್ತದೆ, ಒಂದು 20 ವರ್ಷದಿಂದ ಒಂದು ಏಡಿಕಾಗಿ ನಾನು ಅಷ್ಟು ದೂರ ಬೈಕ್ ಯಾತ್ರೆ ಮಾಡಿದ್ದಲ್ಲ ಅಂತ. ಯಾತ್ರೆ ಮಾಡದೆ ಹೋದ್ರೆ ಇಂಥ ವಿಷಯ ಗೊತ್ತೇ ಆಗ್ತಾ ಇರಲಿಲ್ಲ. ಹಾಗಾಗಿ ಎಷ್ಟೋ ಸರಿ ನಾವು ನಿರ್ಲಕ್ಷ್ಯ ಮಾಡಬಹುದಾದ ತಕ್ಷಣ ನಿರ್ಲಕ್ಷ್ಯ ಮಾಡ್ಬಿಟ್ರೆ ಎಷ್ಟೋ ಸಂಗತಿಗಳನ್ನ ಕಳ್ಕೊಬಿಡ್ತೀವಿ. ನಾವು ಒಂದು ಸಣ್ಣ ಕುತೂಹಲ ಇಟ್ಕೊಂಡೇ ಇರ್ಬೇಕು ಯಾವತ್ತೂ ಕೂಡ. ನಿಸರ್ಗದ ವಿಚಾರದಲ್ಲಿ, ಈ ತರದ ಜೀವಜಾಲದ ವಿಚಾರದಲ್ಲಿ ಸಣ್ಣ ಕುತೂಹಲ ಇರ್ಲೇಬೇಕು, ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಲೇಬೇಕು. ಒಮ್ಮೆ ನಾನು ಈ ಕರಾವಳಿಯ ಅಂಚಿನ ಈ ಕಬ್ಬಿನ ಗದ್ದೆ, ಕಬ್ಬು ಬೆಳೀತಾರೆ, ಕಬ್ಬು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕಬ್ಬು ಬೆಳೀತಾರೆ. ಬಯಲುಸೀಮೆಯಷ್ಟು ಎಕರೆ 100 ಎಕರೆ ಬೆಳೆಯುವಂಥದ್ದಲ್ಲ, ಸಣ್ಣ ಅವ್ರ ಮನೆ ಆಲೆ ಮನೆ ಅಂತ ಮಾಡ್ತಾ ಇದ್ದಲ್ಲಿ. ನಾನು ಕಬ್ಬಿನ ಗದ್ದೆಯ ಅಂಚಿನಲ್ಲಿ ಹೋಗುವಾಗ ಅಲ್ಲಿ ಕಬ್ಬಿನ ಎಲೆಗಳನ್ನೇ ಸುತ್ತಿಡ್ತಾರೆ, ರೌದಿ ಅಂತ ಹೇಳ್ತಾರೆ, ಸುತ್ತಿಡ್ತಾರೆ. ಅದಕ್ಕೆ ಕೆಸರು ತಾಗಿತ್ತು. ಕೆಸರು ಅಂದ್ರೆ ರಾಡಿ, ತುಂಬಾ ಮಳೆಗಾಲದಲ್ಲೆಲ್ಲ ಬೀಳುತ್ತಲ್ಲ ಆ ತರ ರಾಡಿ ತಾಗಿತ್ತು. ಕಬ್ಬಿನ ಗದ್ದೆ ಸುತ್ತಲೂ ಎಲ್ಲ ಕಬ್ಬುಗಳಿಗೂ ತಾಕೊಂಡಿತ್ತು. ನಾನು ಕೇಳಿದೆ, ಏನಿದು ಪ್ರವಾಹ ಬಂದಿತ್ತಾ, ಅಗ್ನಾಶಿನಿ ನೀರು ಇಲ್ಲಿವರೆಗೆ ಬಂದಿತ್ತಾ ಅಂತ ಕೇಳಿದೆ. ಹಾಗೇನಿಲ್ಲ, ನರಿಕಾಟ ಅಂದ್ಬಿಟ್ಟು. ನನಗೆ ನರಿಕಾಟಕ್ಕೂ ಇಲ್ಲಿ ಕಬ್ಬಿಗೆ ಇದಾಗಿದ್ದಕ್ಕೂ ಏನ್ ಸಂಬಂಧ ಅಂತ ಕೇಳಿದೆ. ಅವ್ನು ಹೇಳ್ದ, ಮತ್ತೇನಲ್ಲ, ನಾವು ರಾತ್ರಿ ಮಾಳ ಅಂತ ಕಾಯ್ತಾರೆ, ನಮ್ಮ ಕೃಷಿಯ ಬೆಳೆಗಳನ್ನ ರಕ್ಷಣೆ ಮಾಡೋದಕ್ಕೆ ಮಾಳ ಅಂತ ಹಾಕೊಂಡು ಕಾಯ್ತಾ ಇರ್ತಾರೆ ರಾತ್ರಿ. ಎಷ್ಟು ಮಾಳ ಕಾದ್ರೂ ಕೂಡ ಬೆಳಗ್ಗೆ 5 ಗಂಟೆ ಆಗೋ ಹೊತ್ತಿಗೆ ಆ ನಿದ್ದೆಗೆಟ್ಟು ಅವನು ಬೆಳಿಗ್ಗೆ ನಿದ್ದೆ ಜೋರ್ ಬಂದ್ಬಿಡುತ್ತೆ. ಆ ನಿದ್ದೆ ಬಂದ ಹೊತ್ತಿನಲ್ಲೇ ನರಿಗಳೆಲ್ಲ ಬಂದು ಈ ಕಬ್ಬನ್ನ ಲಪ್ಟಾಯಿಸ್ಬಿಡ್ತವೆ.
ಈ ಜಾಣ ಕೃಷಿಕರು ಏನ್ ಮಾಡಿದ್ರಪ್ಪ ಅಂದ್ರೆ ಆ ಗದ್ದೆಯ ಕಬ್ಬಿನ ಗದ್ದೆಯ ಕಾಲುವೆಯ ಮಣ್ಣನ್ನೇ ರಾಡಿ ಮಾಡಿ, ಮಳೆಗಾಲದ ರಾಡಿ ಏನಿರುತ್ತೆ ಅದನ್ನೇ ಎತ್ತಿ ಕಬ್ಬಿಗೆ ಬಳದಿತ್ತು. ಆ ನರಿ ಏನ್ ಮಾಡ್ತಾ ಇತ್ತು ಅಂದ್ರೆ ಕಬ್ಬು ತಿನ್ನೋಕೆ ಒಂದು ಕಬ್ಬಿಗೆ ಬಾಯಿ ಹಾಕಿದ್ರೆ ಅದ್ರ ಬಾಯಿಗೆ ಮಣ್ಣು ಸಿಗ್ತಾ ಇತ್ತು. ಹಾಗಾಗಿ ಈ ಕಬ್ಬೆ ಮಣ್ಣು ಅಂತ ನರಿ ಕಬ್ಬಿಗೆ ನಾಶ ಮಾಡ್ತಾನೆ ಇರ್ಲಿಲ್ಲ. ಅಂದ್ರೆ ನಾವು ಪಂಚತಂತ್ರದಲ್ಲಿ ನರಿ ಬಹಳ ಜಾಣ ಅಂತ. ಈಗ ಜಾಣ ಯಾರು? ಕೃಷಿಕ ಹೇಗೆ ಒಂದು ತಂತ್ರವನ್ನ ಬಳಸ್ಕೊಂಡು ಸುಲಭದಲ್ಲಿ ಕಬ್ಬನ್ನ ಉಳಿಸ್ಕೊಂಡಿದ್ದ. ಇಂತಹ ಈ ನಿಸರ್ಗ ಜೊತೆ ಬದುಕೋದಿದೆಯಲ್ಲ, ಅವ್ರ ಜೊತೆ ಒಂದು ಏನ್ ಹೇಳ್ತೀವಲ್ಲ, ಏನು ಪ್ರವಾಹದ ವಿರುದ್ಧ ಈಜೋದು ಅಥವಾ ಪ್ರವಾಹದ ಜೊತೆಗೆ ಬದುಕೋದು, ಈ ಜೊತೆಗೆ ಬದುಕೋದಿದೆಯಲ್ಲ, ಇದು ಅತ್ಯಂತ ಸೋಜಿಗ ಮತ್ತು ವಿಸ್ಮಯದ ಸಂಗತಿಯಾಗಿರ್ತದೆ. ಒಮ್ಮೆ ಅದು ಜನವರಿ 14 ಬಂತು ಅಂತಂದ್ರೆ ನಾನು ಕಾಯ್ತಾ ಇದ್ದ ಸಂಕ್ರಾಂತಿ ಹಬ್ಬ ಬಂತು. 13 ಸಾಯಂಕಾಲವೇ ಕ್ಯಾಮ್ರಾ ಹಿಡ್ಕೊಂಡು ಒಂದು ಹಳ್ಳಿ ಮನೆಗೆ ನಾವು ಠಿಕಾಣಿ ಹೋಗಿದ್ವಿ. ಏನಪ್ಪಾ, ಸಂಕ್ರಾಂತಿ ಹಬ್ಬಕ್ಕೆ ಯಾವುದೋ ಕಾಡು ಹಳ್ಳಿಗೆ ಹೋಗಿದ್ದ ಕಾರಣ ಏನು? ಅದಕ್ಕೂ ಒಂದು ಕಾರಣ ಇತ್ತು. ಆ ಊರಿನ ಜನ ಪಕ್ಷಿ ಸಂಕ್ರಾಂತಿ ಅಂತ ಆಚರಿಸ್ತಾ ಇದ್ರು. ಪಕ್ಷಿ ಸಂಕ್ರಾಂತಿ ಅಂತಂದ್ರೆ ಹಕ್ಕಿಗಳನ್ನ ಬೇಟೆಯಾಡೋದು. ನಿಮ್ಗೆ ಗೊತ್ತಿದೆ, ಆ ಜನವರಿಯ ಹೊತ್ತಿಗೆ ಭತ್ತದ ಗದ್ದೆಗಳಲ್ಲೆಲ್ಲ ತೆನೆ ಬಾಗಿ ಎಲ್ಲ ತುಂಬಿರುತ್ತೆ, ತುಂಬಾ ಚೆನ್ನಾಗಿ ಫಸಲು ಇರುತ್ತೆ. ಆಗ ಹಕ್ಕಿಗಳ ಕಾಟವು ಜಾಸ್ತಿ, ಬೆಳೆ ದಾಳಿ ಮಾಡ್ತವೆ. ಈ ಸಂಪ್ರದಾಯ ಕೂಡ ವನವಾಸಿಗಳಲ್ಲಿ ಅದೇ ಹೊತ್ತಿಗೆ ಹಕ್ಕಿ ಬೇಟೆಯ ಸಂಪ್ರದಾಯ ಒಂದು ಪರಂಪರಾಗತವಾಗಿ ಈ ಸಂಕ್ರಾಂತಿ ಹಬ್ಬವನ್ನು ಅವರು ಪಕ್ಷಿ ಸಂಕ್ರಾಂತಿ ಅನ್ನೋ ರೀತಿಯಲ್ಲಿ ಆಚರಿಸುವಂತದ್ದು. ಏನ್ ಮಾಡ್ತಾ ಇದ್ರು ಅಂತ ನೋಡೋಕ್ಕೆ ಅವತ್ತು ನಾವು ಅಲ್ಲಿ ಸೇರಿದ್ದು. ಹಿಂದಿನ ದಿವಸವೇ ಅವರು ಕಾಡುಗಳಿಗೆ ಹೋಗಿ, ಕಾಡಲ್ಲಿ ನೀವು ಆಲದ ಮರವಾದ ಇದನ್ನ ಕೆತ್ತರೆ ಅಥವಾ ಬೇರೆ ಬೇರೆ ಮರಗಳನ್ನ ಕೆತ್ತರೆ ಒಂಥರ ಅಂಟು ದ್ರವ ಸ್ರವಿಸುತ್ತೆ. ಆ ಅಂಟು ದ್ರವವನ್ನ ಸಾಮಾನ್ಯ ಫೈಕಸ್ ಜಾತಿಯ ಎಲ್ಲ ಮರಗಳಲ್ಲಿ ಅದನ್ನ ಸಂಗ್ರಹಿಸಿ, ಅದಕ್ಕೆ ಇನ್ಯಾವುದೋ ಒಂದು ಮರದ ಏನು ಗಿಡಮೂಲಿಕೆ ಇದನ್ನೆಲ್ಲ ಸೇರಿಸಿ ಬೆಂಕಿಯಲ್ಲಿ ಅದನ್ನ ಕಾಯಿಸ್ತಾರೆ. ಕಾಯಿಸಿದ ಮೇಲೆ ಒಂದು ಮೇಣ ರೆಡಿ ಆಗುತ್ತೆ. ಆ ಮೇಣ ಎಲ್ಲಾದ್ರೂ ನೀವು ಕೈ ಬೆರಳಲ್ಲಿ ಹೀಗೆ ಮುಟ್ಕೊಬಿಟ್ರೆ ಹೇಗಿದೆ ಮೇಣ ಅಂತ ನೋಡಕ್ ಹೋದ್ರೆ ವಾಪಸ್ 2 ಬೆರಳು ಫೆವಿಕ್ವಿಕ್ ಅಂಟಿದ ಹಾಗೆ ಅಂಟ್ಕೊಬಿಡ್ತವೆ. ಅಷ್ಟು ಪರಿಣಾಮಕಾರಿಯಾಗಿರ್ತದೆ ಆ ಮೇಣ. ಹೌದಾ, ಮೇಣ ತಯಾರಿಸಿದ್ರು. ಮುಂದೆ ಆ ಮೇಣವನ್ನ ಒಂದು ಒಣ ಕೋಲಿಗೆ ಸುತ್ತಾರೆ. ಒಂದು ದಾರದ ತರನೇ ಸುತ್ತಕ್ಕೆ ಬರುತ್ತೆ. ಒಂದು ಕೋಲ್ ತಗೊಂಡು ಅದನ್ನ ಆ ಮೇಣ ಹಿಡ್ಕೊಂಡು ಸುತ್ತಾರೆ. ಸುತ್ತಿ ಮುಂಜಾನೆ ಸುಮಾರು 4 ಗಂಟೆವರೆಗೆ, 3:30-4 ಗಂಟೆ ಹೊತ್ತಿಗೆ ಕಾಡಲ್ಲಿ ಹಿಂದಿನ ದಿವಸನೇ ಗುರುತಿಸಿದಂತಹ ಹಣ್ಣಿನ ಮರಕ್ಕೆ, ಸಾಮಾನ್ಯ ಬಸರಿ ಮತ್ತೆ ಯಾವ್ದು ಆಲ ಮತ್ತೆ ಯಾವ್ದು ಮರಗಳು ಅಲ್ಲಿ ಹಣ್ಣಾಗಿರುತ್ತೆ, ಆ ಮರದ 100 ಅಡಿ ಎತ್ತರಕ್ಕೆ ಸೇರುತ್ತಾರೆ. ಹೋಗಿ ಸುಮ್ಮನೆ ಆ ಕೋಲನ್ನು ಇಟ್ಕೊಂಡು ಕೂಡಿರ್ತಾರೆ. ಮೇಲ್ಗಡೆ ಎತ್ತರಕ್ಕೆ ಒಣ ಟೊಂಗೆ ಹಾಗೆ ಕಾಣುವ ಏನು ಆ ಮೇಣದ ಕೋಲ್ ಇರುತ್ತೆ, ಅದನ್ನ ಹಿಡ್ಕೊಂಡಿರೋ ಒಬ್ಬ ಬೇಟೆಗಾರ ಇರ್ತಾನೆ. ಹಕ್ಕಿಗಳ ಒಂದು ಗುಣ ಸ್ವಭಾವ ಇದೆ, ಯಾವ್ದಾದ್ರು ಹಣ್ಣಿನ ಮರಕ್ಕೆ ಹೋಗ್ಬೇಕು ಅಂದ್ರೆ ಅವು ಕೂಡ್ರದೆ ಒಣ ಟೊಂಗೆ ಮೇಲೆ. ನೋಡಿ ಎಷ್ಟು ಸೂಕ್ಷ್ಮ ಇದೆ. ಇವು ಪಾಪ ಹಕ್ಕಿಗಳು ಬರ್ತವೆ, ಟೊಂಗೆ ಅಂತ ತಿಳ್ಕೊಂಡು ಆ ಕೋಲಿನ ಮೇಲೆ ಕೂತ ತಕ್ಷಣ ಅವಳ ಕಾಲುಗಳಿಗೆ ಆ ಮೇಣ ಹಿಡ್ಕೊಳುತ್ತೆ. ನಾನು ಹಿಂದಿನ ದಿವಸ ಏನ್ ಟೆಸ್ಟ್ ಮಾಡಿ ನೋಡಿದ್ನಲ್ಲ, ಅದೇ ತರ ಅವ್ರ ಕಾಲುಗಳಿಗೆ ಆ ಮೇಣ ಹಿಡ್ಕೊಳುತ್ತೆ. 1 ಹಕ್ಕಿ ಕುತ್ಕೊಂತು, 2 ಕುತ್ಕೊಂತು, 4 ಕುತ್ಕೊಂತು, 10 ಕುತ್ಕೊಂತು, ಹೀಗೆ ಅದು ಕುತ್ಕೊಂಡ ನಂತರ ಹಗೂರ್ಕೆ ಕೆಳಗಡೆ ಇಳಿಸ್ತಾರೆ. ಇಳಿಸಿ ಹಕ್ಕಿಯ ಕತ್ತನ್ನ ಮುರಿದು ಚೀಲ ತುಂಬ್ತಾರೆ. ಬೆಳಿಗ್ಗೆ 6-7 ಗಂಟೆ ಆಗುವ ಹೊತ್ತಿಗೆ ಪ್ರತಿಯೊಬ್ಬನ ಚೀಲದಲ್ಲೋ ಅಥವಾ ಕೆಳಗಡೆ 100 ಪಕ್ಷಿಗಳು ಜೀವತ್ಯಾಗ ಮಾಡಿರ್ತವೆ. ಪಕ್ಷಿ ಸಂಕ್ರಾಂತಿಯ ಸಂಭ್ರಮ ಆ ತರ ಆಗಿ ನಡೀತದೆ. ಹೀಗೆ 10 ಮರಗಳಲ್ಲಿ 100 ಜನ ಪಕ್ಷಿ ಸಂಕ್ರಾಂತಿಯನ್ನ ಮಾಡ್ತಾ ಇರೋದನ್ನ ಕಣ್ಣಾರೆ ಕಂಡು, ಅವತ್ತು ನನ್ನ ಕೈಲಿರೋದು ಕೊಡಕ್ ಕ್ರೋಮಾ ಕ್ಯಾಮ್ರಾ, ರೋಲ್ ಹಾಕುವಂತ ಒಂದು ಸಣ್ಣ ಕ್ಯಾಮ್ರಾ. ಬಟ್ ಫೋಟೋಗ್ರಫಿಗೆ ಸರಿಯಾಗಿಲ್ಲ. ನಾನು ಎಲ್ಲೋ ಸ್ಥಳೀಯ ಪತ್ರಿಕೆಯಲ್ಲಿ ಮಾತ್ರ ಬರೆದೆ. ಆಮೇಲೆ ಮಾಡಿದ್ದೇನಪ್ಪಾ ಅಂದ್ರೆ, ಆ ಕಡೆ ಅವರಿಗೆ ಒಂದಿಷ್ಟು ಹೇಳಿ, ಇದು ತಪ್ಪು ಕ್ರಮ ಇದು, ಯಾಕೆಂದ್ರೆ ಹಿಂದೆ ಯಾವುದೋ ಕಾರಣಕ್ಕಾಗಿ ಈ ತರದ ಒಂದು ಪದ್ಧತಿ ಬಂದಿದೆ, ಈ ತರ ಅಪರೂಪದ ಪಕ್ಷಿಗಳನ್ನ ಕೊಲ್ಲೋದು ತಪ್ಪು ಅಂತ ಅಲ್ಲಿದ್ದವರಿಗೂ ಅವರು ಕೂಡ ನಿಧಾನಕ್ಕೆ ಹೇಳಿದ್ರು. ಆಮೇಲೆ ಒಂದು ಪತ್ರಿಕೆಯಲ್ಲೂ ಬಂದಿರೋ ಕಾರಣಕ್ಕೆ ಪತ್ರಿಕೆಯಲ್ಲಿ ಬಂದಿದೆ ಅನ್ನೋ ಆ ಭಯದಲ್ಲೂ ಕೂಡ ಅವರು ಆ ಭೇಟಿಯನ್ನ ನಿಧಾನಕ್ಕೆ ಕಡಿಮೆ ಮಾಡಿದ್ರು. ಎಲ್ಲೋ ಒಬ್ಬಿಬ್ರು ಈಗಲೂ ಮಾಡ್ತಾ ಇರಬಹುದು, ಗೊತ್ತಿಲ್ಲ. ಆದ್ರೆ ಅವತ್ತು
ಆ ಪಕ್ಷಿ ಸಂಕ್ರಾಂತಿಯನ್ನ ನೋಡಿದಿದೆಯಲ್ಲ, ಇವತ್ತಿಗೂ ಕಣ್ಣಿಗೆ ಕಟ್ಟಿದ ಹಾಗಿದೆ. ಕಾಡಿನ ಊರುಗಳಲ್ಲಿ ಈ ತರದ ಎಷ್ಟೋ ಸಂಪ್ರದಾಯಗಳು ಬಂದಿರ್ತವೆ. ನಮಗೆ ನಾವು ಕಾಡು ಪ್ರವೇಶ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ನಾವೇನ್ ಮಾಡ್ತೀವಿ. ಅವರ ಪಾರಂಪರಿಕ ಆಹಾರಗಳಲ್ಲಿಯೋ ಸಂಪ್ರದಾಯಗಳಲ್ಲಿಯೋ ಈ ತರದ ಇದು ಸೇರ್ಕೊಂಡಿರ್ತವೆ. ನಾವು ಮಾಡ್ಬೇಕಾದ್ದೇನಪ್ಪಾ ಅಂತಂದ್ರೆ, ಒಂದು ಜಾಗೃತಿಯ ಮೂಡಿಸೋದಕ್ಕೆ ಏನೇನ್ ದಾರಿಗಳಿದೆ ಅಂತ. ನಮ್ ಹೋಗಿ ಭಾಷಣ ಮಾಡೋದು ನಮ್ಮ ಮಾತನ್ನ ಯಾರು ಕೇಳಲ್ಲ, ಯಾಕೆಂದ್ರೆ ನಾವು ಅಪರಿಚಿತರಾಗಿರ್ತೀವಿ. ಅಲ್ಲಿ ಪರಿಣಾಮಕಾರಿ ತಂತ್ರ ಯಾರ್ದು, ಅವ್ರು ಯಾರ ಮಾತನ್ನು ಕೇಳ್ತಾರೆ, ಹೇಗೆ ಹೇಳೋಕ್ ಸಾಧ್ಯ ಇದೆ. ಕೆಲವು ಸರಿ ಕಾನೂನಿನ ದಂಡಗಳು ಬೇಕಾಗ್ಬೋದು. ನಿಧಾನಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ಆದ್ರೆ ಈ ತರದ ಸಂಪ್ರದಾಯಗಳು, ಈ ಪಕ್ಷಿಗಳ ಬಲಿಯಾಗೋದು ಇದು ಕಡಿಮೆ ಆಗ್ತದೆ. ಇದು ಒಂದು ಸಂಗತಿ ಆದ್ರೆ, ಇನ್ನೊಂದು ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಬೇಕು. ಈ ಕಾಡಿನೂರಿನ ಬದುಕಿದೆಯಲ್ಲ, ಸಾಮಾನ್ಯವಾಗಿ ನಾವು ಹೇಳ್ತೀವಿ, ನಾವು ಈ ಕಾಡೊಳಗೆ ಎಷ್ಟು ಕಷ್ಟಪಟ್ಟು ಬದುಕ್ತಾರೆ, ಹೇಗಿರ್ತಾರೆ, ಅವರ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಹೆಂಗ್ ಬದುಕ್ತಾರೆ, ಅವರು ಅಲ್ಲ ವನವಾಸಗಳು ಹೆಂಗಿರ್ತಾರೆ, ಅನೇಕ ರೀತಿಯ ಪ್ರಶ್ನೆಗಳು ಬರ್ತವೆ. ಸಾಮಾನ್ಯವಾಗಿ ಅಲ್ಲಿನ ಗಿಡಮೂಲಿಕೆಯನ್ನೋ, ಅಲ್ಲಿನ ಆಹಾರವನ್ನೋ, ಅಲ್ಲಿನ ಘಟ್ಟ ಹತ್ತಿ ಬದುಕಿದವರಿಗೆ ಅನಾರೋಗ್ಯ ಕಾಡೋದು ಕಡಿಮೆನೆ. ನಮ್ಮಷ್ಟು ಅವರ ಆಸ್ಪತ್ರೆಗೆ ಹೋಗ್ತಾ ಇರೋಲ್ಲ. ಹಾಗಾಗಿ ಅವರ ಆಹಾರದಿಂದಲೇ ಆರೋಗ್ಯ ಬಂದಿರ್ತದೆ. ನಾನು ಈ ಗುಡ್ಡಗಾಡು ಹಳ್ಳಿಗಳನ್ನ ತಿರುಗ್ತಾ ಇದ್ದೆ. ನನ್ನ ಹವ್ಯಾಸಗಳಲ್ಲಿ 2-3 ತರ ಹವ್ಯಾಸ ಇದೆ. ಒಂದು ಎತ್ತರದ ಬೆಟ್ಟಗಳನ್ನು ಏರುತ್ತಾ ಹೋಗುವಂಥದ್ದು, ನದಿ ಮೂಲದಿಂದ ಆ ಸಾಗರ ಸಂಗಮ ತನಕ ನೆಡ್ತಾ ಹೋಗುವಂಥದ್ದು, ಒಂದಿಷ್ಟು ಗುಹೆಗಳನ್ನ ಸುತ್ತಾಡಿದ್ದು, ಎತ್ತರದ ಬೆಟ್ಟದಲ್ಲಿ ನೀರಿರುವ ಜಾಗಗಳನ್ನ ನೋಡ್ತಾ ಹೋಗಿರುವಂಥದ್ದು, ಹೀಗೆ ವನವಾಸಿ ಕೇರಿಗಳಿಗೆ ಹೋಗುವಂಥದ್ದು. ಹೀಗೆ ಈ ತರದ ಸಮಯ ಸಿಕ್ಕರೆ ಈ ತರದ್ದೇ ನೋಡ್ಕೊಂಡು ಹೋಗುವಂಥದ್ದು ಇದೆ. ಬಹುತೇಕ ಸಂದರ್ಭದಲ್ಲಿ ನಾನೊಬ್ಬನೇ ತಿರುಗಿದ್ದು ಇದೆ. ಜೊತೆಗೆ ಕ್ಯಾಮ್ರಾ ಇರೋದ್ರಿಂದ ಇವತ್ತು ಕೂಡ ಹಳೆಯ ನೆಗೆಟಿವ್ ಮುಟ್ಟಿ ಇದ್ರೆ ಯಾವ್ದೋ ಆ್ಯಪ್ ಅನ್ನು ನೋಡ್ಬಿಟ್ರೆ ಆ ದಿನದ ದಿನಚರಿ ನೆನಪಾಗ್ಬಿಡ್ತದೆ. ಡೈರಿಯನ್ನು ಬರೆದಿಲ್ಲ, ಆದ್ರೆ ಅದನ್ನ ನೋಡ್ಬಿಟ್ರೆ ಅವತ್ತು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋ ಗೊತ್ತಾಗುತ್ತೆ. ಒಂದ್ಸರಿ ನಾನು ಈ ಕಾಳಿ ಕಣಿವೆಯಲ್ಲಿ ಬರುತ್ತೆ ಉಳಿವಿ ಅಂತ ಕೇಳ್ಬೋದು. ಏನು ಚನ್ನಬಸವಣ್ಣನ ಕ್ಷೇತ್ರ, ಕಲ್ಯಾಣದಲ್ಲಿ ಕ್ರಾಂತಿಯಾಗಿ 13ನೇ ಶತಮಾನದಲ್ಲಿ ಕ್ರಾಂತಿಯಾಗಿ ಧರ್ಮ ಗ್ರಂಥಗಳನ್ನ ತಗೊಂಡು ಇಲ್ಲಿ ಬಂದು ಸಂರಕ್ಷಣೆ ಪಡೆದ್ರು ಅನ್ನುವಂಥ ಮಾತನ್ನು ನಾವು ಕೇಳ್ತೀವಿ. ಆ ಉಳುವಿಯ ಶಾಲೆಯ ಬೈಲಲ್ಲಿ ನಾನೊಮ್ಮೆ ನಿಂತಿದ್ದೆ ಕ್ಯಾಮ್ರಾ ಹಾಕೊಂಡು. ಯಾಕೆಂದ್ರೆ ಎದುರುಗಡೆ ಒಂದು ಕತ್ತೆ ಇತ್ತು. ನಾನು ಕತ್ತೆ ಫೋಟೋ ತೆಗಿತಾ ಅಲ್ಲಿದ್ದ ವ್ಯಕ್ತಿಯ ಜೊತೆ ಮಾತಾಡ್ತಾ ಇದ್ದದ್ದನ್ನ ನೋಡಿ ಆ ಶಾಲೆಯ ಮಕ್ಕಳು ಮಾತ್ರ ಒಂದು ದೊಡ್ಡದಾಗಿ ನನ್ನನ್ನು ವಿಶೇಷವಾಗಿ ಗಮನಿಸಿ, ಯಾರೋ ಕತ್ತೆ ಸ್ವಾಮಿ ಹತ್ರ ಕತ್ತೆ ಖರೀದಿಗೆ ಬಂದಾರ ಅಂತ ಕಾಣುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದೆ. ಏನಪ್ಪಾ ವಿಶೇಷ ಅಂದ್ರೆ, ವ್ಯಕ್ತಿಯ ಹೆಸರು ಪುಟ್ಟಯ್ಯ ಹಿರೇಮಠ ಅಂತ. ಅವನು ಅಲ್ಲಿನ ಉಳುವಿಯ ಅಕ್ಕಮಹಾದೇವಿ ಗುಡಿಯ ಅರ್ಚಕ. ಅವನು ಮೂಲತಃ ಹೊಸರಿತ್ತಿ ಅಂತ, ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಊರಿನವನು. ಅವನು ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ, ಪೂಜಾರಿಯಾಗಿ ಸೇರ್ಕೊಂಡಿದ್ದಾನೆ. ಅವನಿಗೆ ಪೂಜೆಯಿಂದ ಬರೋ ಆದಾಯವೋ ಇದು ಅವನ ಜೀವನ ಮಾರ್ಗ ಏನಾದ್ರೂ ಬೇಕಾಗಿತ್ತಲ್ಲ, ಅದಕ್ಕೆ ಅವನು ಏನು ಯೋಚನೆ ಮಾಡಿದ್ದ ಅಂತಂದ್ರೆ, ಒಮ್ಮೆ ಬಯಲುಸೀಮೆಗಳೆಲ್ಲ ಇದನ್ನೆಲ್ಲ ಪರಿಸ್ಥಿತಿಯನ್ನೆಲ್ಲ ಗಮನಿಸ್ಕೊಂಡಿದ್ದ. ಏನಪ್ಪಾ ಅಂದ್ರೆ, ಕತ್ತೆಗಳನ್ನ ಬಳಸಿ ಭಾರವನ್ನ ಸಾಗಿಸುವಂತದ್ದನ್ನ ನೋಡಿದ್ದ ಅವನ. ಆ ಕಡೆ ಎಲ್ಲ ಹಾವೇರಿಯಲ್ಲ ನೋಡಿದ್ದ. ಅವನಿಗೆ ಯಾಕೆ ಈ ಸಮಸ್ಯೆ ಇಲ್ಲಿತ್ತು ಅಂತಂದ್ರೆ, ಶಿವಪುರ ಅಂತ ಒಂದು ಊರಿದೆ, ಕಾಳಿ ನದಿ ಅಂಚಿನ ಊರು. ಅಲ್ಲಿ ಕೊಡಸಳ್ಳಿ ಅಣೆಕಟ್ಟು ನಿರ್ಮಾಣದ ನಂತರ ಆ ಊರಿಗೆ ರಸ್ತೆನೇ ಇಲ್ಲ. ಮೊದಲು ನದಿ ದಾಟಿಯಲ್ಲಿ ಹೋಗೋ ರಸ್ತೆಗಳೆಲ್ಲ ಮುಳುಗಿಬಿಟ್ಟಿದೆ. ಆ ಊರಿಗಿರೋ ರಸ್ತೆ ಏನಪ್ಪಾ ಅಂದ್ರೆ, ಒಂದು ಗುಡ್ಡ ಹತ್ತಿ ಉಳುವಿಗೆ ಹೋಗ್ಬೇಕು. ಸುಮಾರು 10-12 ಕಿಲೋಮೀಟರ್ ದಾಟಿ ಹೋಗ್ಬೇಕು. ಅವರ ಕೃಷಿ ಉತ್ಪನ್ನ ಅಂತಂದ್ರೆ ಅಡಿಕೆ ಇದೆ, ಬಾಳೆಕಾಯಿ ಬರುತ್ತೆ, ತೆಂಗಿನಕಾಯಿ ಹೇರಳವಾಗಿ ಸಿಗುತ್ತೆ. ತೆಂಗಿನಕಾಯಿ ಸಿಗುತ್ತೆ, ಆದ್ರೆ ಅದನ್ನ ಮಾರಿದ್ರೆ ಮಾತ್ರ ದುಡ್ಡಾಗ್ಬೇಕಲ್ವಾ. 16 ಕಿಲೋಮೀಟರ್ ತಲೆ ಮೇಲೆ ಹೊತ್ಕೊಂಡು ಸಾಗ್ಬೇಕು, ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಒಂದ್ ಹೆಜ್ಜೆ ಇಟ್ರೆ ಅದು ನಿಮ್ಮನ್ನ 1 ಅಡಿ ಎತ್ತರ ಎಸುತ್ತೆ. ಅಂದ್ರೆ ಯೋಚನೆ ಮಾಡಿ ಎಷ್ಟು ಕಟ್ಟಾದ ಬೆಟ್ಟ ಇರಬೇಕು ಅಂತ. ಆ ಊರಿನ ಕೃಷಿ ಉತ್ಪನ್ನ ಸಾಗಿಸೋದಕ್ಕೆ ಪುಟ್ಟಯ್ಯ ಹಿರೇಮಠ್ ಒಂದು ತನ್ನ ಕತ್ತೆಗಳನ್ನ ಕಳಿಸ್ತಿದ್ದ. 10-12 ಕತ್ತೆಗಳಿದ್ವು. ಪುಟ್ಟಯ್ಯ ಹಿರೇಮಠ್ ಹೋದ ಅಂತಂದ್ರೆ ಅವತ್ತು ಬಾಳೆಕಾಯಿನೋ ತೆಂಗಿನಕಾಯಿನೋ ಅದನ್ನ ಖರೀದಿ ಮಾಡ್ಕೊಂಡು ಬಂದು ಇವನು ಉಳುವಿಗೆ ತಂದು ಇಲ್ಲಿಂದ ಮೇಲ್ಗಡೆ ಒಂದೇ ಆದ ಜೀಪ್ ಇಟ್ಕೊಂಡಿದ್ದ. ಜೀಪಿನ ಮೂಲಕ ದಾಂಡೇಲಿಗೋ ಬೇರೆ ಕಡೆ ಹೊರಗಡೆ ಕಳಿಸ್ತಾ ಇದ್ದ. ಆ ಮೂಲಕವೇ ಅವನು ಜೀವನವನ್ನ ಕಂಡುಕೊಂಡಿದ್ದ. ಅವನು 10-12 ಕತ್ತೆಗಳಿಗೂ ಒಂದ್ ಕಡೆ ಅರ್ಜುನ ಕತ್ತೆ ಅಂತ ಇಟ್ಕೊಂಡಿದ್ದ, ಸರಸ್ವತಿ ಕತ್ತೆ ಅಂತ ಕರೀತಿದ್ದ, ಲಕ್ಷ್ಮಿ ಕತ್ತೆ ಅಂತ ಕರೀತಿದ್ದ. ಪ್ರತಿಯೊಂದು ಕತ್ತೆಗೂ ಅಕ್ಕರೆ ಹೆಸರನ್ನ ಇಟ್ಕೊಂಡಿದ್ದ.
ಪ್ರತಿ ಕತ್ತಿಯು ಒಂದೊಂದು ದಿವಸ ಒಂದೊಂದು ಕಾಡು ಹಳ್ಳಿಗೆ ಹೋಗಿ ಮೇಲೆ ಭಾರ ಹಾಕೊಂಡು ಮೇಲೆ ಗಟ್ಟ ಹತ್ತಿ ಬರು ಅಂತಂದ್ರೆ ಒಂದು 100 ರೂಪಾಯಿ ಅಂತೂ ಒಂದೊಂದು ಕತ್ತೆಯಿಂದ ಆದಾಯ ಬರ್ತಿತ್ತು. ಆ ಕಾಲಕ್ಕೆ ನಾನು ಆ ಕತ್ತೆ ಸ್ವಾಮಿಯನ್ನ ಮಾತಾಡ್ಸ ಹೋದ ಕಾಲಕ್ಕೆ ಅವನ ಆದಾಯ ದಿನಕ್ಕೆ 1,000-1,500 ರೂಪಾಯಿ. ಹಾಗಾಗಿ ಮೇಲ್ಗಡೆ ಜೀಪ್ ಇಟ್ಕೊಂಡಿದ್ದ. ಕತ್ತೆ ಸ್ವಾಮಿ ಓದ್ದವನು ಅಲ್ಲ. ಅವನು ಓದ್ದವನಲ್ಲ ಅಂತ ಹೇಗ್ ಗೊತ್ತಾಯ್ತು ಅಂತಂದ್ರೆ ಅವನ ಮನೆಯ ಗೋಡೆ ಮೇಲೆ ಮಸಿಂಗಾಳ ಅಂತ ಹೇಳ್ತೀವಿ, ಇದ್ದಲಿಯಿಂದ ಬರೆದ ಗೀಟ್ಗಳು ತುಂಬಾ ಇದ್ವು. ಅದೇನು ಗೀಟು, ಗೋಡೆ ಮೇಲೆಲ್ಲ ಗೀಟ್ ಹಾಕಿದ್ದಾರೆ, ಯಾಕಿದು ಅಂತ ಕೇಳಿದೆ. ಅದು ಚಾ ಕುಡ್ದಿದ್ದು ಅಂತ ಹೇಳಿದೆ. ಹತ್ತಿರದ ಒಂದು ಟೀ ಸ್ಟಾಲ್ ಇತ್ತು, ಹೋಗಿ ಚಾ ಕುಡಿದು ಬಂದವನು ಒಂದು ಗೀಟ್ ಹೊಡಿತಿದ್ದ. ಆಮೇಲೆ ಎಷ್ಟಾಯ್ತು ಅಂತ ಅದನ್ನ ಲೆಕ್ಕ ಹಾಕ್ಬಿಟ್ಟು, ಏನು ಬರೆಯೋಕ್ ಬರೋದಿಲ್ಲ, ಆ ಗೀಟನ್ನ ನೋಡ್ಕೊಬಿಟ್ಟು ಆಮೇಲೆ ಎಷ್ಟಾಯ್ತು ಚಾ ಅಂತ ಆಮೇಲೆ ಪೇಮೆಂಟ್ ಒಂದು ಶುರು ಆಗ್ತದೆ. ಕತ್ತೆ ಸ್ವಾಮಿಯ ಜೀವನ 10 ವರ್ಷಗಳಿಂದ ಈ ಕತ್ತೆಗಳ ಮೇಲೆ ನಡೀತು. ಅವನನ್ನ ಜನ ಕತ್ತೆ ಸ್ವಾಮಿ ಅಂತ ಕರಿತಾ ಇದ್ರು. ಪುಟ್ಟೆ ಹಿರೇಮಠ ಅನ್ನುವಂತ ಹೆಸರು ಹೋಗಿ ಕತ್ತೆ ಸ್ವಾಮಿ ಅಂತಾನೆ ಅವನಿಗೆ ಚಿರಪರಿಚಿತ ಆಗುತ್ತೆ. ಕತ್ತೆ ಸ್ವಾಮಿ ಬಂದ ಅಂತಂದ್ರೆ ತೆಂಗಿನಕಾಯಿ ಮಾರಾಟ ಮಾಡೋರು, ಬಾಳೆಕಾಯಿ ಮಾರಾಟ ಮಾಡೋರು ಎಲ್ಲ ಆ ಊರಲ್ಲಿ ನಿಂತು ಅವನಿಗೆ ಇನ್ನು ಕೊಡ್ತಾ ಇದ್ವಿ. ನಾನು ಈ ಕತ್ತೆಗಳ ಬಗ್ಗೆ ಮತ್ತು ಅವನ ಬದುಕಿನ ಬಗ್ಗೆ ಅನೇಕ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದೆ. ಕತ್ತೆಗಳಿಗೆ ಮೇವೇನಡಿ ಹತ್ಯ ಇಲ್ಲ, ಅವೆಲ್ಲ ಹುಲ್ಲು ಅಲ್ಲಿ ಬೈಲಲ್ಲಿ ಮೇಯ್ತವೆ, ಕೆಲಸ ಮಾಡ್ಕೊಂಡು ನಿಷ್ಠೆಯಿಂದ ಕೆಲಸ ಮಾಡ್ತವೆ. ಗಟ್ಟ ಹಿಡಿಯೋದಕ್ಕೆ ಏನಾದ್ರು ತೊಂದರೆ ಕೊಟ್ಟೆ ಇಲ್ಲ, ಆರಾಮಾಗಿ ಹೋಗ್ತವೆ. ಆರಾಮಾಗಿ ಬೆನ್ನ ಮೇಲೆ ಭಾರ ಹಾಕ್ಬಿಟ್ರೆ ಸೀದಾ ಬಂದು ತಲುಪಿಸ್ತವೆ. ಯಾಕೆಂದ್ರೆ ಪುಟ್ಟೆ ಹಿರೇಮಠ ಇಲ್ಲದೆ ಹೋದ್ರು ಅವನು ಭಾರ ಹಾಕಿದ್ಮೇಲೆ ಅವ್ರ ಭಾರ ವಾಪಸ್ ಬಂದು ನಿಲ್ಲೋದಿಲ್ಲಪ್ಪ ಅಂದ್ರೆ ಹಿರೇಮಠ ಅವರ ಮನೆ ಹತ್ರ, ಕತ್ತೆ ಸ್ವಾಮಿಯವರ ಮನೆ ಹತ್ರ ಬಂದು ನಿಲ್ತಾ ಇತ್ತು ಕತ್ತೆಗಳು 10 ಕಿಲೋಮೀಟರ್ ನಡೆದು. ಒಂದು ಪ್ರಾಣಿಯ ನಿಷ್ಠೆ ನೋಡಿ. ನಾನು ಇನ್ನೊಂದ್ಸರಿ ಮಾತಾಡ್ತಾ ಇದನ್ನ ಕೇಳಿದೆ. ಕೆಲವು ಸರಿ ಈ ಕತ್ತೆಗಳು ಎಲ್ಲರೂ ದಾರಿ ತಪ್ಪಿ ಮತ್ತೆಲ್ಲೋ ಹೋಗ್ಬಿಡ್ಬೋದಾ ಅಂತ ಕೇಳಿದೆ. ಪುಟ್ಟೆ ಹಿರೇಮಠ ಇಲ್ಲದ್ರೆ ಈ ಕೆಲಸ ಮಾಡ್ತಾವ ಅನ್ನೋ ಪ್ರಶ್ನೆಯನ್ನೇ ಕೇಳಿದೆ. ನನ್ನ ಎದುರು ಪುಟ್ಟೆ ಹಿರೇಮಠ ಅವರ ಮಗಳು ಕೂತಿದ್ರು. ಅವಳು ಏನಂದು ಅಂದ್ರೆ, ಆಕ್ಸಿಡೆಂಟ್ ಆದಾಗ ಬರ್ತಾವಲ್ರಿ ಅಂತ. ನನಗೆ ಈ ಕತ್ತೆಗಳ ಆಕ್ಸಿಡೆಂಟ್ ಹೇಗೆ ಆಗೋದು ಅಂದ್ರೆ, ಬೆನ್ನಿನ ಮೇಲೆ ಭಾರ ಹಾಕೊಂಡಂತ ಕತ್ತೆಗಳು ಪರಸ್ಪರ ಮೈ ಎಲ್ಲ ಹಾಕೊಂಡು ನಮ್ಮ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗುತ್ತಲ್ಲ, ಹಾಗೆ ಈ ಕತ್ತೆಗಳ ಆಕ್ಸಿಡೆಂಟ್ ಆಗುತ್ತಾ ಅಂತ ಕೇಳಿದೆ. ಅವಳು ಹೇಳಿದ್ಲು, ಹಾಗಲ್ಲ. ಅವಳು ಸಣ್ಣ ಕೇಳಿದ್ಲು, ನಮ್ಮಪ್ಪ ಎಲ್ಲಾದ್ರೂ ಕುಡಿದು ಬಿಡ್ತಾನ್ರಿ, ಕುಡಿದಾಗ ಅವ್ನು ರಸ್ತೆ ಮೇಲೆ ಬಿದ್ದು ಬಿಡ್ತಾನ ಅಲ್ಲೆಲ್ಲೋ ಕೆಳಗಡೆ. ಆದ್ರೆ ಇವು ಮಾತ್ರ ನಿಷ್ಠೆಯಿಂದ 12 ಕತ್ತೆಗಳು ಭಾರ ಹೊತ್ಕೊಂಡು ಬರ್ತವೆ, ನಾವು ಇಳಿಸ್ಕೊತೀವಿ. ನನಗೆ ಆಕ್ಸಿಡೆಂಟ್ ಇರುವ ಬೇರೆ ಪರ್ಯಾಯ ಕಥೆಗಳು ಅವತ್ತೇ ಗೊತ್ತದ, ಆಕ್ಸಿಡೆಂಟ್ ಆದಾಗ ಬರ್ತಾವ್ರಿ ಅನ್ನುವಂಥದ್ದು. ಈ ಕತ್ತೆ ಸ್ವಾಮಿ ಇರುವ ಕಾರಣಕ್ಕಾಗಿ ಅಲ್ಲಿಯ ಕೃಷಿ ಉತ್ಪನ್ನ ಗಟ್ಟ ಏರಿ ಮೇಲ್ ಬಂದದ್ದು ನೋಡಿ. ಹಳ್ಳಿ ಜೀವನದ ಏನ್ ಹೇಳ್ತೀವಿ ಸವಾಲು ಅಂತ ಹೇಳ್ತೀವಿ, ಕಡಿದಾದ ಬೆಟ್ಟದ ಆ ಬದುಕಿನ ಮಧ್ಯೆ ಒಬ್ಬ ಕತ್ತೆ ಸ್ವಾಮಿ ಅವರ ಆರ್ಥಿಕತೆಗೆ ನೆರವಾಗೋ ಕೆಲಸ ಮಾಡ್ತಾರೆ. ಅದರಲ್ಲೇ ತನ್ನ ಬದುಕನ್ನು ಕಂಡ್ಕೋತಾರೆ. ಕೊಡುಕೊಳ್ಳುವಿಕೆ ಅಂತ ಹೇಳ್ತೀವಲ್ಲ ಇದು. ಆಮೇಲೆ ಕತ್ತೆ ಸ್ವಾಮಿಗೆ ಒಂದ್ಸರಿ ಯೋಚನೆ ಬಂತಂತೆ, ಈ ಕುದುರೆ ತಗೊಂಡ್ಬಿಡೋಣ ಅಂತ. ಅವನು ಈ ಕತ್ತೆ ಮಾರಿ ಒಮ್ಮೆ ಕುದುರೆ ತಗೊಳಕ್ಕೂ ಹೋಗಿದ್ದ. ಆದ್ರೆ ಕುದುರೆ ಸ್ವಾಮಿ ಆಗ್ಬಿಡ್ತಿದ್ನೇನೋ. ಆದ್ರೆ ಕುದುರೆಗಳು ಕೆಲ್ಸಕ್ಕೆ ಬರೋದಿಲ್ಲ ಅಂತ ಗೊತ್ತಾದ್ಮೇಲೆ ವಾಪಸ್ ಕತ್ತೆ ಸ್ವಾಮಿನೇ ಆದ. ಇವತ್ತಿಗೂ ಕೂಡ ಅವನು ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಒಮ್ಮೆ ಹೋಗಿ ಮಾತಾಡ್ಸ್ಬೇಕು. ಒಮ್ಮೆ ನಾನು ಈ ಬರಹ ಬರೆದು ಮರ್ತಿದ್ದೆ. ಸುಮಾರು ದಿನಗಳು ಕಳೆದು ಹೋದ್ಮೇಲೆ ನನ್ನ ಸ್ನೇಹಿತ ಇವತ್ತು ಬಂದಿದ್ದಾರೆ, ಆನಂದ್ ತೀರ್ಥ ಬ್ಯಾಟಿ. ಒಂದು ಮಾಹಿತಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಆಯ್ತು. ಏನಪ್ಪಾ ವಿಷಯ ಅಂದ್ರೆ, ಶ್ರೀನಾಥ್ ಅಭಿನಯದ ಒಂದು ಚಲನಚಿತ್ರ ಸುಳಿ ಅಂತ ಸಿನಿಮಾ. ಆ ಸಿನಿಮಾಕ್ಕೆ ಏನ್ ಪ್ರೇರಣೆ ಅಂತ ಹೇಳುವಾಗ PH ವಿಶ್ವನಾಥ್ ನಿರ್ದೇಶಕ ಹೇಳಿದ್ರು. ಅವ್ರು ಯಾರೋ ಕತ್ತೆ ಸ್ವಾಮಿ ಬಗ್ಗೆ ಲೇಖನ ಬರೆದ್ರು, ಆ ಲೇಖನದಿಂದ ಆಧಾರಿತವಾಗಿ ನಾನು ಈ ಸಿನಿಮಾ ಮಾಡಿದ್ದೀನಿ ಅಂತ. ಆ ನಂತರದಲ್ಲಿ ಇವರು ಪ್ಯಾಟಿ ಅವರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ಲೇಖನದಿಂದ ಆ ಸಿನಿಮಾ ಆಯಿತು ಅನ್ನೋದು ಬಂತು. ಸಿನಿಮಾ ಬಿಡುಗಡೆಗೆ ನನ್ನೂ ಕರೆದ್ರು. ನಾನು ಕೂಡ ಸಿನಿಮಾದ ಮೊದಲ ಪ್ರದರ್ಶನದಲ್ಲಿ ನಾನು ಭಾಗಿಯಾದೆ. ನಮ್ಮ ಕಾಡಿನೂರಿನ ಒಬ್ಬ ಕತ್ತೆ ಸ್ವಾಮಿಯ ಕತೆ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಅದೊಂದು ವಿಶೇಷ ಸಂಗತಿಯ. ಸ್ವಾತಿ ಈಗ ಮತ್ತೊಂದು ಪರಿಸರ ಹಾಡನ್ನ ಹಾಡ್ಬೇಕು. ಸ್ವಾತಿ. ಜನಿಸುತ್ತ ಗಿರಿಯಲಿ ಹರಿಯುತ ಮುದದಲ್ಲಿ, ಜನಿಸುತ್ತ ಗಿರಿಯಲಿ
ಹರಿಯುತ್ತ ಮೋದದಲ್ಲಿ ಹಸಿರನು ತುಂಬುವೆ ನಾಡಿನಲಿ. ಹಾರುತ್ತ ಇಳಿಯುತ್ತ ಗಿರಿಗಳ ದಾಟುತ್ತ ಬರುತ್ತಿಹೆ ಸಾಹಸ ತೋರುತ್ತಲೀ. ಭುವಿಯನು ತಣಿಸುತ್ತ ಬೆಳೆಯನು ಬೆಳೆಸುತ್ತ ಹರಿಯುವೆ ಜನಮನ ತಣಿಸುತ್ತಲೀ. ಜನಿಸುತ್ತ ಗಿರಿಯಲಿ ಹರಿಯುತ್ತ ಮುದದಲ್ಲಿ ಹಸಿರನು ತುಂಬುವೆ ನಾಡಿನಲಿ. ಹೊಸ ಹೊಸ ಮಣ್ಣನು ತರುತ್ತಲಿ ಹೊನ್ನನು ಭೂಮಿಗೆ ಸತ್ವವ ತುಂಬುತ್ತಲೀ. ಹೊಸ ಹೊಸ ಮಣ್ಣನು ತರುತ್ತಲಿ ಹೊನ್ನನು ಭೂಮಿಗೆ ಸತ್ವವ ತುಂಬುತ್ತಲೀ. ಒಲಿದರೆ ಸೇವೆಯ ಮುನಿದರೆ ನಾಶವ. ಒಲಿದರೆ ಸೇವೆಯ ಮುನಿದರೆ ನಾಶವ ಮಾಡುತ್ತ ಸೇರುವೆ ಜಲಧಿಯಲಿ. ಜನಿಸುತ್ತ ಗಿರಿಯಲಿ ಹರಿಯುತ್ತ ಮುದದಲ್ಲಿ ಹಸಿರನು ತುಂಬುವೆ ನಾಡಿನಲಿ. ಹಸಿರನು ತುಂಬುವೆ ನಾಡಿನಲಿ. ಹಸಿರನು ತುಂಬುವೆ ನಾಡಿನಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸ್ವಾತಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಹಾಡು. ಥ್ಯಾಂಕ್ ಯು ಸರ್. ನೀವು ನದಿ ಹಾಡಿನಿಂದ ಶುರುವಾಗಿ ಜೇನಿನ ಹಾಡಿನಿಂದ ಶುರುವಾಗಿ ಅನೇಕ ಹಾಡುಗಳನ್ನ ಹಾಡ್ತಾ ಇದ್ದೀರಿ. ಹಾ ಸರ್, ನಾನೇ ಕಂಪೋಸ್ ಧನ್ಯವಾದ. ಮಾಡಿದ್ದು ಸರ್, ಟ್ಯೂನ್ ಕಂಪೋಸ್ ಮಾಡಿದ್ದು. ಓ ಗುಡ್ ಗುಡ್ ಗುಡ್, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ನಮ್ಮ ಪರಿಸರದ ಕಾರ್ಯಕ್ರಮಗಳಲ್ಲಿ ಕಾನ್ಮನೆಯಲ್ಲಿ ತಾವು ಸಾಕಷ್ಟು ಈ ತರದ ಹಾಡುಗಳನ್ನ ಹಾಡಿದಿರಿ. ಮಕ್ಕಳು ಕೂಡ ಇಷ್ಟಪಟ್ಟಿದ್ದಾರೆ. ಹೀಗೆ ನಿಮ್ಮ ಪ್ರತಿಭೆ ಬೆಳಗ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನನ್ನ ಪಯಣವನ್ನ ಸ್ವಲ್ಪ ಮುಂದಕ್ಕೆ ಒಯ್ತಾ ಇದ್ದೀನಿ. ಮುಂದಕ್ಕೆ ಒಯ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಥೆಯನ್ನ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಅದು 1991 ಸೆಪ್ಟೆಂಬರ್ 26ನೇ ತಾರೀಕು ಸಿರ್ಸಿಯ ಕೊಕ್ಕೆಗದ್ದೆಹಳ್ಳಿಯ ದ್ಯಾವರುಗೌಡನ ಹೆಂಡತಿ ತುಂಗಾ ಅಂತ ಒಬ್ಳು. ಅವಳು ಹೆರಿಗೆಗೆ ಅಂತ ತನ್ನ ತವರಿಗೆ ಬಂದಿದ್ಲು. ಹೆರಿಗೆ ಅಂತ ಬಂದವಳಿಗೆ ಹೆರಿಗೆಯಾಗಿ 1-2-3 ದಿನಕ್ಕೆ ಸನ್ನಿ ಅಂತ ಕಾಯಿಲೆ. ಸನ್ನಿ ಅಂದ್ರೆ ಏನಪ್ಪಾ ಅಂದ್ರೆ ಅವಳು ಏನೇನೋ ಮಾತಾಡೋಳು, ಏನೇನೋ ಹಲ್ಬೋಳು. ಹೀಗಾಗಿ ಅದೊಂಥರ ವಿಚಿತ್ರ, ಅವಳಿಗೆ ಮಣ್ಣು ಹಿಡಿದೋಯ್ತನೋ ಅನ್ನೋ ಹಾಗೆ ಸ್ಥಿತಿ. ಸಹಜವಾಗಿ ಅವ್ರ ಪದ್ಧತಿ ಏನಪ್ಪಾ ಅಂತಂದ್ರೆ ಅದಕ್ಕೊಂದು ಚಿಕಿತ್ಸೆ ಇತ್ತು. ಏನಪ್ಪಾ ಚಿಕಿತ್ಸೆ? ನಿಮ್ಮಲ್ಲಿ ಎಲ್ಲಾದ್ರೂ ಈ ಬಾಳೆಗೊನೆಯನ್ನ ಹಣ್ಣಾದಾಗ ನೇತಾಕ್ತೀವಿ, ಹೇಗೆ ಮೇಲೆ ತೊಲೆಗೆ ನೇತಾಕ್ತಿರಲ್ವಾ, ಹಾಗೆ ಅವಳ ಕೂದಲನ್ನ ಕಟ್ಟಿ ತೊಲೆಗೆ ನೇತಾಕಿ ಅದು ಪ್ರಥಮ ಚಿಕಿತ್ಸೆ. ಆ ಕೂದಲಿನ ಆಧಾರದ ಮೇಲೆ ಅವಳು ನೇತಾಡ್ತಾ ಇರ್ಬೇಕು. ಕಾರಣ ಏನಪ್ಪಾ ಅಂದ್ರೆ ಸನ್ನಿ ಜ್ವರ ತಲೆಗೆ ಏರ್ಬಾರ್ದು ಅಂತ. ಆಯ್ತಾ? ನಾಟಿ ಔಷಧಿ ತರಬೇಕು ಅಂತ 4-5 ಕಿಲೋಮೀಟರ್ ದೂರ ಯಾವುದೋ ಹಳ್ಳಿ ಔಷಧಿ ಹೋಗಿ ವಾಪಸ್ ಬರ್ತಾರೆ. ಬರೋ ಹೊತ್ತಿಗೆ ಏನಾಗುತ್ತೆ ಅಂತಂದ್ರೆ ಬ್ರೈನ್ ಹೆಮರೇಜ್ ಆಗಿ ಅವಳು ತೀರ್ಕೋತಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೆ ಇದೇ ತರದ ಸಾಕಷ್ಟು ಘಟನೆಗಳು ನಡೆದಿತ್ತು. ನಾನು ಒಮ್ಮೆ ಅಲ್ಲೆಲ್ಲೋ ಹಳ್ಳಿ ಸುತ್ತಾಡ್ತಾ ಇದ್ದಾಗ ಈ ಚಿಕಿತ್ಸೆಯ ಕುರಿತಾಗಿ ಸ್ನೇಹಿತರು ಗಮನ ಸೆಳೆದರು. 18 ವರ್ಷಗಳಲ್ಲಿ ಆಸುಪಾಸಿನ ಹಳ್ಳಿಗಳಲ್ಲಿ 6 ಜನ ಬಾಣಂತಿಯರು ಈ ತರದ ನೇಣು ಚಿಕಿತ್ಸೆಗೆ ಬಲಿಯಾದ ಸುದ್ದಿ ಸಿಕ್ಕಿದೆ. ನಂಬೋಕ್ಕಾಗೋದಿಲ್ಲ. ಒಂದು ಗರ್ಭಿಣಿಗೆ ರಕ್ತಹೀನತೆಯಿಂದ ಆಗುವಂತ ಕಾಯಿಲೆ ಇದು ಅಂತ ನಮ್ಗೆ ಗೊತ್ತಿದೆ, ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಒಂದು ಶೀಲಿಗ ಅಂತ ಒಂದು ಸಮುದಾಯ, ಒಂದು 553 ಜನ ಮಾತ್ರ ಇದ್ರು ಆ ಸಮುದಾಯದಲ್ಲಿ. ಹಾಲಕ್ಕಿ ಮೂಲದವರು, ಕರಾವಳಿ ಹಾಲಕ್ಕಿ ಮೂಲದವರು ಘಟ್ಟಕ್ಕೆ ಬಂದಿತ್ತು. ಅವರಲ್ಲಿ ಹೇಗೋ ಇದೊಂದು ಪದ್ಧತಿ ಉಳ್ಕೊಂಡ್ಬಿಟ್ಟಿದೆ.
ನನಗೆ ಈ ವಿಷಯ ಗೊತ್ತಾದಾಗ ನಾನು ಆ ಹಳ್ಳಿಗಳನ್ನ, ಆ ಜನಾಂಗದ ತಿರುಗಿ ಯಾರ್ಯಾರು ಬಾಣಂತಿಯ ಈ ಸನ್ನಿ ಚಿಕಿತ್ಸೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಲೀಸ್ಟ್ ಅನ್ನ ರೆಡಿ ಮಾಡಿದ್ವಿ. ಸಾಮಾನ್ಯವಾಗಿ ಆ ಕಾಲಕ್ಕೆ ನನ್ನ ಕೈಯಲ್ಲಿ ಬೈಸಿಕಲ್ ಕೂಡ ಇರಲಿಲ್ಲ. ಓಡಾಡ್ತಾನೆ ಅನೇಕ ಕಡೆ ಆ ಕಾಡು ಹಳ್ಳಿಗಳ ಸುತ್ತ ಮಾಹಿತಿ ಸಂಗ್ರಹಿಸಿದೆ. ಈ ಲೇಖನ ಸೆಪ್ಟೆಂಬರ್ 20, 1992 ಇಸ್ವಿಯ ದಿನ ಸುಧಾ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಮುಖಪುಟದಲ್ಲಿ ಬಾಣಂತಿ ಸನ್ನಿಗೆ ನೇಣು ಚಿಕಿತ್ಸೆ ಅನ್ನುವಂತಹ ಹೆಸರಿನಲ್ಲಿ ಈ ಲೇಖನ ಪ್ರಕಟ ಆಯಿತು. ಆ ನಂತರದಲ್ಲಿ ಬೇರೆ ಬೇರೆ ಕಡೆಯಿಂದ ಪ್ರತಿಕ್ರಿಯೆಗಳು ಶುರುವಾದ. ವಿಧಾನಸಭೆಯಲ್ಲಿ ಈ ವಿಷಯ ಚರ್ಚೆಗೊಳಗಾಯಿತು. ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳನ್ನ ಹೊಂದಿದ ಕರ್ನಾಟಕಕ್ಕೆ ಇದು ತೀರಾ ತಲೆ ತಗ್ಗಿಸುವಂತಹ ಸಂಗತಿ ಅಂತ ಒಂದು ಟೀಕೆಗಳು ಬಂತು. ಒಂದು ತಜ್ಞ ಸಮಿತಿ ಕೂಡ ಬಂದು ತಜ್ಞ ಸಮಿತಿ ಬಂದು ಶಿರಸಿಯಲ್ಲಿ ಎನ್ಕ್ವೈರಿ ಆಗ್ಬೇಕು, ಅದೆಲ್ಲ ಎನ್ಕ್ವೈರಿ ಆಗ್ಬೇಕು. ಆಗ ಸರ್ಕಾರಿ ವೈದ್ಯರನ್ನ ಮಾತಾಡಿಸಿತು. ಸಾಮಾನ್ಯವಾಗಿ ವೈದ್ಯರು ಹೇಗಿರ್ತಾರೆ ಅಂತಂದ್ರೆ, ಇಲ್ಲ ಅದೆಲ್ಲ ನಡೆದಿಲ್ಲ ಅಂತ ಹೇಳ್ಬಿಡ್ತಾರಲ್ವಾ. ಆದ್ರೆ ಆ ಕಾಲ ವೈದ್ಯರು ಹೇಳಿದ್ರು, 6-8 ತಿಂಗಳಿಂದ ಈ ವ್ಯಕ್ತಿ ಪ್ರತಿ ಮಾಹಿತಿಯನ್ನ ಸಂಗ್ರಹಿಸಿ ದಾಖಲಿಸಿ ನಮ್ಮ ಗಮನಕ್ಕೆ ತರ್ತಾನೆ ಇದ್ದಾರೆ. ನಾವು ಕೂಡ ಅದ್ರ ಬಗ್ಗೆ ಗಮನ ಹರಿಸಿದ್ವಿ. ಇನ್ನು ಮುಂದೆ ಆಗದೆ ಇದ್ದಂಗೆ ಅದನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲ ಎಚ್ಚರಿಕೆ ಜಾಗೃತಿಯನ್ನ ನಾವು ಮಾಡ್ತಾ ಇದ್ವಿ. ಈ ಘಟನೆ ನಡೆದಿದ್ದು ಹೌದು. ಆ ಚಿಕಿತ್ಸೆ ಕೊಟ್ಟಿದ್ದು ಕೂಡ ಕೊನೆಯ ಒಬ್ಬ ತುಂಗ ಅನ್ನೋಳನ್ನ ನೇಣಿಂದ ಕೆಳಗಿಳಿಸಿ, ಚಿಕಿತ್ಸೆಯಿಂದ ಕೆಳಗಿಳಿಸಿ ಬದುಕಿಸಿದ್ದು ಕೂಡ ತಾವೇ ಆಸ್ಪತ್ರೆಯವರು ಅನ್ನೋ ಮಾಹಿತಿಯನ್ನ ಕೊಟ್ಟರು. ನೋಡಿ, ಕಾಡು ಹಳ್ಳಿಯ ಸುತ್ತ ಹೋದ್ರೆ ನಮ್ಮ ಒಡನಾಡಿಯಾಗಿರುವಂತ ಅನೇಕ ಜನಗಳ ಮಧ್ಯೆ ಇರುವಂತ ಇಂಥ ಅನೇಕ ಕಷ್ಟಗಳು ನಮ್ಮ ಎದುರುಗಡೆ ಬರ್ತವೆ. ಏನೋ ಕಾರಣಾಂತರದಿಂದ ಅವತ್ತು ವೈದ್ಯ ವಿಜ್ಞಾನ ಇಷ್ಟು ಬೆಳೆದಿರ್ಲಿಲ್ಲ, ಆಸ್ಪತ್ರೆಗಳು ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಈ ತರದ ಚಿಕಿತ್ಸೆಗಳು ಸಹಜವಾಗಿ ಎಲ್ಲ ಜನಾಂಗಗಳು ಇದ್ದೇ ಇತ್ತು. ಅದೇನೋ ಅಪರೂಪಕ್ಕೆ ನಾನು ಬಹುಶಃ ಕೊನೆಯ ಹಂತದ ಈ ತರದ ಚಿಕಿತ್ಸೆ ಬಗ್ಗೆ ಬರದೆ ಅಂತ ಕಾಣುತ್ತೆ. ಆ 92ರ ನಂತರದಲ್ಲಿ ಈ ಚಿಕಿತ್ಸೆ ವರದಿ ಮತ್ತೆಲ್ಲೂ ಕೂಡ ಈ ತರದ ಘಟನೆ ಆದದ್ದು ಗೊತ್ತಾಗ್ಲಿಲ್ಲ. ನಮ್ಮ ಈ ವನವಾಸಿ ಬದುಕು, ಅಲ್ಲಿರುವಂತಹ ಕಷ್ಟಗಳು, ಅದನ್ನ ಎದುರಿಸಿದ ರೀತಿ, ಇವು ಎಲ್ಲೂ ಕೂಡ ನಾವ್ಯಾರು ಬರೆದಿಟ್ಟ ದಾಖಲೆಗಳು ಕಡಿಮೆನೆ. ನಾವೇನ್ ಮಾಡಿದೀವಿ, ಎಷ್ಟೋ ಸಾರಿ ನಾವು ಬ್ರಿಟಿಷ್ ಕಾಲದಿಂದ ಸಸ್ಯಗಳನ್ನ ಪರಿಚಯಿಸಿ ಇಟ್ಟಿದೀವಿ. ಯಾವ್ಯಾವ ಜನಾಂಗ ಎಲ್ಲೆಲ್ಲಿ ಹಳ್ಳಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಿದೆ. ಅವರ ಬದುಕಿನ ಕುರಿತು, ಅವರ ಈ ಅನೇಕ ಸಂಪ್ರದಾಯಗಳ ಕುರಿತು ಎಲ್ಲೋ ಜನಪದ ತಜ್ಞರು ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದು ಬಿಟ್ರೆ, ಉಳಿದಂತೆ ನಾವು ಕಾಡು ಸುತ್ತಿ ಓಡಾಡಿ ಈ ತರದ ದಾಖಲಾತಿಯನ್ನ ಮಾಡಿಲ್ಲ. ಹುಡುಕ್ತಾ ಹೋದ್ರೆ ನಮ್ಮ ಮಧ್ಯ ಇಂಥ ಎಷ್ಟೋ ಸಂಗತಿಗಳು ಇರಬಹುದು. ಕಾಡೊಳಗಿನ ಈ ತರ ಬದುಕನ್ನ ಬದಲಿಸೋದು ಒಂದ್ ಜೊತೆ ಆದ್ರೆ, ಅವರ ಬದುಕಿನ ರೀತಿಗಳನ್ನು ತಿಳ್ಕೊಳ್ಳೋದು ಕೂಡ ನಮ್ಮ ಸುತ್ತಾಟದ ಪ್ರಮುಖ ಕೆಲಸ ಆಗ್ಬೇಕು. ಯಾಕೆಂದ್ರೆ ನಮಗೆ ಅರಣ್ಯ ಜ್ಞಾನ ಯಾರು ಕೊಡ್ಬೇಕು ಅಂದ್ರೆ ಅಲ್ಲಿದ್ದ ವನವಾಸಿಗಳೇ ಕೊಡ್ಬೇಕು. ಅವರಲ್ಲಿರೋ ಪಕ್ಷಿಗಳ ಜ್ಞಾನ, ಮತ್ತೆ ಪ್ರಾಣಿಗಳ ಕುರಿತಾದ ಜ್ಞಾನ, ಸಸ್ಯಗಳ ಕುರಿತಾದ ಜ್ಞಾನ, ಗಿಡಮೂಲಿಕೆಯ ಜ್ಞಾನ, ಆಹಾರ ಜ್ಞಾನ, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಬಹುಶಃ ನಮ್ಮ ಎಷ್ಟೋ ಕಾಯಿಲೆಗಳಿಗೆ ಮದ್ದು ಅಲ್ಲೇ ಇದೆ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ, ನಾವೇನ್ ನೋಡ್ತೀವಿ ನೋಡಿ ಮರೆಯೋದಲ್ಲ, ಅಥವಾ ನೋಡಿ ಬರೆದು ಬಿಡೋದಲ್ಲ. ಆ ಜೊತೆಗೆ ಅದನ್ನ ಬದಲಿಸೋದಕ್ಕೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಕೈಲಾದ ಒಂದಿಷ್ಟು ಕೆಲಸಗಳನ್ನ ನಮ್ಮ ಸಂಪರ್ಕಗಳ ಮೂಲಕ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಈ ಘಟನೆ ಯಾಕೆ ನನಗೆ ಕಾಡುತ್ತೆ ಅಂತಂದ್ರೆ, ಅದು ನನ್ನ ಸುಧಾ ಪತ್ರಿಕೆಯ ಕವರ್ ಪೇಜಿನ ಮೊಟ್ಟ ಮೊದಲ ಬರಹ. ಹಾಗಾಗಿ ಮೊಟ್ಟ ಮೊದಲ ಆ ಬರಹ ಇವತ್ತು ಕೂಡ ನಾನು ಆಗಾಗ ನೆನ್ಪು ಮಾಡ್ಕೊತಾ ಇರ್ತೀನಿ. ಆಗ ಅಲ್ಲಿಯ ಶಣ್ಣುಗೌಡ ಅನ್ನುವಂಥವ್ನು ಕೇಳಿದ್ದ, ನೀವು ಈ ಬಾಣಂತಿ ಸನ್ನಿಗೆ ನೇಣು ಹಾಕೋದು ಎಂತ ಸುದ್ದಿ ಅಂತ ಕೇಳಿದ್ದ. ನಾನು ನನ್ನ ಪತ್ರಕರ್ತರೆ ಟೈಮ್ ಉಂಟಾ ಅನ್ನುವಂತ ಪುಸ್ತಕದಲ್ಲಿ ಈ ಕುರಿತಾಗಿ ಹೆಚ್ಚು ವಿವರವನ್ನ ಬರೆದಿದ್ದೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಇದೆಲ್ಲ ಸಕೊಂಡು ಬಂದಿದ್ದು, ಇದೆಂತ ಸುದ್ದಿ ವಿಶೇಷ ಅಂತ ಕೇಳಿದ್ದ. ಆದ್ರೆ ಇಂತಹ ಅದೆಷ್ಟೋ ಘಟನೆಗಳು ಎಲ್ಲೆಲ್ಲೋ ನಡೀತಾನೆ ಇರ್ತವೆ, ಗೊತ್ತಾಗೋಲ್ಲ. ನಾವು ಹೇಗೋ ಅದನ್ನ ಬೆಳಕು ಚೆಲ್ಲುವ, ಬದುಕು ಬದಲಿಸುವ ಕೆಲಸವನ್ನ ಮಾಡೋದಕ್ಕೆ ಅವಕಾಶ ಇದೆ. ನಾವು ಈ ಕಾಡನ್ನ ತಿಳಿಯೋದ್ರ ಜೊತೆಗೆ ನದಿಯನ್ನು ತಿಳಿಯೋದಕ್ಕೆ
ಬೇರೆ ಬೇರೆ ಸಂದರ್ಭಗಳು, ಬೇರೆ ಬೇರೆ ಒಂದು ಪ್ರವಾಹವನ್ನು ನೋಡ್ತೀವಿ, ಅಥವಾ ನದಿ ಬತ್ತಿದಾಗ ಹೋಗಿ ನೋಡ್ತೀವಿ, ನದಿ ದಂಡೆಗುಂಟ ನಡಿತೀವಿ. ಜೀವಜಾಲದ ಕತೆ ಅಂತಂದ್ರೆ ಸಹಜವಾಗಿ ಯಾರೋ ಜೀವಶಾಸ್ತ್ರಜ್ಞರು ಯಾವ್ದೋ ಬರೆದಿರೋ ಪುಸ್ತಕಗಳು, ಗ್ರಂಥಗಳು ಇಟ್ಕೊಂಡು ಹೋಗ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮಾಡಬಹುದಂತ ಸರಳ ಕೆಲಸ ಏನಪ್ಪಾ ಅಂದ್ರೆ, ಹತ್ತಿರದ ಮೀನು ಮಾರುಕಟ್ಟೆಗೆ ಹೋಗ್ಬಿಡಿ. ಯಾವ ನದಿ ಇದೆಯಲ್ಲ ಅಲ್ಲಿ ಒಂದು ಪೇಟೆ ಇರುತ್ತೆ, ಸಮುದ್ರದಂಚೆ ಇರುತ್ತೆ. ಮೀನು ಮಾರುಕಟ್ಟೆಗೆ ಹೋಗಿ ನೋಡ್ತಾ ನೋಡ್ತಾ ಹೋಗಿ ಅಲ್ಲಿರುವ ಈ ಜಲಚರದ ಈ ಉತ್ಪನ್ನಗಳೆಲ್ಲ ಯಾವ ನದಿದು ಅಂತ ಗೊತ್ತಾಗುತ್ತೆ. ಅವ್ರ ಹತ್ರ ಕೇಳ್ತಾ ಅದ್ರ ಹೆಸರುಗಳ ಪಟ್ಟಿ ಮಾಡಿ, ಒಂದು ನದಿ ಸಂಪತ್ತು ಹೇಗೆ ಒಂದು ಕೃಷಿಯ ಯಾವ ಶ್ರಮ ಇಲ್ಲದೆ, ಯಾವ ಪರಿಶ್ರಮ ಇಲ್ಲದೆ, ಯಾವ ಬಂಡವಾಳ ಇಲ್ಲದೆ ಬಡವರನ್ನ ಹೇಗೆ ಬದುಕಿಸುತ್ತೆ ಒಂದು ನದಿ ಅನ್ನೋದು ನಿಮ್ಗೆ ಆ ನದಿ ಅಂಚಿಗೆ, ಆ ಮೀನು ಮಾರುಕಟ್ಟೆಗೆ ಹೋದಾಗ ಅದು ಅರ್ಥ ಆಗುತ್ತೆ. ನಾನು ಡಿಸೆಂಬರ್ 14, 2001 ಒಂದು ದಿನ ಕಾಳಿ ನದಿ ಅಂಚಿನ ಸದಾಶಿವಗಡ ಅಂತಿದೆ, ಅಲ್ಲಿ ಈಚೆಗೆ ಸೇತುವೆ ಇದೆ, ಕಾಳಿ ಸೇತುವೆ. ಅಲ್ಲಿಂದ ಮೇಲ್ಗಡೆ ಸುಮ್ಮನೆ ನಿಂತಿದ್ವಿ. ಅದು ಅಮಾವಾಸ್ಯ ಒಂದು ಮಧ್ಯಾಹ್ನ, ಇಳಿತದ ಹೊತ್ತು, ಸಮುದ್ರದ ಇಳಿತ ಆಗ್ತಾ ಇತ್ತು. ಆ ಹೊತ್ತಿಗೆ ಎಲ್ಲ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬಿದಿರಿನ ಬುಟ್ಟಿಯನ್ನು ಹಿಡ್ಕೊಂಡು, ಸಣ್ಣ ಚೀಲವನ್ನು ಹಿಡ್ಕೊಂಡು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನದಿಗೆ ಜಿಗಿದು ಲೆಕ್ಕ ಹಾಕಿ ನೋಡಿದ್ರೆ ಅದು 800-900 ಮಹಿಳೆಯರು. ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೇಕು. ಕೆಲವರು ನೀರಲ್ಲಿ ಮುಳುಗ್ತಾ ಇದ್ರು, ಕೆಲವರು ಬಗ್ಗಿ ನಿಲ್ತಾ ಇದ್ರು. ಅವರೆಲ್ಲ ಹಾಕಿ ತಲೆಟ್ ನೋಡಿದ್ರೆ ಒನಕೆ ಹೋಗುವಂತರ ಕಾಣ್ತಾ ಇದ್ರು. ಅವ್ರ ಕೈಯಲ್ಲಿರೋ ಬಿದಿನ ಕುರ್ಕಿ ಅಂತ ಹೇಳ್ತಾರೆ, ಪುಟ್ಟ ಬುಟ್ಟಿ, ಚೀಲ, ಇದೆಲ್ಲ ನೋಡಿ ಅವ್ರಿಗೆ ತುಂಬಿಕೊಳ್ತಾ ಇದ್ರು. ನದಿಯೊಳಗೆ ಏನಿದೆ ಅಂತಂದ್ರೆ ಚಿಪ್ಪಿದೆ, ಚಿಪ್ಪಿ ಕಲ್ಲು ಅಂತ ಹೇಳ್ತಾರೆ, ಬಳಿಚು ಅಂತ ಹೇಳ್ತಾರೆ. ಅದೆಲ್ಲ ಒಂಥರ ಸ್ವಾದಿಷ್ಟ ಆಹಾರ. ಅದನ್ನು ಸಂಗ್ರಹಿಸಿ ಮಾರೋದು ಇವರ ಕಸುಬು. ಸಣ್ಣ ಪುಟ್ಟ 10-12 ವರ್ಷದ ಬಾಲಕಿಯರು ಕೂಡ ನದಿಗೆ ಇಳಿದಿದ್ರು. ಆಶ್ಚರ್ಯ ಸಂಗತಿ ಅಂತಂದ್ರೆ ಅವರೆಲ್ಲ ಅವತ್ತು ಅದ್ರಲ್ಲಿ ಹಿಡಿದು ಮಧ್ಯಾಹ್ನ ಅವರು ಏನು ಸಾಯಂಕಾಲದ ಹೊತ್ತಿಗೆ ಅವರು ವಾಪಸ್ ಬರೋ ಹೊತ್ತಿಗೆ ಒಬ್ಬೊಬ್ರು ಕೈಯಲ್ಲಿ ಒಂದೊಂದು ಕೆಜಿ 10-20 ರೂಪಾಯಿ ಇರುವ ಕಾಲಕ್ಕೆ ಅವರು ಒಬ್ಬೊಬ್ರು 300-250 ಹೀಗೆ ಒಂದೆರಡು ತಾಸಿನಲ್ಲಿ ದುಡ್ದಿದ್ರು. ಕಾಲ್ವಾ, ಕೊಂಡಿ, ತಿಸ್ರೆ, ಕುರುಟೆ, ಕುಬೆ ಅಂತ ನೀಲಿ ಕಲ್ಲು ಮತ್ತೊಂದು ಇದೆ ಅಂತ ಹೇಳ್ತಾ ಅವರು ಅದನ್ನ ಪ್ರದರ್ಶನಕ್ಕೆ ಇಟ್ಟರು. ಆಮೇಲೆ ಸದಾಶಿವಗಡ ಮಾರುಕಟ್ಟೆಗೋ, ಚಿತ್ತಾಕುಲ ಮಾರುಕಟ್ಟೆಗೋ, ಕಾರಕ್ಕೋ, ಬೇರೆ ಬೇರೆ ಕಡೆಗೋ ಅದನ್ನ ಕಳಿಸೋ ಕೆಲಸ. ಅದ್ರ ಆಸಕ್ತರು ಸ್ಪೆಷಲ್ ಆಗಿ ಯಾವ್ಯಾವ್ದು ಬೇಕು ಅಂತ ಹುಡ್ಕೊಂಡು ತಗೊಳ್ಳೋರು, ಅದಕ್ಕಾದ ವಿಶೇಷ ದರಗಳು ಇದೆಲ್ಲ ಇತ್ತು. ನೋಡಿ, ಓದು ಬಾರದ ಪುಟ್ಟ ಬಾಲಕಿಯಿಂದ ಶುರುವಾಗಿ, ಮಹಿಳೆಯರಿಂದ ಶುರುವಾಗಿ ಅವರೆಲ್ಲ ಒಂದು ನದಿಯ ಇಳಿತದ ಕಾಲಕ್ಕೆ ತಮ್ಮ ಬದುಕನ್ನ ಆ ಚಿಪ್ಪಿ ಕಲ್ಲು ಆರಿಸೋದ್ರ ಮೂಲಕ, ಅಲ್ಲಿನ ಮೀನನ್ನ ಮತ್ತೊಂದು ಹಿಡಿಯೋದ್ರ ಮೂಲಕ ಹೆಂಗ್ ಕಂಡ್ಕೊಂಡಿದ್ದಾರೆ. ಬದಲಾದ ಕಾಲಘಟ್ಟದಲ್ಲಿ ಇವ್ರ ಮನೆಯ ಯಜಮಾನ್ರೇ ಎಷ್ಟೋ ಸಾರಿ ಅನಿವಾರ್ಯವಾಗಿ ಆ ನದಿಯೊಳಗಿನ ಮರಳು ಬೆಳಚಕ್ಕೋಗ್ಬಿಡ್ತಾರೆ. ಅವ್ರು ಹೇಳ್ತಾ ಇದ್ರು, ಅವರೆಲ್ಲ ಮರಳು ತೆಗೆಯೋದ್ರಿಂದಾಗಿ ನಮಗೆ ಇದೆಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಅದಕ್ಕೊಂದು ಸಂಘರ್ಷಗಳು ಹೇಗಾಗಿ ನಡೆದ್ಬಿಡ್ತವೆ ಅಂತ. ನಾವೆಲ್ಲೋ ಅಣೆಕಟ್ಟು ಹಾಕ್ಬಿಡ್ತೀವಿ, ಫಲವತ್ತಾದ ಮಣ್ಣು ಕೆಳಗಡೆ ಬರೋದಿಲ್ಲ, ಆಗ ಇಂಥದ್ದು ಉತ್ಪನ್ನ ಸಿಗೋದಿಲ್ಲ. ಅಘನಾಶಿನಿ ಅಳಿವೆಗಳಲ್ಲಂತೂ ಇಂಥ ದೊಡ್ಡ ಸಂಗತಿಗಳೇ ಸಾಕಷ್ಟಿದೆ. ಎಷ್ಟೋ ಆ ಮೀನಿನ ಹೆಸರೇ ಕೇಳಿರಲಿಲ್ಲ, ಅಷ್ಟು ವಿಶೇಷತೆಗಳಿದೆ. ಆ ದಟ್ಟ ಕಾಡಲ್ಲಿ ಮಳೆ ಬಂದು ಕೆಳಗಡೆ ಪ್ರವಾಹವಾಗಿ ಬಂದದ್ದು ಮೇಲ್ನೋಟಕ್ಕೆ ನಮಗೆ ಪ್ರವಾಹ, ಹಾನಿ ಮತ್ತು ಉಬ್ಬರ ಎಲ್ಲ ಕಾಣುತ್ತೆ. ಆದ್ರೆ ಎಷ್ಟೋ ಜನರ ಹಸಿವನ್ನ, ತಟ್ಟೆಗೆ ಅನ್ನ ಕೊಡೋ ಕೆಲಸವನ್ನು ಈ ಪ್ರವಾಹ ನೀರು ಕೂಡ ಮಾಡುತ್ತೆ ಅನ್ನೋ ಸತ್ಯ ನಮ್ಗೆ ಗೊತ್ತಿರಲ್ಲ. ಈ ನೀರಿನ ಜೊತೆ ಬದುಕಿದ ಅನೇಕರು ಆ ನೀರೊಳಗೆ ಮುಳುಗೇಳ್ತಾ ಇರೋರಿದಾರಲ್ಲ, ಅವರ ಬದುಕು ಒಂದು ನದಿ ಜೊತೆಗೆ ಅವ್ರು ಬೆಸ್ತಿರೋಂತ ರೀತಿಗಳು, ಅವ್ರೇನು ಉಬ್ಬರ ಇಳಿತದ ಲೆಕ್ಕ ಹಾಕಿ ಅವರು ಯಾವ್ಯಾವ ಜಾಗದಲ್ಲಿ ಏನೇನ್ ಹುಡುಕ್ತಾರೆ, ಏನೇನ್ ಎತ್ತರ್ತಾರೆ, ಎಷ್ಟು ಶ್ರಮ ಪಡ್ತಾರೆ, ಅದೆಲ್ಲ ಹೇಳಿದ್ರೆ ಅದೆಲ್ಲ ಪ್ರತಿಯೊಬ್ಬರ ಬದುಕಿಂದು ಕೂಡ ಆ ಕಾಳಿ ಮಾತೆಯ ಜೊತೆಗೋ, ಅಘನಾಶಿನಿ ಮಾತೆಯ ಜೊತೆಗೋ, ಶರಾವತಿ ಮಾತೆಯ ಜೊತೆಗೋ, ಈ ನದಿ ಮಾತೆಯ ಜೊತೆಗಿನ ಒಂದು ಅದ್ಭುತ ಸಂಬಂಧಗಳಿದೆ. ನಾವು ನಮ್ಮ ಕಲಿಕೆ ಅಂತಂದ್ರೆ ಈ ಬದುಕನ್ನ ನೋಡುವಂಥದ್ದು. ನಾವು ಎಷ್ಟೋ ಸಾರಿ ಹಿಂದೆ ಮಾತಾಡುವಾಗಿದ್ದೆ, ಒಂದು ಬೇಡ್ತಿಯ ದೊಡ್ಡ ಯೋಜನೆ ಆದಾಗ ಏನಾಗುತ್ತೆ ಅಂತ ನೋಡೋಕ್ ಹೋದವನಿ ನನಗೆ ಶೀನಾ ಸಿದ್ಧಿ ಸಿಕ್ಕಿದ್ದ. ಇಲ್ಲಿ ಯಾವ್ದೋ ನದಿಗೆ ಏನಾಗುತ್ತೆ ಅಂತ ನೋಡೋದಾಗ ಇಲ್ಲಿ ಯಾವ್ದೋ ಮೀನುಗಾರ ನಮ್ಗೆ ಸಿಗ್ತಾರೆ. ಹಾಗಾಗಿ ನಮ್ಮ ಈ ಜ್ಞಾನ ಹೆಚ್ಚಾಗ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಪಯಣಗಳಿದೆಯಲ್ಲ
ಅದು ನದಿ ಅಂಚಿ ಪಯಣ ಸಾಗಬೇಕು, ಅದು ಬಡ ಬೇಸ್ತರ ಮನೆಗೆ ಹೋಗ್ಬೇಕು, ಅವರ ಬದುಕಿನ ರೀತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ವಾಪಸ್ ಬರುವಾಗ ನೀವೇನ್ ತರ್ತೀರಿ? ಮೀನ್ ತರ್ಲಿಕ್ಕಿಲ್ಲ, ಯಾಕೆಂದ್ರೆ ನೀವು ಮೀನ್ ತಿನ್ಲಿಕ್ಕಿಲ್ಲ ಅಥವಾ ತಿನ್ನೋರು ತರ್ಬೋದು. ಆದ್ರೆ ನಿಮ್ಮ ತಲೆಯಲ್ಲಿ ಒಂದಿಷ್ಟು ಪದಗಳು ಸಿಗ್ತದೆ, ನಮ್ಮ ಭಾಷೆ ಬದಲಾಗ್ತದೆ. ಪರಿಸರದ ಭಾಷೆ ಇದೆಯಲ್ಲ, ನದಿ ನಮಗೆ ಭಾಷೆ ಕಲಿಸ್ತದೆ. ಎಷ್ಟೋ ಸಂಗತಿಗಳನ್ನ, ಮೀನಿನ ಹೆಸರಾಗಿರ್ಬೋದು, ಅವ್ರು ಬಳಸೋ ಸಲಕರಣೆಗಳಾಗಿರ್ಬೋದು, ನದಿಗೆ ಸಂಬಂಧಪಟ್ಟ, ನೀರಿಗೆ ಸಂಬಂಧಪಟ್ಟ, ಕೆಸರಿಗೆ ಸಂಬಂಧಪಟ್ಟ ಅಥವಾ ದಡಗೆ ಸಂಬಂಧಪಟ್ಟ ಅನೇಕ ಪದಗಳು ಅಲ್ಲಿ ನಮ್ಗೆ ಸಿಗ್ತವೆ. ಆ ಪದಗಳು ಸಿಕ್ಕಿ ನೀವು ಈಚೆ ಬಂದಾಗ ನೀವು ದೊಡ್ಡ ಅವರಿಗೆ ಸಿಕ್ಕ ಏನು ನೀಲಿಕಲ್ ಸಿಕ್ಕಾಗ ಹೇಗೆ ಬಡ ಬೆಸ್ತ ಮಹಿಳೆಯರು ಶ್ರೀಮಂತ ಏನು ಹಣ ಗಳಿಸ್ತಾರೋ ಹಾಗೇನೆ ನೀವು ಕೂಡ ಒಂದು ಪದ ಸಂಪತ್ತನ್ನು ಕೂಡ, ಜ್ಞಾನ ಸಂಪತ್ತನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಇದೆ. ನಾನಿವತ್ತು ನಿಮ್ ಜೊತೆಗೆ ಹಲವು ಕಥೆಗಳನ್ನ ಹೇಳಿದ್ದೀನಿ. ಬಹುಶಃ ನೀವು ಸಾಕಷ್ಟು ನಡೆದಿದ್ದೀರಿ. ನಾನು ಹಿಂದೆಲ್ಲ ವೇಗವಾಗಿ ಹೋಗ್ತಾ ಇದ್ದೆ. ಅರ್ಚನಾ ಅವ್ರು ಹೇಳಿದ್ರು, ನಿಧಾನಕ್ಕೆ ಕರ್ಕೊಂಡೋಗಿ ಯಾಕಷ್ಟೆಲ್ಲ ಓಡಿಸ್ತೀರಿ, ಆ ಕಾಡು ಕಣಿವೆ ಎಲ್ಲ ಸುತ್ತಾಡುವಾಗ ಪ್ರಯಾಣ ಯಾರಿಗೂ ಸುಸ್ತಾಗಬಾರ್ದು, ಹಾಗಾಗಿ ನಿಧಾನಕ್ಕೆ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಡುವೆ ಸ್ವಾತಿಯವರ ಹಾಡು ಬಂತು. ಹಾಗೆ ಈ ಸ್ವಾತಿಯವರ ಹಾಡು ಕೇಳಿಸ್ತಾ ನಾನು ಕಥೆಗಳನ್ನ ಹೇಳ್ತಾ ಹೋದೆ. ಕಥೆಗಳು ಸಾಕಷ್ಟಿದೆ, ಯಾಕಂದ್ರೆ ಕಾಡೇ ಕಥೆಗಳ ಕಣಜ. ಆ ಕಣಜಿಂದ ಹೆಕ್ಕಿ ನಾವು ಕಥೆಗಳನ್ನು ಹೇಳ್ತಾ ಹೋಗ್ಬೇಕು. ಈ ಕಥೆಗಳನ್ನು ಹೇಳೋ ಉದ್ದೇಶ ಇಷ್ಟೇನೆ, ಈ ಕೇಳಿದ್ರ ನಂತರ ನಾವೇನ್ ಮಾಡ್ತೀವಿ ಅಂತ. ನಾವು ಒಂದಿಷ್ಟು ಕಥೆಗಳನ್ನ ಕೇಳಬೇಕು, ಒಂದಿಷ್ಟು ಆ ಕಥೆಗಳಲ್ಲಿರುವ ವ್ಯಥೆಗಳಿದೆಯಲ್ಲ ಅದನ್ನ ಪರಿಹಾರಕ್ಕೆ ನಮ್ದೇ ಆದ ದಾರಿಗಳನ್ನು ಹುಡುಕ್ಬೇಕು. ಹಾಗಾದಾಗ ಮಾತ್ರ ಕತೆ ಒಂದು ಅರ್ಥ ಬರುತ್ತೆ. ಕತೆ ಹೇಳಿದ ತಕ್ಷಣ ನಂಗೆ ಮೊನ್ನೆ ಸತ್ಯನಾರಾಯಣ ಸರ್ ನಮ್ಮ ಜೊತೆಗಿದ್ದಾರೆ. ಅವತ್ತು ಅರಣ್ಯಕ ಕ್ಲಬ್ಗೆ ರಾಜೇಶ್ವರಿ ಮೇಡಮ್, KP ಪೂರ್ಣಚಂದ್ರ ತೇಜಸ್ವಿ ಅವರ ಪತ್ನಿ, ಅವ್ರು ಬಂದಿದ್ರು. ಬರುವಾಗ ಒಂದು ಅವರು ನಗುನೇ ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಒಂದು ಸಂಗತಿ ಹೇಳಿದ್ರು, ಮೊಮ್ಮಗ ಕಾಡು ನೋಡಿದಾಗೆಲ್ಲ ಅಜ್ಜಿ ಮನೆ ಅಜ್ಜಿ ಮನೆ ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಹೇಳ್ತಾ ಆ ವಾಹನದಲ್ಲಿ ಪ್ರಯಾಣ ಮಾಡ್ತಾನೆ. ಅಜ್ಜಿ ಮನೆ ಹೇಳ್ತಾ ಹೋದಾಗ ಕಾಡು ಮುಗ್ದು ಹೋದಾಗ ಅವನು ಹೇಳೋದು, ಅವನ ಮಾತು ಮುಗ್ದೋಗುತ್ತೆ, ಕಥೆನೂ ಮುಗ್ದೋಗುತ್ತೆ ಅಂತ. ನೋಡಿ, ಕತೆ ಸೃಷ್ಟಿಸುವ ಪುಟಾಣಿಗಳಿಗಿಂತ ಶುರುವಾಗಿ ಮೀನುಗಾರಿಕೆಲ್ಲ ಕತೆ ಸೃಷ್ಟಿಸುವ ಬೆರಗೆ ಅಂತದ್ದು. ಕಾಡಲ್ಲೇ ಕಾಲು ಮುರ್ಕೊಂಡು ಬಿದ್ದಿರೋ ನಮ್ಮಲ್ಲಿ ಕಥೆಗಳಂತೂ ಸಾಕಷ್ಟಿದೆ. ಹಾಗಾಗಿ ಅಂತ ಕಥೆಗಳನ್ನು ಹೇಳೋದಕ್ಕೆ ನಾ ರೆಡಿ ಇದ್ದೀನಿ. ಮತ್ತೆ ಮುಂದಿನ ರವಿವಾರ ಇನ್ನಷ್ಟು ಕಥೆಗಳಿಂದ ನಾ ಬರ್ತೀನಿ. ಇವತ್ತು ಕತೆ ಕೇಳೋಕ್ ಬಂದ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ. ಅರ್ಚನಾ ಅವರು ಈ ದಿನದ ಯಾವುದೇ ಪ್ರಶ್ನೆಗಳು ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವರ ಪ್ರಶ್ನೆಗಳಿದ್ರೆ ಕೇಳ್ಬೋದು, ನನಗೆ ಉತ್ತರ ಗೊತ್ತಿದ್ರೆ ನಾನು ಹೇಳ್ತೀನಿ. ನಮಸ್ತೆ ಅರ್ಚನಾ.